ಓಕೆ. ಸರ್ ಅಲ್ಲೇ ಸಿಲೆಬಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈಗ ನಾನು ನಿಮ್ಗೆ ರಿಯಲ್ ಮತ್ತೆ ನಾನು ಕಾಂಪ್ಲೆಕ್ಸ್ ತಗೊಂತೀನಿ. ಮತ್ತೆ ಬೇಸಿಕ್ ಆಗಿ ಸ್ವಲ್ಪ ಇಂಟ್ರೊಡಕ್ಷನ್ ಏನಪ್ಪಾ ಅಂತ ಅಂದ್ರೆ ವೆರಿ ಸಿಂಪಲ್. ಈಗ ದಿಸ್ ಇಸ್ ದ ಟೈಮ್. ಇಲ್ಲಿವರೆಗೂ ನಿಮ್ಗೆ ಟೈಮ್ ಕನ್ಸ್ಟೆಂಟ್ ಇರ್ಲಿಲ್ಲ. ಓಕೆ. ಸೊ ಯಾವ ಕಾಲ ಆಗುತ್ತೋ ಅನ್ನೋದು ತುಂಬಾ ವಿಷಯ ಇತ್ತು. ಸೊ ಹಂಗಾಗಿ ಆ ಸೀರಿಯಸ್ನೆಸ್ ಇರಲಿಲ್ಲ. ಬಟ್ ದಿಸ್ ಇಸ್ ದ ಟೈಮ್ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್. ಮತ್ತೆ ನಾನು ಮತ್ತೆ ಸರ್ ಬಂದ್ಬಿಟ್ಟು ವಿ ಆರ್ ಡೆಡಿಕೇಟೆಡ್. ನಿಮ್ಮಲ್ಲಿ ಅಟ್ಲೀಸ್ಟ್ ಇಷ್ಟು ಜನದಲ್ಲಿ ನಮ್ಗೆ ಅಟ್ಲೀಸ್ಟ್ 30+ ಸ್ಟೂಡೆಂಟ್ಸ್ ನ ನಾವು ಕೆಸೆಟ್ ಕ್ಲಿಯರ್ ಮಾಡಿಸ್ಲೇಬೇಕು ಅಂತ ಪಣ ತೊಟ್ಟಿದೀವಿ. ಬಟ್ ಮತ್ತೆ ಕೆಸೆಟ್ ಕ್ಲಿಯರ್ ಆಗುತ್ತೆ ಅಂತ ಸುಮ್ಮನೆ ಕೂತ್ಕೊಂಡ್ರಾಗೋದಿಲ್ಲ. ಸೊ ನೀವು ಡೆಡಿಕೇಟ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಸೊ ತುಂಬಾ ಜನ ಅದ್ರ ಹೋಪ್ನೇ ಬಿಟ್ಬಿಟ್ಟಿದ್ದಾರೆ. ಆ ಕೆಸೆಟ್ ಆಗುತ್ತೆ ಆಗಲ್ಲ ಅನ್ನೋ ಆ ಕನ್ಫ್ಯೂಷನ್ ಡೈಲಮಾದಲ್ಲೇ ಇದ್ದಾರೆ. ಬಟ್ ಇವಾಗ ನೀವು ಯು ಟೇಕ್ ಇಟ್ ವೆರಿ ಸೀರಿಯಸ್. ಸೊ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇನ್ನ ಎಷ್ಟು ದಿವಸ ಇದೆ ಕರೆಕ್ಟ್ ಆಗಿ? ಹಾರ್ಡ್ಲಿ ಇನ್ನ 60 ಡೇಸು ಇಲ್ಲ ಇನ್ನ. ಸೊ ಅಷ್ಟು ದಿವಸದಲ್ಲಿ ನೀವು ಮೇಕ್ ಯುವರ್ ಓನ್ ಪ್ಲಾನ್. ಸೊ ಪ್ಲಾನ್ ಪ್ರಕಾರ ರೆಡಿಯಾಗಿ ಪೇಪರ್ 1 ಕೂಡ ಎಷ್ಟು ಕಾನ್ಸಂಟ್ರೇಟ್ ಮಾಡ್ಬೇಕು ಅಷ್ಟು ಕಾನ್ಸಂಟ್ರೇಟ್ ಮಾಡಿ. ಪೇಪರ್ 2 ಎರಡನ್ನೂ ಕೂಡ ನೀವು ಸೈಮಲ್ಟೇನಿಯಸ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂತ ಹೋಗಿ. ಜಾಸ್ತಿ ಕಾನ್ಸಂಟ್ರೇಷನ್ ಪೇಪರ್ 2 ಮೇಲೆ ಇರ್ಲಿ. ಕ್ಲಿಯರ್ ಅಲ್ವಾ? ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ, ಸರ್ ಏನ್ ಹೇಳ್ತಾರೆ, ನಾನು ಏನ್ ಹೇಳ್ತೀನಿ, ಸೊ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಂತ ಹೋಗಿ. ಮತ್ತೆ ರೀಸನ್ಸ್ ನ ಹೇಳಕ್ ಹೋಗ್ಬೇಡಿ. ಓಕೆನಾ? ಸೊ ಇನ್ನು 2 ತಿಂಗಳು ಮಾತ್ರ ಇದು ನಮ್ದಲ್ಲ ಅಂತ ಇಟ್ಕೊಳ್ಳಿ. ಆ ಇನ್ನ ಯಾಕೆಂತಂದ್ರೆ ನೀವು ತುಂಬಾ ಜನ ಆ ಪ್ರಿಪರೇಷನ್ ಹಾದಿನೇ ತಪ್ಪಿದಿರಾ. ಯಾಕಂದ್ರೆ ಇವಾಗಿನ ಸಿಸ್ಟಮ್ ಹಂಗೆ ಇದೆ, ಏನು ಮಾಡಕ್ಕಾಗಲ್ಲ. ಸೊ ಬಟ್ ಇವಾಗ ಅಟ್ಲೀಸ್ಟ್ ಕಾಲ್ ಆಗುತ್ತೆ ಅಂತ ನಮ್ಗೆಲ್ಲ ಹೋಪ್ ಸಿಕ್ಕಿದ್ದಾದ್ಮೇಲೆ ನಾವು ಸ್ವಲ್ಪ ಸೀರಿಯಸ್ ಆಗಿರ್ಬೇಕಾಗತ್ತೆ. ಡೆಫಿನೆಟ್ಲಿ ನಿಮ್ಗೆ ತುಂಬಾ ಪೇಪರ್ ಈಸಿ ಇರುತ್ತೆ. ಅಂಡ್ ಮೋರ್ ಓವರ್ ನಿಮ್ಗೆ ಡಿಫಿಕಲ್ಟ್ ಅಂತ ಇರೋದಿಲ್ಲ. ಮತ್ತೆ ಯಾವುದೇ ರೀತಿ ಗೊಂದಲಗಳಿಗೆ ನೀವು ಇದನ್ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರೀವಿಯಸ್ ಅಂತೂ ಅದು ಬೇರೆ ಕಡೆ ಬೇರೆ ತರ ಏನೇನೋ ಆಗ್ತಿತ್ತು, ಅದೆಲ್ಲ ಇರಲ್ಲ. ಈ ಸರ್ತಿ ಜೆನ್ಯೂನ್ ಆಗಿ ಯಾರ್ಯಾರು ಓದ್ತಿದ ಡೆಫಿನೆಟ್ಲಿ ಅವರಿಗೆ ಸಕ್ಸಸ್ ಅಂತೂ ನಿಜವಾಗ್ಲೂ ಸಿಗುತ್ತೆ. ಸೊ ಅದು ನನ್ನ ಅಶೂರೆನ್ಸ್. ಯಾಕಂದ್ರೆ ಈ ಸರ್ತಿ ಬೇರೆ ತರ ಯಾವುದೇ ರೀತಿ ಕರಪ್ಷನ್ ಅಂತೆ ಅದು ಇದು ಏನೂ ಆಗ ಚಾನ್ಸೇ ಇಲ್ಲ. ಸೊ ಹಂಗಾಗಿ ಯಾರು ಹಾರ್ಡ್ ವರ್ಕ್ ಮಾಡ್ತೀರಾ, ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತೀರಾ, ಅವ್ರಿಗೆ ಡೆಫಿನೆಟ್ಲಿ ನಿಮ್ಗೆ ಜೆನ್ಯೂನ್ ಆಗಿ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ, ಎಲಿಜಿಬಿಲಿಟಿ ಸರ್ಟಿಫಿಕೇಟ್. ಓಕೆ, ಡೋಂಟ್ ವರಿ. ಸೊ ಈಗ ಮತ್ತೆ ಟೈಮ್ ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಡಿ. ಏನ್ ಲೈವ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸ್ ನ ಅಟೆಂಡ್ ಆಗಿ. ಇನ್ ಮುಂದೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ 2 ಸೆಷನ್ ಇರ್ತವೆ. ಈ ವೀಕು ಟೆಸ್ಟ್ ಬೇಡ ಅಂತ ಅನ್ಕೊಂಡಿದೀವಿ. ಯಾಕಂತ ಅಂದ್ರೆ ಸ್ವಲ್ಪ ಸಿಲೆಬಸ್ ಆಗ್ಲಿ, ಸ್ವಲ್ಪ ಸಿಲೆಬಸ್ ಒಂದ್ ವೀಕ್. ಮತ್ತೆ ಇದರಲ್ಲಿ ಫಸ್ಟ್ ಬ್ಯಾಚ್ 1 ಅವರು ಇದ್ದೀರಾ. ಬ್ಯಾಚ್ 1 ಅವ್ರು ಯಾರ್ಯಾರು ಇದ್ದೀರಾ, ಸೊ ಅವರು ಅಷ್ಟೇ ಸ್ವಲ್ಪ ಇದೊಂದು ವೀಕ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕ್ ಇಂದ ರೆಗ್ಯುಲರ್ ಆಗಿ ನಾವು ಟೆಸ್ಟ್ ಗಳಿಗೆ ಪ್ಲಾನ್ ಮಾಡ್ತೀವಿ. ಸೊ ಪ್ಲಾನ್ ಮಾಡ್ಕೊಂಡು ಅಕಾರ್ಡಿಂಗ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ಸೊ ಸ್ವಲ್ಪ ಸಿಲೆಬಸ್ ಇನ್ನ ಆಗಿಲ್ವಲ್ಲ, ಸೊ ಎಲ್ರಿಗೂ ಈಗ ಯೂನಿಫಾರ್ಮಿಟಿ ಆಗಿ ನಾವು ಅದಕ್ಕೆಂತಾನೆ ಸಪರೇಟ್ ಗ್ರೂಪ್ ಮಾಡಿದ್ದು. ದಿಸ್ ಇಸ್ ದ ರೀಸನ್. ಎಲ್ಲ ಯೂನಿಫಾರ್ಮ್ ಆಗಿ ಹೋಗ್ಲಿ ಅಂತ. ಸೊ ಮತ್ತೆ ಎಲ್ಲಾ ಸಿಲೆಬಸ್ ನಿಮ್ಗೆ ರೀಕಾಲ್ ಆಗುತ್ತೆ. ಸೊ ಒಂದ್ ವಿಷಯ. ಮತ್ತೆ 2 ಸೆಷನ್ ಅಟೆಂಡ್ ಮಾಡ್ಬೇಕಾಗತ್ತೆ. ಇದು ಒಂದ್ ವಿಷಯ. ಮತ್ತೆ ನಿಮ್ಗೆ ಆಸ್ ಇಟ್ ಇಸ್ ನಿಮ್ಗೆ ಆಲ್ರೆಡಿ ನಿಮ್ಗೆ ಸಿಲೆಬಸ್ ಆಲ್ರೆಡಿ ಗೊತ್ತಿದೆ. ಸುಮ್ನೆ ಜಸ್ಟ್ ನಾನು ಹಿಂಟ್ ಕೊಡ್ತೀನಿ ನಿಮ್ಗೆ. 2 ಪೇಪರ್ ಇರುತ್ತೆ, ಗೊತ್ತಿರ್ಬೇಕು ಎಲ್ರಿಗೂ ಕೂಡ. ಸೊ ಪೇಪರ್ 1 ಮತ್ತೆ ಪೇಪರ್ 2 ಅಂತ. ಸೊ ಪೇಪರ್ 1 ಬಂದ್ಬಿಟ್ಟು ಜನರಲ್ ಪೇಪರ್, ಪೇಪರ್ 2 ಬಂದ್ಬಿಟ್ಟು ಸೊ ಮ್ಯಾಥ್ಸ್ ಇರುತ್ತೆ. ಸೊ ಇದರಲ್ಲಿ 50 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್. ಇದರಲ್ಲಿ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್. ಕ್ಲಿಯರ್? ಸೊ ಇದರಲ್ಲಿ ಟೋಟಲ್ 100 + 200 300 ಮಾರ್ಕ್ಸ್ ಟೋಟಲ್ ಆಗುತ್ತೆ. ಸೊ ಇವೆರಡನ್ನು ಟೇಕನ್ ಟುಗೆದರ್ ಅವ್ರನ್ನ ತಗೊಂಡು ನಿಮ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಡಿಸೈಡ್ ಮಾಡ್ತಾರೆ. ಸೊ ಇದು ನಿಮ್ಗೆ ಬೇಸಿಕ್ ಐಡಿಯಾ ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ? ಸೊ 2 ಮಾರ್ಕ್ಸ್ನು ಕೂಡ ಪರಿಗಣನೆಗೆ ತಗೊಂತಾರೆ. ಕ್ಲಿಯರ್ ಅಲ್ವಾ? ಸೊ ಸಿಲೆಬಸ್ ವೈಸ್ ಮಾತಾಡ್ಬೇಕಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಇವತ್ತಿನ ಸಿಲೆಬಸ್ ಬಿಟ್ಟಿದ್ದಾರೆ. ಸೊ ಸಿಲೆಬಸ್ ಏನಿದೆ ಅಂತಂದ್ರೆ ಆಸ್ ಇಟ್ ಈಸ್ ಏನು ಕೆಸೆಟ್ ವೆಬ್ಸೈಟ್ ಅಲ್ಲಿ ಇತ್ತು, ಏನು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಸೇಮ್ ಸಿಲೆಬಸ್ ಕಾಪಿನ ಅವರು ಡೌನ್ಲೋಡ್ ಮಾಡ್ಕೊಂಡು ಈ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ದಾರೆ ಅಷ್ಟೇ. ಅವ್ರಿಗೆ ಏನು ಡಿಫ್ರೆನ್ಸ್ ಮಾಡಿಲ್ಲ ಅವರು. ಓಕೆ, ಸೇಮ್ ಸಿಲೆಬಸ್. ಸೊ ನಿಮ್ಗೆ UGC ಸಿಲೆಬಸ್ ಏನಿದೆ ಸೇಮ್ ಸಿಲೆಬಸ್ ಕೂಡ ಇದೆ. ಇದು ಪೇಪರ್ 1 ಸಿಲೆಬಸ್. ಪೇಪರ್ 1 ಸಿಲೆಬಸ್ಗೆ ಟೋಟಲ್ ಆಗಿ 10 ಯೂನಿಟ್ಸ್ ಇರ್ತವೆ. ಆ 10 ಯೂನಿಟ್ಸ್ ನೀವು ಈಚ್ ಯೂನಿಟ್ ಅಲ್ಲೂ ನಿಮ್ಗೆ 5 ಕ್ವಶನ್ ಕೇಳ್ತಾರೆ. ಸೊ ನಿಮ್ಗೆ 50 ಮಾರ್ಕ್ಸ್ ಆಗುತ್ತೆ, 50 ಕ್ವಶನ್ಸ್ ಆಗುತ್ತೆ. ಸೊ ಟೋಟಲ್ 100 ಮಾರ್ಕ್ಸ್ ಆಗುತ್ತೆ. ಆಯ್ತಲ್ವಾ? ಸೊ ಇದ್ರ ಬಗ್ಗೆ ನೀವು ನನ್ನ ಹತ್ರ ಯಾವ್ದಾದ್ರು ಮೆಟೀರಿಯಲ್ಸ್ ಇದೆ ಅದನ್ನ ಶೇರ್ ಮಾಡ್ತೀನಿ. ಸರ್ ಶೇರ್ ಮಾಡಿದ್ದಾರೆ. ಸೊ ಎಷ್ಟು ಪಾಸಿಬಲ್ ಹಿಂಟ್ಸ್ ಕೊಡಕ್ಕಾಗುತ್ತೋ ಅದನ್ನೆಲ್ಲ ನಾವು ಡೆಫಿನೆಟ್ಲಿ ಮಾಡ್ತೀವಿ. ಸೊ ಅಟ್ ದಿ ಎಂಡ್ ಎಕ್ಸಾಮ್ ಹತ್ರ ಬಂದಾಗ ಇದ್ರ ಬಗ್ಗೆ ಸ್ವಲ್ಪ ಟಿಪ್ಸ್ಗಳನ್ನ ಕೊಡ್ತೀವಿ. ಸೊ ಇವಾಗ ಇದನ್ನ ಸ್ವಲ್ಪ ಸೈಡ್ಗೆ ಇಡೋಣ. ಓಕೆನಾ? ಪೇಪರ್ 1 ಡೆಫಿನೆಟ್ಲಿ ನೀವೇ ಪ್ರಿಪೇರ್ ಆಗ್ಬೋದು. ಸೊ ಅದು ಒಂದು. ಅಂಡ್ ಪೇಪರ್ 2ಗೆ ಬಂದ್ರೆ ನಿಮ್ಗೆ ಮ್ಯಾಥಮೆಟಿಕಲ್ ಸೈನ್ಸ್. ಸೊ ನಿಮ್ಗೆ ದಿಸ್ ಇಸ್ ದ ಸಿಲೆಬಸ್. ಇಷ್ಟು ಸಿಲೆಬಸ್ ನಿಮ್ಗೆ
ಇಟ್ ಇದ್ದಾರೆ. ಸೊ ರಿಯಲ್, ಲೀನಿಯರ್, ಕಾಂಪ್ಲೆಕ್ಸ್, ಮಾಡರ್ನ್, ಟೊಪಾಲಜಿ, ODE, PDE, ಇಂಟಿಗ್ರಲ್ ಇಕ್ವೇಶನ್, ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್, ನ್ಯೂಮರಿಕಲ್ ಅನಾಲಿಸಿಸ್ ಮತ್ತೆ ಸ್ಟಾಟ್ಸ್ ಇರುತ್ತೆ. ಸ್ಟಾಟ್ಸ್ ಅಲ್ಲಿ ನಾವು ಹೇಳ್ದಂಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಕವರ್ ಮಾಡ್ಕೊಡ್ತೀವಿ, ಅದನ್ನ ವರಿ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್ ಇರುತ್ತಲ್ವಾ? ಸೊ ಅದು ಒಂದು. ಮತ್ತೆ ಇದ್ರ ಜೊತೆಗೆ ನೀವು ಯಾವ್ದಾದ್ರು ಎಲ್ಲಾ ಸೆಟ್ ಮತ್ತೆ ಇದರಲ್ಲಿ ಕೆ ಸೆಟ್ ಒಂದನ್ನ ಹೇಳ್ತೀನಿ ನೋಡಿ. ಕೆ ಸೆಟ್ ಅಲ್ಲಿ ನನಗೆ ನಾವು ನೋಡಿರೋ ಪ್ರಕಾರ ಏನಾಗುತ್ತೆ ಅಂತಂದ್ರೆ, CSIR ನೆಟ್ಗೂ ಕೆ ಸೆಟ್ಗೂ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, CSIR ನೆಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ನೀವು ಎರಡೇ ಯೂನಿಟ್ ರಿಯಲ್ ಮತ್ತೆ ಲೀನಿಯರ್ ಹೋದ್ರೇನೆ ನೀವು ಕ್ವಾಲಿಫೈ ಆಗ್ಬೋದು. ಓಕೆನಾ? ಸೊ ಅಷ್ಟನ್ನೇ ಡೆಪ್ತ್ ಆಗಿ ಹೋಗಿ, ಫುಲ್ ಡೆಪ್ತ್ ಆಗಿ ಎಲ್ಲಾ ತರನು ಇದನ್ನ ಮಾಡ್ಕೊಂಡು ಹೋಗಿ ನೀವು ಕ್ವಾಲಿಫೈ ಆಗ್ಬೋದು. ಬಟ್ ನಾಟ್ ಇನ್ ಕೆ ಸೆಟ್. ಕೆ ಸೆಟ್ ಎಕ್ಸಾಮ್ ಅಲ್ಲಿ ಇವೆರಡನ್ನೇ ಓದ್ಕೊಂಡ್ರೆ ಪಾಸ್ ಆಗಲ್ಲ. ಓಕೆ, ನೀವು ಪ್ರತಿಯೊಂದನ್ನು ಕವರ್ ಮಾಡ್ಬೇಕು, ಎಲ್ಲಾನು ಟಚ್ ಮಾಡಿ ಬರ್ಬೇಕು. ಓಕೆನಾ? ನಿಮಗೆ ಕ್ವಶನ್ಸ್ ನಾಟ್ ದಟ್ ಮಚ್ ಲೆವೆಲ್ ಏನಿದೆ CSIR ಲೆವೆಲ್ ಇರಲ್ಲ ಕ್ವಶನ್ಸ್. ಈಸಿ ಡೈರೆಕ್ಟ್ ಕ್ವಶನ್ಸ್ ಇರ್ತವೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಇರ್ತವೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್, ಇಷ್ಟೇ. ಡೈರೆಕ್ಟ್ ಕ್ವಶನ್ಸ್, ಲಿಮಿಟ್ ಕಂಡುಹಿಡಿದಿರ್ಬೋದು, ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. UC ನಲ್ಲಿ ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. ಕಂಟಿನ್ಯೂಟಿ, ಡಿಸ್ಕಂಟಿನ್ಯೂಟಿ ಇರ್ಬೋದು, ಯೂನಿಫಾರ್ಮ್ ಕಂಟಿನ್ಯೂಟಿ ಇರ್ಬೋದು, ಇವೆಲ್ಲ ನಿಮ್ಗೆ ಸಿಂಪಲ್ ಆಗಿ ಇರ್ತವೆ. ಸೊ ಇಂಪ್ರಾಪರ್ ಇಂಟಿಗ್ರಲ್ ಅಲ್ಲಿ ಇರ್ಬೋದು. ಸೊ ಇಂಥವೆಲ್ಲ ತುಂಬಾ ಈಸಿ ಕ್ವಶನ್ಸ್ ಇರೋದ್ರಿಂದ ನೀವು ಎಲ್ಲಾ ಕಾನ್ಸೆಪ್ಟ್ ಟಚ್ ಮಾಡ್ಬೇಕು. ಓಕೆನಾ? ಸೊ ನೀವು ಮತ್ತೆ ಇನ್ನೊಂದು ನಾವು ಮಾಡೋದು ದೊಡ್ಡ ತಪ್ಪೇನಪ್ಪಾ ಅಂತಂದ್ರೆ, ಒಂದೇ ಟಾಪಿಕ್ ಅಲ್ಲಿ ಅರ್ಥ ಆಗಿಲ್ಲ ಅಂತ ಅಲ್ಲೇ ಕುತ್ಕೊಂಡು ಓದಾಡ್ತಿರ್ತೀವಿ. ಡೋಂಟ್ ಡೂ ದಟ್. ನೀವು ಮುಂದಕ್ಕೆ ಹೋಗಿ, ನೀವು ಮುಂದಕ್ಕೆ ಹೋಗ್ತಾ 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 ಇರಿ. ಯಾವುದೋ ಒಂದು ಸ್ಟೇಜ್ ಅಲ್ಲಿ ಹಿಂದೆಗಡೆ ಅರ್ಥ ಆಗುತ್ತೆ ನಿಮಗೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಯಾವುದೋ ಒಂದು ಸ್ಟೇಜ್ ಅಲ್ಲಿ ಹಿಂದೆ ಬಂದಿರೋದು ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ತುಂಬಾ ಮುಂದಕ್ಕೆ ಹೋದಾಗ. ಸೊ ಲೈಫಲ್ಲೂ ಅಷ್ಟೇನೆ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕಂತಂದ್ರೆ, ನೀವು ಓದ್ಕೊಂತ ಹೋಗಿ, ಒಂದೇ ಕಡೆ ಇರಬೇಡಿ. ಯಾಕಂತಂದ್ರೆ ಇಲ್ಲಿ ಎಲ್ಲಾ ಟಾಪಿಕ್ ನು ಕವರ್ ಮಾಡ್ಲೇಬೇಕು. ಎಲ್ಲಾ ಟಾಪಿಕ್ ಇಂದನು ಕ್ವಶನ್ಸ್ ಬರ್ತವೆ. ಯಾಕಂದ್ರೆ ಮತ್ತೆ ಇನ್ನೊಂದು ನಮ್ಗೆ ಅರ್ಥ ಆಗ್ಬೇಕು. ಐ ಹೋಪ್ ಇದ್ರಲ್ಲಿ ಯಾರಾದ್ರೂ ಸ್ಟಾಟಿಸ್ಟಿಕ್ಸ್ ಬ್ಯಾಕ್ಗ್ರೌಂಡ್ ಇದೀರಾ? ಕಂಪ್ಲೀಟ್ಲಿ ಸ್ಟಾಟಿಸ್ಟಿಕ್ಸ್ ಬ್ಯಾಕ್ಗ್ರೌಂಡ್ ಇಲ್ಲ ಅನ್ಕೋತೀನಿ. ನೋ ಸರ್. ಓಕೆ. ಸೊ ಹಂಗಾಗಿ ನಮ್ಗೆ ಕ್ವಶನ್ಸ್ ಸಿಗೋದೇ ನಮ್ಗೆ 60-40 ರೇಂಜ್ ಅಲ್ಲಿ ಸಿಗ್ತವೆ. ಓಕೆನಾ? ಸೊ ಅಪ್ರಾಕ್ಸಿಮೇಟ್ಲಿ 16, ಎಕ್ಸಾಕ್ಟ್ಲಿ 16 ಸಿಗಲ್ಲ, ಅದಕ್ಕಿಂತ ಕಡಿಮೆನೆ ಸಿಗುತ್ತೆ. ಸೊ ನಿಮ್ಗೆ ಸಿಗದೆ ನಿಮ್ಗೆ 60 ಕ್ವಶನ್ಸ್. ಈ 40 ಕ್ವಶನ್ಸ್ ನ ಏನು ಮಾಡಕ್ ಆಗಲ್ಲ. ಸೊ ವಿ ಕಾಂಟ್ ಡೂ ಎನಿಥಿಂಗ್. ಅಂಡ್ ಇದರಲ್ಲೂ ಕೂಡ ಪ್ರಸನ್ನ ಸರ್ ನಿಮ್ಗೆ ಟೀಚ್ ಮಾಡ್ತಾರೆ. ಅದರಲ್ಲೂ ಒಂದು 5-6 ಕ್ವಶನ್ಗೆ ಅಲ್ಲಿ ಡೆಪ್ತ್ ಆಗಿ ಕಾನ್ಸೆಪ್ಟ್ ಎಲ್ಲ ಹೇಳಲ್ಲ. ಕ್ವಶನ್ಸ್ ಹಿಂಗ್ ಬರ್ತವೆ, ಈ ತರ ಮಾಡ್ಬೇಕು, ಆ ತರ ಕ್ವಶನ್ಸ್, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗಳನ್ನೆಲ್ಲ ಸ್ಟಡಿ ಮಾಡಿ, LPP ಇಂದ ಇರ್ಬೋದು, ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇಂದ ಇರ್ಬೋದು, ಮಾರ್ಕೋಚಿನ್ ಇಂದ ಇರ್ಬೋದು, ಅಲ್ಲಿಂದ ಹೇಳ್ತಾರೆ ಸರ್. ಸೊ ಅವ್ರನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ಸರ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ. ಅದು ಒಂದ್ ಕತೆ. ಸೊ ಹಂಗಾಗಿ ನೀವು ಎಲ್ಲಾ ಕ್ವಶನ್ಸ್ ನೀವು ಇದನ್ನ ಮಾಡ್ಲೇಬೇಕಾಗತ್ತೆ. ನಾವು ಒಂದೆರಡು ನಾವು ಮುಟ್ತೀವಿ, ನಾವು ಅಷ್ಟೇ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ, ನೀವು ರಿಯಲ್ ಒಂದೇ ಓದ್ತೀವಿ, ಲೀನಿಯರ್ ಒಂದೇ ಓದ್ತೀವಿ ಅಂದ್ರೆ ನಿಮ್ಗೆ ಆಲ್ರೆಡಿ ಒಂದು 20 ಕ್ವಶನ್ ಸಿಗ್ತಾವ ಅಷ್ಟೇ. 20 ಕ್ವಶನ್ ಸಿಗೋದು 100ರಲ್ಲಿ. ಸೊ ಇನ್ ನೀವೆಲ್ಲ ಬಿಡಂಗಿಲ್ಲ, ನೀವು ಯಾವ್ದನ್ನು ಬಿಡಂಗೇ ಇಲ್ಲ. ಹಂಗಾಗಿ ನೀವು ಎಲ್ಲಾನು ಕವರ್ ಮಾಡ್ಬೇಕಾಗತ್ತೆ. ಸೊ ಅಟ್ಲೀಸ್ಟ್ ನೀವು ಡೆಫಿನಿಷನ್, ಅದ್ರ ಮೇಲೆ ಏನ್ ರಿಸಲ್ಟ್ಸ್ ಇದಾವೆ, ಸೊ ಅದ್ರ ಮೇಲೆ ಕೆ ಸೆಟ್ ಅಲ್ಲಿ ಏನ್ ಕೇಳಿದಾರೆ, ಬೇರೆ ಬೇರೆ ಸೆಟ್ ಎಕ್ಸಾಮ್ಸ್ ಅಲ್ಲಿ ಏನ್ ಕೇಳಿದಾರೆ, ಸೊ ಅವನ್ನ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ನಾವು ಯೂಶಲಿ ಏನ್ ಮಾಡ್ತಿದೀವಿ ಅಂತಂದ್ರೆ, ನಾವು ಎಲ್ಲಾ ತರದ ಈ ಇಡೀ ಇಂಡಿಯಾದಲ್ಲಿ ಯಾವ ಸೆಟ್ ಎಕ್ಸಾಮ್ಸ್ ಇದಾವೆ ಅಲ್ಲೆಲ್ಲ ಸ್ಟಡಿ ಮಾಡಿ, ಅಲ್ಲಿರೋ ಕ್ವಶನ್ಸ್ ಗಳನ್ನ ನಿಮಗೆ ಒಂದು ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ ಟಾಪಿಕ್ ವೈಸ್ ಆದ್ಮೇಲೆ. ಅದ್ರ ಬಗ್ಗೆ ನಾವು ಇದನ್ನ ಪ್ಲಾನ್ ಮಾಡ್ತಾ ಇದೀವಿ. ಮತ್ತೆ ನೀವು ಅಷ್ಟೇ ಸ್ವಲ್ಪ ಸೀರಿಯಸ್ ಆಗಿರಿ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಓವರ್ ವ್ಯೂ ಆಫ್ ದ ಸಿಲೆಬಸ್. ಓಕೆ. ಸೊ ನಾನು ರಿಯಲ್ ಆನ್ಸರ್ ತಗೊಂತೀನಿ. ರಿಯಲ್ ಆನ್ಸರ್ ಅಲ್ಲಿ ಬೇಸಿಕ್ ಆಗಿ ನಿಮ್ಗೆ ಏನೇನ್ ಟಾಪಿಕ್ಸ್ ಇದಾವೆ ಅಂತನ, ಸೊ ಐ ಹ್ಯಾವ್ ಲಿಸ್ಟೆಡ್ ದ ಟಾಪಿಕ್ಸ್. ಓಕೆನಾ? ಸೊ ಇಷ್ಟು ಟಾಪಿಕ್ಸ್ ಗಳು ನಿಮ್ಗೆ ಕಣ್ಣಿಗೆ ಕಾಣ್ತವೆ. ಸೊ ರಿಯಲ್ ಅನಾಲಿಸಿಸ್ ಚಾಪ್ಟರ್ ಅಲ್ಲಿ. ಸೊ ಇದು ನಿಮ್ಗೆ ಸೆಟ್ಸ್, ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಸೆಟ್ಸ್, ರಿಲೇಷನ್ಸ್, ಫಂಕ್ಷನ್ಸ್ ಅಂತ ಇದೆ. ಸೊ ಅಂದ್ರೆ ಇದ್ರ ಸ್ಟಾರ್ಟಿಂಗ್ ನಿಮಗೆ ಸೆಟ್ ಥಿಯರಿ ಅಂತ ಇದೆ. ಸೆಟ್ ಥಿಯರಿನೆಲ್ಲ ಇಲ್ಲಿ ಟಿಲ್ ಫಂಕ್ಷನ್ಸ್ ವರ್ಗೂ ಬರುತ್ತೆ. ಓಕೆನಾ? ಮತ್ತೆ ಇದರಿಂದ ಯಾವುದೇ ಕ್ವಶನ್ಸ್ ಬರಲ್ಲ ಎಕ್ಸಾಮ್ಗೆ. ಓಕೆನಾ? ಸೊ ಇದರಿಂದ ಯಾವುದೇ ಕ್ವಶನ್ಸ್ ಎಕ್ಸಾಮಿಗೆ ಬರಲ್ಲ. ಬಟ್ ಇದು ಗೊತ್ತಿಲ್ಲದೆ ಮುಂದಕ್ಕೆ ಹೋಗಕ್ಕೆ ಆಗಲ್ಲ. ಓಕೆನಾ? ಸೊ ಫಸ್ಟ್ ನಿಮ್ಗೆ ಈ ಟಾಪಿಕ್ ನ ನೀವು ಅರ್ಥ ಮಾಡ್ಕೋಬೇಕು. ಫಂಕ್ಷನ್ ಅಂದ್ರೆ ಏನು, ಒನ್ ಅಂದ್ರೆ ಏನು, ಆನ್ ಟು ಅಂದ್ರೆ ಏನು. ಈಗ ನಿಮ್ಗೆ ಕೌಂಟಬಿಲಿಟಿ, ಇದು ಕೌಂಟಬಲ್ ಮತ್ತೆ ಅನ್ಕೌಂಟಬಲ್ ಸೆಟ್ಸ್ ನ ಅಲ್ಲಿ ಇದನ್ನ ಮಾಡ್ಬೇಕಾದ್ರೆ ನಿಮ್ಗೆ ಫಂಕ್ಷನ್ ಅಪ್ರೋಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಫಂಕ್ಷನ್ ಅಪ್ರೋಚ್ ಅಲ್ಲಿ ನಾವು ಡೀಲ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಕೆಂಡ್ ರಿಯಲ್ ನಂಬರ್ ಸಿಸ್ಟಮ್ ಅಂತ ಬರುತ್ತೆ. ರಿಯಲ್ ನಂಬರ್ ಅಲ್ಲಿ ಯಾವ ತರ ಇದನ್ನ ಮಾಡ್ತೀವಿ, ನಿಮ್ಗೆ ಸುಪ್ರೀಮಮ್ ಇರ್ಬೋದು, ಇನ್ಫಿಮಮ್ ಇರ್ಬೋದು, ಲೀಸ್ಟ್ ಎಲಿಮೆಂಟ್, ಸ್ಮಾಲೆಸ್ಟ್ ಎಲಿಮೆಂಟ್, ಅದ್ರ ಬಗ್ಗೆ ಎಲ್ಲ ನಾವು ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದೇ ತರ ನಾನು ಸೈಮಲ್ಟೇನಿಯಸ್ ಆಗಿ ಅಲ್ಲಿ ಯಾವ ತರದ ಕ್ವಶನ್ಸ್ ಕೇಳಿದ್ದಾರೆ ಡಿಫ್ರೆಂಟ್ ಸೆಟ್ ಎಕ್ಸಾಮ್ಸ್ ಅಲ್ಲಿ, ಅದನ್ನ PPT ಹಾಕೊಂಡು ನಾನು ಮಾಡ್ತಾ ಹೋಗ್ತೀನಿ. ಅಟ್ ದಿ ಎಂಡ್ ನಾವು PPT ಕ್ವಶನ್ಸ್ ಹಾಕೊಂಡು ಮಾಡ್ತೀವಿ. ಓಕೆನಾ? ಸೊ ನೋಟ್ಸ್ ನಾನು ಸೆಂಡ್ ಮಾಡ್ತೀನಿ, ನಂದು ಹ್ಯಾಂಡ್ ರಿಟನ್ ನೋಟ್ಸ್ ಸೆಂಡ್ ಮಾಡ್ತೀನಿ, ನೋಡ್ಬರಿ.
ಕೌಂಟಬಲ್ ಅಂಡ್ ಅನ್ಕೌಂಟಬಲ್ ಸೆಟ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಇದು ನೀವು ಬಿಡ್ಲೇಬಾರ್ದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಇದ್ರ ಮೇಲೆ ತುಂಬಾ ಕ್ವಶನ್ಸ್ CSIR ಅಲ್ಲೂ ಕೇಳ್ತಾರೆ, ಇಲ್ಲೂ ಕೂಡ ಕೇಳ್ತಾರೆ. ಮತ್ತೆ ಪಾಯಿಂಟ್ ಸೆಟ್ ಟಪಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಆರ್ ಮತ್ತೆ ಆರ್ ಸ್ಕ್ವೇರ್ ಎರಡಕ್ಕೂ ಕಲ್ತ್ಕೋಬೇಕು ನೀವು. ಸೊ ಆರ್ ಅಂತ ಅಂದ್ರೆ ಓವರ್ ಎ ರಿಯಲ್ ಲೈನ್ ನಾವು ಹೆಂಗೆ ಯಾವ್ಯಾವ್ದನ್ನ ಡಿಫೈನ್ ಮಾಡ್ತೀವಿ. ನೈಬರ್ಹುಡ್ ಅಂದ್ರೆ ಏನು, ಇಂಟೀರಿಯರ್ ಸೆಟ್ ಅಂದ್ರೆ ಸೊ ಲಿಮಿಟ್ ಪಾಯಿಂಟ್ಸ್ ಅಂದ್ರೆ ಏನು, ಸೊ ಕ್ಲೋಜರ್ ಅಂದ್ರೆ ಏನು, ಈ ತರ ದೇರ್ ಸೋ ಮೆನಿ ಥಿಂಗ್ಸ್. ಅವನ್ನೆಲ್ಲ ನಾವು ಓವರ್ ಆರ್ ಅಲ್ಲಿ ಕಲಿತೀವಿ. ಸೊ ಆರ್ ಸ್ಕ್ವೇರ್ ಅಲ್ಲೂ ಕೂಡ ನಾವು ಸೇಮ್ ಪ್ರಾಪರ್ಟೀಸ್ ನ ಸ್ಟಡಿ ಮಾಡ್ತೀವಿ. ಅದನ್ನ ಪಾಯಿಂಟ್ ಸೆಟ್ ಟಪಾಲಜಿ ಅಂತ ಕರಿತಾರೆ. ಆರ್ ಸ್ಕ್ವೇರ್ ಅಂತಂದ್ರೆ ಪ್ಲೇನ್ ಅಲ್ಲಿ ಅಂದ್ರೆ ಇದ್ರ ಪಾಯಿಂಟ್. ಓಕೆನಾ. ಸೊ ವಿತ್ ರೆಸ್ಪೆಕ್ಟ್ ಟು ಏನಿದೆ ಎಕ್ಸ್ ಮತ್ತೆ ವೈ ಎರಡು ತಗೊಂಡು ಸೊ ಅಲ್ಲಿ ನಾವು ಆರ್ ಸ್ಕ್ವೇರ್ ಅಂತ ಅಲ್ಲಿ ಸ್ಟಡಿ ಮಾಡ್ತೀವಿ. ಇಲ್ಲಿ ಪ್ಲೇನ್ ಬರುತ್ತೆ ಅಷ್ಟೇ, ಇದು ಲೈನ್ ಬರುತ್ತೆ. ಸೊ ಆರ್ ಅಂತ ಅಂದ್ರೆ ವಿತ್ ರೆಸ್ಪೆಕ್ಟ್ ರಿಯಲ್ ಲೈನ್, ಸಿಂಗಲ್ ರಿಯಲ್ ಲೈನ್. ಸೊ ಇದು ಎರಡು ರಿಯಲ್ ಲೈನ್ ತಗೊಂಡು ದಟ್ ಈಸ್ ನಥಿಂಗ್ ಬಟ್ ದ ಪ್ಲೇನ್. ಸೊ ಎಕ್ಸ್ ವೈ ಪ್ಲೇನ್ ಅಲ್ಲಿ ಸೊ ಯಾವ ತರ ನಾವು ಡೆಫಿನೇಷನ್ಸ್ ನ ಕೊಡ್ತಾ ಹೋಗ್ತೀವಿ, ನೈಬರ್ಹುಡ್ ಇರ್ಬೋದು, ಬೇರೆ ಬೇರೆ ಲಿಮಿಟ್ ಪಾಯಿಂಟ್ಸ್ ಅಲ್ಲಿ ಹೇಗೆ ಡಿಫೈನ್ ಮಾಡ್ತೀವಿ. ಅಲ್ಲಿ ಓಪನ್ ಬಾಲ್, ಕ್ಲೋಸ್ಡ್ ಬಾಲ್ ಅಂತ ಬರುತ್ತೆ. ಸೊ ಇಲ್ಲಿ ಓಪನ್ ಸೆಟ್ ಅಂತ ಬರುತ್ತೆ. ಸೊ ಈ ನೋಡಿ, ಆರ್ ಅಲ್ಲಿ ಸೆಟ್ ಅಂತ ಮಾತಾಡ್ತೀವಿ, ಅಲ್ಲಿ ಓಪನ್ ಸ್ಪಿಯರ್, ಸ್ಪಿಯರ್ ಅಂತ ಮಾತಾಡಲ್ಲ, ಸ್ಪಿಯರ್ ಅಂತ ಬರೋದು ಇದರಲ್ಲಿ ಆರ್ ಕ್ಯೂಬ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಅದನ್ನೆಲ್ಲ ಮಾತಾಡ್ತೀವಿ. ಮತ್ತೆ ಸೀಕ್ವೆನ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಸೆಟ್ ಟ್ರೆಂಡಿಂಗ್ ನೀವು ಪೇಪರ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಏನಂತಂದ್ರೆ ಜಾಸ್ತಿ ಕಾಣೋದೇ ಇವೆರಡೇ ಚಾಪ್ಟರ್. ಸೀಕ್ವೆನ್ಸ್ ಸೀರೀಸ್ ತುಂಬಾನೇ ಇಂಪಾರ್ಟೆಂಟ್. ಓಕೆನಾ. ಸೊ ಸೀಕ್ವೆನ್ಸ್ ಸೀರೀಸ್ ಅಂತಂದ್ರೆ ಇದರಲ್ಲಿ ಜಾಸ್ತಿ ಕ್ವಶನ್ಸ್ ಎತ್ತೋ ಚಾನ್ಸಸ್ ಇರುತ್ತೆ. ಸೊ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ ಮತ್ತೆ ಸೀರೀಸ್ ಆಫ್ ರಿಯಲ್ ನಂಬರ್ಸ್ ಇರುತ್ತೆ. ಸೊ ಮತ್ತೆ ಅದೇ ತರ ಆಲ್ಟರ್ನೇಟಿಂಗ್ ಸೀರೀಸ್ ಅಲ್ಲೂ ನಿಮ್ಗೆ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಸೊ ಅದೊಂದು 2-3 ರಿಸಲ್ಟ್ಗಳಿದಾವೆ, ಆ ರಿಸಲ್ಟ್ ನೋಡ್ಕೊಂಡ್ಬಿಟ್ರೆ ಸಾಕು. ಸೊ ಮತ್ತೆ ಲಿಮಿಟ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಅಂಡ್ ಮೀನ್ ವ್ಯಾಲ್ಯೂ ಥಿಯರಮ್ಸ್ ಬಗ್ಗೆ ನೀವು ಇಲ್ಲಿ ಓದ್ತೀರಾ. ಅದಾದ್ಮೇಲೆ ಯೂನಿಫಾರ್ಮ್ ಕಂಟಿನ್ಯೂಟಿ ಓದ್ತೀರಾ. ಸೊ ಕಂಟಿನ್ಯೂಟಿ ಆದ್ಮೇಲೆ ಸಿ ಯೂನಿಫಾರ್ಮ್ ಕಂಟಿನ್ಯೂಟಿ ಓದ್ತೀರಾ. ಆದ್ಮೇಲೆ ಸೀಕ್ವೆನ್ಸ್ ಸೀರೀಸ್ ಆಫ್ ಫಂಕ್ಷನ್ಸ್ ಏನಿದೆ, ನಾವು ರಿಯಲ್ ನಂಬರ್, ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ ಅಂಡ್ ಸೀರೀಸ್ ಆಫ್ ರಿಯಲ್ ನಂಬರ್ಸ್ ಓದ್ತಿರ್ತೀವಿ. ಅದೇ ತರ ನಾವು ಸೀಕ್ವೆನ್ಸ್ ಅಂಡ್ ಸೀರೀಸ್ ಆಫ್ ಫಂಕ್ಷನ್ಸ್ ಓದ್ತೀವಿ ನಾವಿಲ್ಲಿ. ಮತ್ತೆ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಅಂದ್ರೆ ಏನು ಅಂತ ಓದ್ತೀವಿ. ಫ್ರೀಮನ್ ಇಂಟಿಗ್ರೇಷನ್ ಅಂತ ಒಂದು ಟಾಪಿಕ್ ಇದೆ. ಮತ್ತೆ ಫಂಕ್ಷನ್ ಆಫ್ ಸೆವರಲ್ ವೇರಿಯೇಬಲ್ಸ್ ಅಂತ ಇದೆ. ಇದರಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ ಬರುತ್ತೆ, ಡೈರೆಕ್ಷನಲ್ ಡೆರಿವೇಟಿವ್ ಅದೆಲ್ಲ ಬರುತ್ತೆ, ಆ ಟಾಪಿಕ್ ಬರುತ್ತೆ. ಮತ್ತೆ ಇಂಪ್ರಾಪರ್ ಇಂಟಿಗ್ರಲ್ಸ್ ಮತ್ತೆ ಮೆಟ್ರಿಕ್ ಸ್ಪೇಸ್. ಮೆಟ್ರಿಕ್ ಸ್ಪೇಸ್ ಅಲ್ಲಿ ತುಂಬಾ ಓದೋ ಅವಶ್ಯಕತೆ ಇಲ್ಲ, ನಿಮಗೆ ಡೆಫಿನೇಷನ್ ಗೊತ್ತಿದ್ರೆ ಸಾಕು. ನಿಮ್ಗೆ ಏನ್ ಕ್ವಶನ್ ಕೇಳ್ತಾನೆ ಅಂತಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಮೆಟ್ರಿಕ್ ಅಂತ ಕೇಳ್ತಾನೆ. ಸೊ ಅದಕ್ಕೆ ನಿಮ್ಗೆ ಡೆಫಿನೇಷನ್ ಗೊತ್ತಿದ್ರೆ ಸಾಕು. ಅದನ್ನ ಹೇಳಿದ್ ನಾನು ಏನಂತಂದ್ರೆ ನೀವು ಎಲ್ಲಾ ಟಾಪಿಕ್ಸ್ ಟಚ್ ಮಾಡಿರ್ಬೇಕು ನೀವು. ಓಕೆನಾ. ಅಟ್ಲೀಸ್ಟ್ ಏನೋ ಒಂದು ಡೆಫಿನೇಷನ್ ಇಂದನೇ ನಾವು ಅಟ್ಲೀಸ್ಟ್ 2 ಆಪ್ಷನ್ ಡಿಸ್ಕಾರ್ಡ್ ಮಾಡೋ ತರ ಇರ್ತಾವ ನಿಮಗೆ ಕ್ವಶನ್ಸ್ಗಳು. ಸೊ ಹಂಗಾಗಿ ನೀವು ಎಲ್ಲಾ ಟಾಪಿಕ್ಸ್ ಕವರ್ ಮಾಡಿ. ಸೊ ದಿಸ್ ಇಸ್ ದ ಥಿಂಗ್. ಓಕೆ, ಇದು ಒಂದು ಕತೆ. ನಾನು ಇವತ್ತು ಫಸ್ಟ್ ಚಾಪ್ಟರ್ ಅಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಮುಗ್ಸಕ್ಕೆ. ಫಸ್ಟ್ ಚಾಪ್ಟರ್ ಅಲ್ಲಿ ಏನು ಇಲ್ಲ, ಐ ಹೋಪ್. ಮತ್ತೆ ನಾನು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮಿಂದ ಏನಂತಂದ್ರೆ ಬೇಸಿಕ್ಸ್. ಸೊ ಬೇಸಿಕ್ಸ್ ಇವತ್ತು ಕಂಪ್ಲೀಟ್ಲಿ ಬೇಸಿಕ್ಸ್ ಮಾತಾಡ್ತೀನಿ ನಾನು. ಸೊ ಆ ಬೇಸಿಕ್ಸ್ ಎಷ್ಟು ಕಲ್ತಿದ್ದೀರಾ, ಏನ್ ಕತೆ ಅಂತ ಇವಾಗ ಸುಮ್ಮನೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸ್ ಇಂದ ನಾವು ಆಕ್ಚುಯಲ್ ಟಾಪಿಕ್ಸ್ಗೆ, ನಾವು ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಸೆಟ್ಸ್, ರಿಲೇಷನ್, ಫಂಕ್ಷನ್ಸ್ ಅಂತ ಹೇಳಿದ್ದೆ. ಸೊ ಇನ್ ದ ಸೇಮ್ ವೇ ನಾವು ಇವತ್ತು ಅದನ್ನೇ ಡಿಸ್ಕಸ್ ಮಾಡೋಣ. ನೋಟ್ಸ್ ನಾನು ರಿಟರ್ನ್ ಇದೆ, ರಿಟರ್ನ್ ಶೇರ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ನೀವು ಯು ಕ್ಯಾನ್ ಗೋ ಥ್ರೂ ಬಲ್ವಂತ್ ಸರ್ ಕಳ್ಸಿದ್ದಾರೆ ನಿಮ್ಗೆ PDF ಗ್ರೂಪ್ ಅಲ್ಲಿ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಅದರಲ್ಲೂ ಅಷ್ಟೇ ನೀವೇನಂತ ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ಯು ಹ್ಯಾವ್ ಟು ಕವರ್ ಮ್ಯಾಕ್ಸಿಮಮ್ ಸಿಲೆಬಸ್. ಈಗಲೇ ಹೇಳಿದೀನಿ ಕೇಳಿ. ನೀವು ಒಂದ್ರಲ್ಲೇ ಕುತ್ಕೊಂಡು ಅದ್ ಯಾಕೋ ಬರ್ತಾ ಇಲ್ಲ, ಅದು ಇನ್ನು ಮಾಡ್ತಾ ಇಲ್ಲ ಅನ್ನೋ ತರ ಅದ್ ಮಾಡಿಲ್ಲ. ಸೊ ಎಷ್ಟು ಈ ಸೆಟ್ ಲೆವೆಲ್ಗೆ ಯಾವ ಪ್ರಿಪ್ರೇಷನ್ ಬೇಕಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ದಂಗೆ ನೀವ್ ಹೆಂಗೆಂಗೋ ಪ್ರಿಪೇರ್ ಆಗಕ್ ಹೋದ್ರೆ ಆಗಲ್ಲ. ಸೊ ನೇಚರ್ ಆಫ್ ದಿ ಎಕ್ಸಾಮ್ ನ ನಾವು ಅರ್ಥ ಮಾಡ್ಕೋಬೇಕು. ಅಕಾರ್ಡಿಂಗ್ಲಿ ವಿ ಹ್ಯಾವ್ ಟು ಪ್ರಿಪೇರ್. ಸೊ ಅವಾಗಲೇ ನಾವು ಎಕ್ಸಾಮ್ ನ ಕ್ಲಿಯರ್ ಮಾಡೋದು. ನಾವು ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ತಿಳ್ಕೊಂಡಿದೀವಿ, ತುಂಬಾ ಎಲ್ಲ ಡೆಪ್ತ್ ಆಗಿ ಓದಿದೀವಿ, ಎಕ್ಸಾಮ್ ಕ್ಲಿಯರ್ ಆಗಿಲ್ಲ. ಇದೇ ಆಗೋದು ತುಂಬಾ ಜನಕ್ಕೆ ಇಲ್ಲಿ. ಅದಾಗಬಾರ್ದು. ಓಕೆನಾ. ಸೊ
ಸೊ ಅಷ್ಟು ನಿಮ್ಗೆ ಗೊತ್ತಿರ್ಬೇಕು. ಇದು ಬೇಸಿಕ್ಸ್ ಬೇಗ ಬೇಗ ಹೋಗ್ತೀನಿ ನಿಮ್ಗೆ. ನಾನೇನು ಬರೆಯೋಕ್ ಹೋಗಲ್ಲ ಇವತ್ತು, ಸುಮ್ನೆ. ಸೊ ವಿ ಜಸ್ಟ್ ಮೇಕ್ ಎ ಡಿಸ್ಕಷನ್ ಅಷ್ಟೇ. ಸೊ ಸೆಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಸೆಟ್ ಇಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ವೆಲ್ ಡಿಫೈನ್ಡ್ ಅಂದ್ರೆ ಏನ್ ಹೇಳಿ? ಯಾರಿಗಾದ್ರೂ ಮೀನಿಂಗ್ ಗೊತ್ತಾ ವೆಲ್ ಡಿಫೈನ್ಡ್ ಅಂದ್ರೆ? It will Well not defined, change person to person. well ವೆಲ್ defined ಡಿಫೈನ್ಡ್ means ಅಂತ a It will particular never object not whether change belongs person to to that person. set It or will not. remain the same. Without ambiguity, we can easily say that. ಎಸ್ ಅಂದ್ರೆ, ಸೊ ದೇರ್ ಶುಡ್ ಬಿ ನೋ ಕನ್ಫ್ಯೂಷನ್ ಇನ್ ದ ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಆಫ್ ಅನ್ ಆಬ್ಜೆಕ್ಟ್. ನೋಡಿ, ಅದನ್ನ ಒಂದೊಂದು ಸೆಟ್, ಈಗ ಸೆಟ್ ಆಫ್ ಆಲ್ ಡೇಸ್ ಇನ್ ಎ ವೀಕ್ ಅಂತ ಹೇಳ್ತೀನಿ ಅಂತ ಅಂದ್ರೆ ನಾನು ಹೇಳ್ಬೋದು. ನಾನು ಇಫ್ ಐ ಸೇ ಆಪಲ್ ಬಿಲಾಂಗ್ಸ್ ಟು ದ ಸೆಟ್ ಆರ್ ನಾಟ್ ಅಂತ ನೀವು ಈಸಿಯಾಗಿ ಹೇಳ್ತೀರಾ, ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಅಂತ ಅಷ್ಟೇ. ಈಗ ಯೂಶಲಿ ಸೆಟ್ ನ ಕ್ಯಾಪಿಟಲ್ ಲೆಟರ್ಸ್ ಇಂದ ಡಿನೋಟ್ ಮಾಡ್ತೀವಿ. ಈಗ ಹೆಂಗ್ ಬರ್ದಿದೀನಿ ಅಂತ ಅನ್ಕೊಳ್ಳಿ. ಸೆಟ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ಡೇ ಆಫ್ ಎ ವೀಕ್ ಅಂತ ನಾನು ಬರ್ದಿದ್ದೀನಿ ಅಂತ ಅಂದ್ರೆ, ಇದು ಬರ್ದಿದ್ದೀನಿ ಅಂತ ಅಂದ್ರೆ ಐ ಕ್ಯಾನ್ ಈಸಿಲಿ ಸೇ ಇದ್ರಲ್ಲಿ ಎಷ್ಟು ಎಲಿಮೆಂಟ್ ಬರ್ತವೆ, ಯಾವ್ಯಾವ ಎಲಿಮೆಂಟ್ ಬರ್ತವೆ ಅಂತ. ಇಟ್ ಈಸ್ ಪರ್ಫೆಕ್ಟ್ಲಿ ಡಿಫೈನ್ಡ್. ಓಕೆನಾ? ದಟ್ ಈಸ್ ದ ಮೀನಿಂಗ್. ಓಕೆನಾ? ಇಲ್ಲಿ ಈಗ ಸಪೋಸ್ ಇಫ್ ಐ ಸೇ ಗನ್ ಅಂತ ಕೊಡ್ತೀನಿ, ಡಸ್ ಗನ್ ಬಿಲಾಂಗ್ಸ್ ಟು ದ ಸೆಟ್? ನೋ. ಸೊ ವಿ ಕ್ಯಾನ್ ನಾಟ್ ಸೇ ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್. ಓಕೆನಾ? ಅಂದ್ರೆ ಅದ್ರಲ್ಲಿ ನನ್ಗೆ ಯಾವುದೇ ಅಂಬಿಗ್ಯೂಟಿ ಇಲ್ಲ, ಸೊ ಕನ್ಫ್ಯೂಷನ್ ಇಲ್ಲ, ಡೈಲಮಾ ಇಲ್ಲ. ನಮ್ಗೆ ಒಂದು ಎಲಿಮೆಂಟ್ ನ ಹೇಳಿದ್ರೆ ನೀವು ಕ್ಲಿಯರ್ ಆಗಿ ಹೇಳ್ಬೇಕು, ಅದು ನೀನ್ ಡಿಫೈನ್ ಮಾಡಿರೋ ಸೆಟ್ ಅಲ್ಲಿ ಬರುತ್ತಾ ಬರಲ್ವಾ ಅಂತ. ಇಟ್ ಈಸ್ ದ ಮೀನಿಂಗ್ ಆಫ್ ವೆಲ್ ಡಿಫೈನ್ಡ್ ಅಷ್ಟೇ, ಏನಿಲ್ಲ. ಈಗ ಸೆಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಅಂತ ಹೇಳ್ತಿದೀವಿ ಅಂತ ಅಂದ್ರೆ, ನಾನು 4 ಅಂತ ಹೇಳಿದ್ರೆ ನೀವು ಈಸಿಯಾಗಿ ಹೇಳ್ತೀರಾ, ಡಸ್ 4 ಬಿಲಾಂಗ್ಸ್ ಟು ದ ಸೆಟ್? ನೋ, ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್. ಆಗಲ್ಲ ಅಂತ ಹೇಳ್ತೀರಾ. ಸೊ ದಿಸ್ ಇಸ್ ದ ಮೀನಿಂಗ್. ಯೂಶಲಿ ಕ್ಯಾಪಿಟಲ್ ಲೆಟರ್ಸ್ ಇಂದ ಡಿನೋಟ್ ಮಾಡ್ತೀವಿ. ಸೊ ಮೆಥಡ್ಸ್ ಆಫ್ ರೆಪ್ರೆಸೆಂಟೇಷನ್, ಸೆಟ್ಸ್ ನ ರೆಪ್ರೆಸೆಂಟೇಷನ್ ಮಾಡಕ್ಕೆ 2 ಮೆಥಡ್ ಇದೆ ನಮ್ಮ ಹತ್ರ. ಸೊ ಒಂದು ರೋಸ್ಟರ್ ಮತ್ತೆ ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಇದೆ. ರೋಸ್ಟರ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ರೋಸ್ಟರ್ ಅಂತಂದ್ರೆ ಲಿಸ್ಟ್ ಅಂತ. ಓಕೆನಾ? ಸೊ ಇನ್ನೊಂದು ಸೆಟ್ ಬಿಲ್ಡರ್ ಅಂತ ಕರಿತೀವಿ. ರೋಸ್ಟರ್ ಅಂತಂದ್ರೆ ನಾವಿಲ್ಲಿ ಎಲಿಮೆಂಟ್ಸ್ ನ ಲಿಸ್ಟ್ ಮಾಡ್ತೀವಿ. ಈಗ ಸಪೋಸ್ ನೋಡಿ, ಈಗ ಸಪೋಸ್ ಇಫ್ ಐ ರೈಟ್ ಎ ಇಸ್ ಈಕ್ವಲ್ ಟು 1 2 3 4 5 ಅಂತ ಬರ್ದಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಐ ಸೇ ದಿಸ್ ಇಸ್ ಇನ್ ದ ರೋಸ್ಟರ್ ಫಾರ್ಮ್. This is a set. In fact, this is a set of all natural numbers. Set of all ಅಲ್ಲ, set of natural numbers. ಓಕೆನಾ? ಸೊ ಇದನ್ನ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೀರಿ ಅಂದ್ರೆ ಹೆಂಗ್ ಬರೀತೀರಾ? ಹೌ ಟು ರೈಟ್ ದಿಸ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್? ಸೆಟ್ ಬಿಲ್ಡರ್ ಫಾರ್ಮ್ ಯಾವತ್ತೂ ಎಕ್ಸ್ ಅಂತಾನೆ ಬರೀಬೇಕು. X is natural number. X is a natural number and X belongs to n and X is X is greater lesser than than 6 and less than 5. Less than 6 ಅಂತ ಬರೆಯೋದು, or else lesser than or equal to 5 Less than or equal to 5 ಅಂತ. ಸೊ ಅಂದ್ರೆ ದ ಸೆಟ್ ಬಿಲ್ಡರ್ ಫಾರ್ಮ್ ಈಸ್ ನಾಟ್ ಯೂನಿಕ್. ಓಕೆನಾ? ಸೆಟ್ ಬಿಲ್ಡರ್ ಫಾರ್ಮ್ ಯೂನಿಕ್ ಅಂತ ಹೇಳಕ್ಕಾಗಲ್ಲ, ಅವ್ರವ್ರು ಇಷ್ಟ, ನಾವ್ ಹೆಂಗ್ ಬೇಕಾದ್ರೆ ಬರ್ಕೋಬಹುದು. ಅಂದ್ರೆ ಇದೇ ತರ ಬರಿಬೇಕು ಅಂತ ರೂಲ್ಸ್ ಇಲ್ಲ ಸೆಟ್ ಬಿಲ್ಡರ್ ಫಾರ್ಮ್. ಇಟ್ ಇಸ್ ನಾಟ್ ಯೂನಿಕ್. ಸೊ ಈ ತರ ನಾವು ಬರಿತಾ ಹೋಗ್ತೀವಿ. ಸೊ ನಿಮ್ಗೆ ಯು ಶುಡ್ ನೋ ದ ಕನ್ವರ್ಷನ್. ನಾನು ಯಾವ್ದೋ ಒಂದು ಸೆಟ್ ಕೊಟ್ರೆ ಅದ್ರದ್ದು ರೋಸ್ಟರ್ ಫಾರ್ಮ್ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಇಫ್ ಐ ಸೇ ಬಿ ಇಸ್ ಈಕ್ವಲ್ ಟು x such that x minus 1 2x plus 4 is equal to 0, x belongs to z ಅಂತ ಕೊಟ್ರೆ ಏನ್ ಬರೀತೀರಾ? x equals to 1 means set b So equals to 1. which and all the integers satisfies this equation ಅಂತ. So can you write the roster form of this? 1 minus 4 by 2. Minus 1 by 2. So 1 and Minus 2. Minus 2. sorry 1 and minus 2 and both are integers ಬರಿಬಹುದು. So x such that x plus 1, so into 2x minus 1 is equal to 0, where x belongs to natural number. ಎಂತ ಬರೀತೀರಾ? So which and all the natural numbers satisfies this equation ಅಂತ ಕೇಳ್ತಾರೆ. ಅಂದ್ರೆ this is the set builder form. So I have not listed the elements here in set builder form, but in case of roster I have to list all the elements. So that is the thing. So any Minus 1 It contains by only 2. 1 by 2. It's an empty set, sir. Empty set. so it is Empty an set. empty set ಅಂತ ಹೇಳ್ತೀವಿ. ಅಂದ್ರೆ there are no natural numbers which satisfies this equation. ಸಾಲ್ವ್ ಮಾಡೋದಲ್ಲ. ಸೊ ಇದು ಏನು ಬರುತ್ತೆ? ಇಫ್ ಯು ಸಾಲ್ವ್ ದಿಸ್ ಫ್ಯಾಕ್ಟರ್, the solution of this factor is -1 and solution of this factor is 1/2,
and both are not Belongs to belongs to L, so it is a null set. ಅಂದ್ರೆ ಯಾವ ನ್ಯಾಚುರಲ್ ನಂಬರ್ ಕೂಡ ಈ ಈಕ್ವೇಶನ್ ಸ್ಯಾಟಿಸ್ಫೈ ಮಾಡೋದಿಲ್ಲ ಅಂತ ಅದರ ಅರ್ಥ. ಸೊ ದಿಸ್ ಇಸ್ ದ ಥಿಂಗ್. ಓಕೆನಾ, ನಿಮ್ಗೆ ಕನ್ವರ್ಷನ್ಸ್ ನಿಮ್ಗೆ ಗೊತ್ತಿರಬೇಕು, ಕ್ಲಿಯರ್ ಆಯ್ತಲ್ವಾ? ಸೊ ನಿಮ್ಗೆ ನೆಕ್ಸ್ಟ್ ಅಲ್ಲಿ ಬರೋದು ನಿಮ್ಗೆ ಟೈಪ್ಸ್ ಗೊತ್ತಿರ್ಬೇಕು ನಿಮ್ಗೆ. ಸೊ ಇವೆಲ್ಲ ಗೊತ್ತಿದೆ, ನಾನು ಜಸ್ಟ್ ಆ ವರ್ಡ್ಸ್ ಗಳನ್ನ ಮೆನ್ಷನ್ ಮಾಡ್ಕೊಂಡು ಹೋಗ್ತೀನಿ, ಜಾಸ್ತಿ ಇದ್ರಲ್ಲೇ ಡ್ರ್ಯಾಗ್ ಮಾಡೋದು ಬೇಡ. ಸೊ ಸೆಟ್ಸ್ ಅಂತ ಅಂದ್ರೆ ನಿಮ್ಗೆ ನಲ್ ಸೆಟ್ ಅಂದ್ರೆ ಗೊತ್ತಿರ್ಬೇಕು, ನಲ್ ಅಥವಾ ಎಂಟಿ ಸೆಟ್ ಅಂತ ಕರಿತೀವಿ. ಓಕೆನಾ, ಇದರಿಂದ ಯಾವುದೇ ಕ್ವಶನ್ಸ್ ನಿಮ್ಮ KCET ಎಕ್ಸಾಮ್ಸ್ಗೆ ಬರೋದಿಲ್ಲ. ಸೊ ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ನಿಮ್ಗೆ ಪ್ರತಿಯೊಂದು ಗೊತ್ತಿರ್ಬೇಕು, ಹಂಗಾಗಿ ನಾನು ಎಲ್ಲಾನು ಹೇಳ್ತಾ ಇದ್ದೀನಿ. ಸೊ ನಲ್ ಸೆಟ್ ಅಂದ್ರೆ ಏನು? ಇಟ್ ಈಸ್ ಅನ್ ಎಂಟಿ ಸೆಟ್ ಅಂತ ಕರಿತೀವಿ. ಅಂದ್ರೆ ಸೊ ದಿಸ್ ಈಸ್ ಎ ನಲ್ ಸೆಟ್ ಅಂತ ಹೇಳ್ಬೋದು. ಓಕೆನಾ, ಸೊ ನಲ್ ಸೆಟ್ ನ ಯೂಶಲಿ ಈ ತರ ಡಿನೋಟ್ ಮಾಡ್ತೀವಿ. ಸೊ ಫ್ಲವರ್ ಬಕೆಟ್ ಬರ್ತೀವಿ, ಅಥವಾ ಈ ತರ ಪೈ ಅಂತ ಬರ್ತೀವಿ. ಪೈ ಇಸ್ ಅ ಸಿಂಬಲ್ ಆಫ್ ನಲ್. ಅಂಡ್ ಅದು ಗೊತ್ತಿರ್ಲಿ, ಅಂದ್ರೆ ಯಾವ್ದೇ ಎಲಿಮೆಂಟ್ಸ್ ಗಳು ಬರೋದಿಲ್ಲ ಅಂತ. ಅಂದ್ರೆ ಸಿಂಗಲ್ ಟನ್ ಅಂತ ಬರುತ್ತೆ, ನಿಮ್ಗೆ ಗೊತ್ತಿರ್ಲಿ. ಸಿಂಗಲ್ ಟನ್ ಅಂದ್ರೆ ಏನು? Only one element. ಒಂದೇ ಒಂದು ಎಲಿಮೆಂಟ್ ಇರ್ಬೇಕು, ಅಂದ್ರೆ ಓನ್ಲಿ ಒನ್ ಎಲಿಮೆಂಟ್. ಸಪೋಸ್ ಇಫ್ ಐ ಸೇ Even prime number. x such that x plus 1 into 2x minus 1 is equal to 0, x belongs to z. ಇದೆಂತ ಸೆಟ್ ಇದು? Singleton set. This is nothing but Minus what? 1. It is only -1. So hangagi we say -1 is the only integer which satisfies this equation. Hangagi -1 is the answer. I mean, this contains only one element, so it is singleton. So then the third one, finite infinite andre gottide. So finite set andre enu? It Countable contains number of finite number of elements. So it contains finite number of elements. So okay, ಇದಕ್ಕೆ ಡೆಫಿನಿಷನ್ ಬೇರೆನೆ ಕೊಡ್ತೀವಿ ನಾವು. ಸ್ವಲ್ಪ ಹೈಯರ್ ಮ್ಯಾಥ್ಸ್ ಗೆ ಹೋದ್ಮೇಲೆ ಫೈನೈಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾರೆಕ್ಟರೈಸೇಷನ್ ಆಫ್ ಫೈನೈಟ್ ಇನ್ಫಿನೈಟ್ ಸೆಟ್ ನ ಇನ್ ಟರ್ಮ್ಸ್ ಆಫ್ ಫಂಕ್ಷನ್ ಅಲ್ಲಿ ಡಿಫೈನ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ನಾನು ಕೌಂಟಬಿಲಿಟಿ ನಲ್ಲಿ ಹೇಳ್ತಾ ಹೋಗ್ತೀನಿ. ಫೈನೈಟ್ ಇನ್ಫಿನೈಟ್ ಡೆಫಿನಿಷನ್ ಬೇರೆನೆ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಸದ್ಯದ ಮಟ್ಟಿಗೆ ಗೊತ್ತಿರಲಿ, ವಿಚ್ ಕಂಟೈನ್ಸ್ ಓನ್ಲಿ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್. ದಿಸ್ ಕಂಟೈನ್ಸ್ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್. ಕೌಂಟಬಲ್ ಅಂತ ಯೂಸ್ ಮಾಡಂಗಿಲ್ಲ ನೀವು ವರ್ಡ್. ಸೊ ಆಸ್ ಯು ಆಲ್ MSc ಗ್ರಾಜುಯೇಟ್ಸ್ ಆಗಿರೋದ್ರಿಂದ ಕೌಂಟಬಲ್ ವರ್ಡ್ ನ ಯೂಸ್ ಮಾಡಬೇಡಿ. ಯಾಕಂದ್ರೆ ನಾವು ಕೌಂಟಬಲ್ ಅಂತ ಯೂಸ್ ಮಾಡ್ತೀವಿ ಚಿಕ್ಕ ಮಕ್ಕಳು PUC ಮಕ್ಕಳಿಗೆಲ್ಲ ಹೇಳ್ಬೇಕಾದ್ರೆ, ಆತರ ಯೂಸ್ ಮಾಡಂಗಿಲ್ಲ. ಸೊ ದಟ್ ಈಸ್ ದ ಒನ್. ಅಂಡ್ ಕಾರ್ಡಿನಲ್ ನಂಬರ್ ಅಂತ ಬರುತ್ತೆ ಇನ್ನೊಂದು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕಾರ್ಡಿನಲ್ ನಂಬರ್ ಅಂತ ಬರುತ್ತೆ. ಕಾರ್ಡಿನಲ್ ನಂಬರ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ, ಕಾರ್ಡಿನಾಲಿಟಿ ಅಂತ ಕರಿತೀವಿ. ಕಾರ್ಡಿನಾಲಿಟಿ ಅಂದ್ರೆ ಏನು? Number ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್. ಓಕೆನಾ, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಷ್ಟು ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ ಅನ್ನೋದನ್ನ ನಾವು ಕಾರ್ಡಿನಾಲಿಟಿ ಅಂತ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಇದ್ರಲ್ಲಿ ಮಾಡ್ತೀನಿ ಕಾರ್ಡಿನಾಲಿಟಿ ಅನ್ನೋದನ್ನ. ಸೊ ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಅಂತ. ಸೊ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರ್ತವೆ ಅಂತ, ಅಂದ್ರೆ ಅದನ್ನ N(A) ಅಂತಾನು ಕರಿತೀವಿ. ಟೈಮ್ಸ್ ಅದನ್ನ ಕಾರ್ಡ್ ಆಫ್ ಎ ಅಂತಾನು ಕರಿತೀವಿ ನಾವು. ಟೈಮ್ಸ್ ಅದನ್ನ ಈ ತರನು ಕರಿತೀವಿ, ಮಾಡ್ ಆಫ್ ಎ ಅಂತಾನು ಕೂಡ ಕರಿತೀವಿ. ಅದನ್ನ ಆ ತರ ಡೀಲ್ ಮಾಡ್ತೀವಿ. ಅಂದ್ರೆ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ ಅನ್ನೋದನ್ನ ನಾವು ಕಾರ್ಡಿನಾಲಿಟಿ ಅಂತ ಕರಿತೀವಿ. ಅಂದ್ರೆ ವಾಟ್ ಆರ್ ದ ಪಾಸಿಬಿಲಿಟೀಸ್ ಆಫ್ ದಿ ಕಾರ್ಡಿನಾಲಿಟಿ ಅಂತ ಅಂದ್ರೆ, ಕಾರ್ಡಿನಾಲಿಟಿ ಆಫ್ ಸೆಟ್ ಮೇ ಬಿ ಫೈನೈಟ್ ಆರ್ ಮೇ ಬಿ ಇನ್ಫೈನೈಟ್. ಓಕೆನಾ, ಇನ್ಫೈನೈಟ್ ಅಂತ ಅಂದ್ರೆ ಅಲ್ಲಿ ಮತ್ತೆ 2 ಕ್ಯಾಟಗರೀಸ್ ಬರ್ತವೆ, ಮತ್ತೆ ಕೌಂಟಬಲ್ ಮತ್ತೆ ಅನ್ಕೌಂಟಬಲ್ ಅಂತ. ಸೊ ಸಪೋಸ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಸಪೋಸ್ ಇಫ್ ಐ ಸೇ ಸೆಟ್ A is equal to x such that so x belongs to n and so -4 less than or equal to x less than or equal to 9 ಅಂತ ಅಂದ್ರೆ, now can you tell me the cardinality of this set? What is n of a? 9 elements. 9. So the cardinality of this this set is what? 9. ಯಾಕಂತ ಅಂದ್ರೆ ಸೊ 9 ಎಲಿಮೆಂಟ್ಸ್ ಮಾತ್ರ, ಅಂದ್ರೆ n belongs to z, -4 ಕನ್ಸಿಡರ್ ಮಾಡೋಂಗಿಲ್ಲ. ಹಂಗಾಗಿ ದ ಕಾರ್ಡಿನಾಲಿಟಿ ದಿಸ್ ಇಸ್ ವಾಟ್ 9 ಅಂತ ಕರಿತೀವಿ. ಇವು ಫೈನೈಟ್ ಸೆಟ್ ಗೆ ಕಾರ್ಡಿನಾಲಿಟಿ ಡಿಫೈನ್ ಆಗುತ್ತೆ. ಓಕೆನಾ, ದಿಸ್ ಇಸ್ ವಾಟ್, ದಿಸ್ ಇಸ್ ಇನ್ ಫ್ಯಾಕ್ಟ್ ಫೈನೈಟ್ ಸೆಟ್. ಫೈನೈಟ್ ಸೆಟ್ ಗೆ ಏನಂತ ಹೇಳ್ತೀವಿ ಅಂದ್ರೆ, ಕಾರ್ಡಿನಾಲಿಟಿನ ಒಂದು ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. 10 ಎಲಿಮೆಂಟ್ ಇದಾವೆ, 20 ಎಲಿಮೆಂಟ್ ಇದಾವೆ, 50 ಎಲಿಮೆಂಟ್ ಇದಾವೆ, 1000 ಎಲಿಮೆಂಟ್ ಇದಾವೆ ಅಂತ ಹೇಳ್ತೀವಿ. ಬಟ್ ಕಾರ್ಡಿನಾಲಿಟಿ ಆಫ್ ಇನ್ಫೈನೈಟ್ ಸೆಟ್ಸ್ ನ ನಾವು ಬೇರೆ ತರ ಡಿಫೈನ್ ಮಾಡ್ತೀವಿ. ಸೊ ಅದನ್ನ ಜಸ್ಟ್ ಹಿಂಟ್ ಕೊಡ್ತೀನಿ, ನಾನು ಮುಂದೆ ಮಾತಾಡ್ತೀನಿ. ಅರ್ಥಮೆಟಿಕ್ ಅಲ್ಲಿ ಕಾರ್ಡಿನಾಲಿಟಿ ಆಫ್ ಇನ್ಫೈನೈಟ್ ಸೆಟ್ಸ್ ಹೆಂಗೆ ಡಿಫೈನ್ ಮಾಡಿದೀವಿ ಅಪ್ಪ ನಾವು ಅಂತ ಅಂದ್ರೆ,
ಅಂದ್ರೆ ಸರ್ ಕಾರ್ಡಿನಾಲಿಟಿ ಆಫ್ ಇನ್ಫಿನಿಟ್ ಸೆಟ್ ಇನ್ಫಿನಿಟ್ ಇರ್ತಾವಲ್ಲ ಸರ್, ಇನ್ಫಿನಿಟಿ ಅಂತ ಹೇಳ್ತೀವಲ್ಲ ಸರ್ ಅಂತ, ಇನ್ಫಿನಿಟಿನೇ, ಬಟ್ ಅದನ್ನ ಎರಡ್ ತರ ಡಿಫೈನ್ ಮಾಡ್ತೀವಿ. ಸೊ ಅಂದ್ರೆ ನಾವು ಕಾರ್ಡಿನಾಲಿಟಿ ಆಫ್ ಇನ್ಫಿನಿಟ್ ಸೆಟ್ ಅಂದ್ರೆ ಅದರಲ್ಲಿ ಎರಡ್ ತರ ಬರುತ್ತೆ. ಒಂದು ಬೇಜಾರಾಗಿ ನಮ್ಗೆ ಎನ್ ಅಂತ ಬರುತ್ತೆ. ಸೊ ಎನ್ ಗೆ ಕಾರ್ಡಿನಾಲಿಟಿ ನಾವು ಒಂದು ಸಿಂಬಲ್ ಇಂದ ಡಿನೋಟ್ ಮಾಡ್ತೀವಿ, ಅಲೆಫ್ ನಾಟ್ ಅಂತ ಕರಿತೀವಿ ಇದನ್ನ. ಓಕೆನಾ? ಸೊ ಇದಕ್ಕೆ ಅಲೆಫ್ ನಾಟ್ ಅಂತ ಕರಿತೀವಿ. ಅಂದ್ರೆ ಯಾವ್ದೇ ಒಂದು ಸೆಟ್ ಗೆ ಇಷ್ಟು ಪಾಸಿಬಿಲಿಟೀಸ್ ಇರುತ್ತೆ, ಇಲ್ಲ ಅದು ಫೈನೈಟ್ ಇರುತ್ತೆ, ಇಲ್ಲ ಕೌಂಟಬಲ್ ಇರುತ್ತೆ. ಅಂದ್ರೆ ಫಾರ್ ಎ ಸೆಟ್ ದರ್ ಆರ್ 3 ಪಾಸಿಬಿಲಿಟೀಸ್. ಓಕೆನಾ? ಯಾವುದೇ ಒಂದು ಸೆಟ್ ತಕೊಂಡ್ರೆ ಅದು ಮುಂದೆ ಹೇಳ್ತಾ ಹೋಗ್ತೀನಿ ನಾನು, ಇವಾಗ ನಿಮ್ಗೆ ಸುಮ್ಮನೆ ಜಸ್ಟ್ ಐಡಿಯಾ ಗೊತ್ತಿಲ್ಲ. ಓಕೆ, ಯಾವುದೇ ಒಂದು ಸೆಟ್ ತಕೊಂಡ್ರೆ ಅದಕ್ಕೆ 3 ಪಾಸಿಬಿಲಿಟಿ ಇರುತ್ತೆ, ಇಲ್ಲ ಅಂದ್ರೆ 4 ಅಂತ ಅನ್ಕೊಂಡು ಫೈನೈಟ್ ಆರ್ 5 ಆರ್ ಫೈನೈಟ್ ಅಂತ ಅನ್ಕೊಳ್ಳೋಣ. ಸಿಂಪಲ್ ಆಗಿ 2 3 ಹಾಕ್ಬಿಡ್ತೀನಿ. ನಲ್ ಸೆಟ್ ಆಗಿರುತ್ತೆ, ಇಲ್ಲ ಫೈನೈಟ್ ಸೆಟ್ ಆಗಿರುತ್ತೆ, ಇಲ್ಲ ಡಿನ್ಯೂಮರಬಲ್ ಅಂತ, ಯಾಕಂದ್ರೆ ಇವು ಕೂಡ ಫೈನೈಟ್ ಆಗುತ್ತೆ. ಸುಮ್ನೆ ಕೌಂಟಬಲ್ ಅಂತ ಬರಿತೀನಿ, ಬಿಕಾಸ್ ಫೈನೈಟ್ ಸೆಟ್ ಇಸ್ ಆಲ್ಸೋ ಕೌಂಟಬಲ್ ಸೆಟ್ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಬೆಟರ್ ಟು ಸೇ ಡಿನ್ಯೂಮರಬಲ್ ಅಂತ ಹೇಳ್ಬೋದು ನಾನು. ಅಂದ್ರೆ ಯಾವ್ಯಾವ ಕೌಂಟ್ ಮಾಡಬಹುದು ಅದೆಲ್ಲ. ಅದಾದ್ಮೇಲೆ ಇನ್ನೊಂದು ಅನ್ಕೌಂಟಬಲ್ ಅಂತ, ಇಷ್ಟು ಪಾಸಿಬಿಲಿಟೀಸ್ ಇರ್ತವೆ. ಓಕೆನಾ? ಅಂದ್ರೆ ದೀಸ್ ಟು ಏನಿದೆ, ಈ ಡಿನ್ಯೂಮರಬಲ್ ಮತ್ತೆ ಅನ್ಕೌಂಟಬಲ್, ಇವೆಲ್ಲವೂ ಕೂಡ ಇನ್ಫೈನೈಟ್ ಕ್ಯಾಟಗರಿಗೆ ಸೇರ್ತವೆ. ಅಂದ್ರೆ ಯಾವುದೇ ಒಂದು ಸೆಟ್ ಇನ್ಫೈನೈಟ್ ಆಗಿದೆ ಅಂತಂದ್ರೆ ದರ್ ಆರ್ 2 ಪಾಸಿಬಿಲಿಟೀಸ್, ಐದರ್ ಇಟ್ ಮೇ ಡಿನ್ಯೂಮರಬಲ್ ಆರ್ ಅನ್ಕೌಂಟಬಲ್. 2 ಪಾಸಿಬಿಲಿಟೀಸ್ ಇರ್ತವೆ ಅಂತ ನಿಮಗೆ ಗೊತ್ತಿರಬೇಕು. ಸೆಟ್ಗೆ ಪಾಸಿಬಿಲಿಟೀಸ್ ಏನು ಅಂತಂದ್ರೆ, ಸೆಟ್ ಇಲ್ಲ ನಲ್ ಸೆಟ್ ಆಗಿರುತ್ತೆ, ಇಲ್ಲ ಫೈನೈಟ್ ಸೆಟ್ ಆಗಿರುತ್ತೆ, ಇಲ್ಲ ಡಿನ್ಯೂಮರಬಲ್ ಆಗಿರುತ್ತೆ, ಇಲ್ಲ ಅನ್ಕೌಂಟಬಲ್ ಆಗಿರುತ್ತೆ. ಸೊ ಇಷ್ಟು 4 ಪಾಸಿಬಿಲಿಟಿ ಇರುತ್ತೆ ಯಾವುದೇ ಒಂದು ಸೆಟ್ಗೆ. ಸೊ ಅದು ನೋಡಿ. ಈಗ ನೋಡಿ, ಫೈನೈಟ್ ಸೆಟ್ಗೆ ಕಾರ್ಡಿನಾಲಿಟಿನ ಡಿಫೈನ್ ಮಾಡ್ತೀವಿ. ಎಷ್ಟೋ ಎಲಿಮೆಂಟ್ ಇದಾವೆ ಅಂತ ಹೇಳ್ತೀವಿ, ಎಷ್ಟು ಎಲಿಮೆಂಟ್ ಇದಾವೆ ಕೌಂಟ್ ಮಾಡ್ತೀವಿ, ಅದ್ರಲ್ಲಿ 9, ಇದ್ರಲ್ಲಿ 9 ಎಲಿಮೆಂಟ್ ಇದಾವೆ, 9 ಅಂತ ಹೇಳಿದ್ವಿ. ಇನ್ಫೈನೈಟ್ ಸೆಟ್ಗೆ ನಾವು ಕಾರ್ಡಿನಾಲಿಟಿ ಕೂಡ ಡಿಫೈನ್ ಮಾಡಿದೀವಿ ನಾವು. ಅದೇನಂತಂದ್ರೆ, ಸೊ ದ ಸ್ಮಾಲೆಸ್ಟ್ ಇನ್ಫೈನೈಟ್ ಸೆಟ್ ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ ಅಂತ ಹೇಳ್ಬೇಕು. ಅಂದ್ರೆ ಸ್ಮಾಲೆಸ್ಟ್ ಇನ್ಫೈನೈಟ್ ಸೆಟ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ದಟ್ ಇಸ್ ನಾಟ್ ಅಪ್ರೋಪ್ರಿಯೇಟ್. ಯಾಕೆ ಹೇಳಿ? if I say 2n, 2n is basically a subset ಅಲ್ವಾ? 2n is subset of n. ಹಂಗಾಗಿ ದಿಸ್ ಇಸ್ ಈವನ್ ಸ್ಮಾಲರ್ ದೆನ್ n ಅಲ್ವಾ? ಸೊ ಹಂಗಾಗಿ ಸ್ಮಾಲೆಸ್ಟ್ ಅಂತ ಹೇಳಕ್ಕಾಗಲ್ಲ, ಅಂದ್ರೆ ಬೇಸಿಕ್ ಯೂನಿಟ್ ತರ ಟ್ರೀಟ್ ಮಾಡ್ತೀವಿ. ಸೊ ನ್ಯಾಚುರಲ್ ನಂಬರ್ಗೆ ಕಾರ್ಡಿನಾಲಿಟಿ ಏನು ಅಂತಂದ್ರೆ ಅಲೆಫ್ ನಾಟ್ ಅಂತ ಹೇಳ್ತೀವಿ. ಅಂಡ್ ನಾವು ರಿಯಲ್ ನಂಬರ್ಸ್ಗೆ ಸಿ ಅಂತ ಹೇಳ್ತೀವಿ, ಕಾಂಟಿನಮ್ ಅಂತ ಕರೀತಾರೆ ಅದನ್ನ. ಸೊ ಇಷ್ಟು ನಿಮಗೆ ಜಸ್ಟ್ ಸಿಂಪಲ್ ಆಗಿ ಗೊತ್ತಿರ್ಲಿ ಇವಾಗ ಸದ್ಯದ ಮಟ್ಟಿಗೆ. ನ್ಯಾಚುರಲ್ ನಂಬರ್ಸ್ಗೆ ಕಾರ್ಡಿನಾಲಿಟಿನ ಅಲೆಫ್ ನಾಟ್ ಅಂತ ಕರಿತೀವಿ, ಆರ್ಗೆ ಸಿ ಅಂತ ಕರಿತೀವಿ, ಕಾಂಟಿನಮ್ ಅಂತ ಕರಿತೀವಿ. ಆರ್ಗೂ ಕೂಡ ಕಾರ್ಡಿನಾಲಿಟಿ ಡಿಫೈನ್ ಆಗುತ್ತೆ. ಸೊ ಇವೆರಡೂ ಕೂಡ ಎನ್ ಮತ್ತೆ ಆರ್ ಎರಡೂ ಕೂಡ ಏನಾಗಿರ್ತವೆ, ಅವೆರಡೂ ಕೂಡ ಇನ್ಫೈನೈಟ್ ಸೆಟ್ಸ್. ಅದರಲ್ಲಿ ಎನ್ ನಾವು ಕೌಂಟಬಲ್ ಅಂತ ಕರಿತೀವಿ, ಸೊ ಆರ್ ನಾವು ಏನಂತ ಕರಿತೀವಿ, ಅನ್ಕೌಂಟಬಲ್ ಅಂತ ಕರಿತೀವಿ. ಇದು ಗೊತ್ತಿರಲಿ. ಅನ್ಕೌಂಟಬಲ್ಗೆ ಇವಾಗ ನೆನಪಿರ್ಲಿ, ಯಾವುದೇ ಒಂದು ಕೌಂಟಬಲ್ ಆಮೇಲೆ ಮಾತಾಡ್ತೀನಿ. ಕೌಂಟಬಲ್ ಸೆಟ್ ಅಂತ ಬಂದ್ರೆ ಅದ್ರದ್ದು ಕಾರ್ಡಿನಾಲಿಟಿ ಯಾವುದಕ್ಕೆ ಆಗ್ಲಿ ಅಲೆಫ್ ನಾಟ್ ಅಂತ ಹೇಳ್ತೀವಿ. ಅಂದ್ರೆ ವಾಟ್ ಇಸ್ ದ ಕಾರ್ಡಿನಾಲಿಟಿ ಆಫ್ 2n ಅಂತ ಕೇಳಿದ್ರೆ ನೀವು ಅವಾಗ್ಲೂ ಹೇಳ್ಬೇಕೇನಂತ, ಅಲೆಫ್ ನಾಟ್ ಅಂತ ಹೇಳ್ಬೇಕು. ಓಕೆನಾ? ಕಾರ್ಡಿನಾಲಿಟಿ ಆಫ್ ಕೌಂಟಬಲ್ ಅಂತ ಬಂದ್ರೆ ಸುಮ್ಮನೆ ನೆನ್ಪಿಟ್ಕೊಳ್ಳಿ, ಅಲೆಫ್ ನಾಟ್ ಅಂತ ಹೇಳ್ಬೇಕು. ಕಾರ್ಡಿನಾಲಿಟಿ ಆಫ್ ಅನ್ಕೌಂಟಬಲ್ ಅಂತ ಬಂದ್ರೆ ನೀವು ಸಿ ಅಂತ ಹೇಳ್ಬೇಕು. ಕ್ಲಿಯರಾ? ಸೊ ಇಷ್ಟು ನಿಮ್ಗೆ ಕಾರ್ಡಿನಾಲಿಟಿ ಬಗ್ಗೆ ಗೊತ್ತಿರ್ಬೇಕು. ಅದಾದ ನಂತರ ನಿಮ್ಗೆ ಇದನ್ನ ಟ್ರಾನ್ಸ್ಫೈನೈಟ್ ನಂಬರ್ಸ್ ಅಂತ ಕರೀತಾರೆ. ಸೊ ಅದೆಲ್ಲ ಮುಂದೆ ಮಾತಾಡೋಣ. ನೆಕ್ಸ್ಟ್ ಈಕ್ವಿವ್ಯಾಲೆಂಟ್ ಸೆಟ್ಸ್ ಅಂತ ಬರುತ್ತೆ. ಈಕ್ವಿವ್ಯಾಲೆಂಟ್ ಸೆಟ್ಸ್ ಅಂತ, ಈಕ್ವಲ್ ಸೆಟ್ಸ್ ಅಲ್ಲ, ಈಕ್ವಿವ್ಯಾಲೆಂಟ್ ಸೆಟ್ಸ್. ಯಾವಾಗ ಎರಡು ಸೆಟ್ ನ ಈಕ್ವಿವ್ಯಾಲೆಂಟ್ ಸೆಟ್ ಅಂತೀವಿ, ಸಪೋಸ್ ಇಫ್ ಐ ಸೇ ಎ ಮತ್ತೆ ಬಿ ಎರಡು ಸೆಟ್ ಇದಾವೆ ಅಂತ ಅನ್ಕೊಳ್ಳೋಣ. ಸೊ ಇವನ್ನ ಯಾವಾಗ ಈಕ್ವಿವ್ಯಾಲೆಂಟ್ ಅಂತ ಕರಿತೀವಿ? ಈಕ್ವಲ್ ಅಲ್ಲ, ಈಕ್ವಿವ್ಯಾಲೆಂಟ್. ಈ ಸಿಂಬಲ್ ಎ ಈಸ್ ಈಕ್ವಿವ್ಯಾಲೆಂಟ್ ಟು ಬಿ ಅಂತ ಅನ್ಬೇಕಾದ್ರೆ ಕಂಡೀಷನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಆಗಿರ್ಬೇಕು. ಎನ್ ಆಫ್ ಬಿ ಎರಡು ಈಕ್ವಲ್ ಆಗಿದಾವೆ ಅಂತಂದ್ರೆ ವಿ ಸೇ ಎ ಇಸ್ ಈಕ್ವಿವ್ಯಾಲೆಂಟ್ ಟು ಬಿ. So I say, so the set A is equal to 1, 2, 3 and another set B is equal to ABC. So B is equal to X such that X belongs to Z. ಏನಂತ ಹೇಳ್ಬೋದು, X minus 1, X plus 2, X plus 4
is equal to 0 ಅಂತ ಹೇಳ್ಬೋದು ಅಲ್ವಾ? So see, what is the cardinality of this? 3. This 3, and even the cardinality of this is also 3. So I say A and B are equivalent, not equal, equivalent. ಓಕೆನಾ? ನಂಬರ್ ಸೇಮ್ ಇದೆ, ಅದರಲ್ಲೂ 3 ಎಲಿಮೆಂಟ್ ಇದೆ, ಇದರಲ್ಲೂ 3 ಎಲಿಮೆಂಟ್ ಇದೆ ಅಂತಾರೆ. ಐ ಸೇ ದೇ ಆರ್ ಈಕ್ವಾಲೆಂಟ್ ಸೆಟ್ಸ್ ಅಂತ ಕರಿತೀವಿ. ಅದು ಬೈಜೆಕ್ಷನ್ ಬಗ್ಗೆ ಮಾತಾಡ್ತೀವಿ ಮುಂದೆ. ಸೊ ಇಫ್ 2 sets ಆರ್ ಇನ್ ಬೈಜೆಕ್ಷನ್, ವಿ ಸೇ ದೇ ಆರ್ ಈಕ್ವಾಲೆಂಟ್ ಸೆಟ್ಸ್ ಅಂತ ಕರಿತೀವಿ. ಈಕ್ವಾಲೆನ್ಸಿ, ಒನ್ ಕರೆಸ್ಪಾಂಡೆನ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಡೆಫಿನಿಷನ್ ಕೊಡ್ಬೋದು, ಅಂದ್ರೆ ನಾವು ಅಲ್ಲಿ ಫಂಕ್ಷನ್ ಅಲ್ಲಿ ಮಾತಾಡೋಣ, ಬಟ್ ಆದ್ರೆ ನಿಮಗೆ ಬೇಸಿಕ್ ಐಡಿಯಾಸ್ ಗೊತ್ತಿರಬೇಕು. ಸೊ ಈಕ್ವಾಲೆಂಟ್ ಅಂದ್ರೆ ಕಾರ್ಡಿನಾಲಿಟೀಸ್ ಈಕ್ವಲ್ ಇರಬೇಕು. ಓಕೆನಾ? ಅಂದ್ರೆ ನೋಡಿ, ಈಗ ಇನ್ನೊಂದು ಯಾವತ್ತೇ ಆಗ್ಲಿ ನಿಮ್ಗೆ ಗೊತ್ತಿರ್ಬೇಕು ಯಾವ ಈಕ್ವಾಲೆಂಟ್ ಅಂತ. ಸೊ ಎನಿ ಟು ಇಂಟರ್ವಲ್ಸ್ ಆರ್ ಈಕ್ವಾಲೆಂಟ್ ಅಂತ ಹೇಳ್ತೀವಿ ನಾವು. ಎನಿ ಟು ಇಂಟರ್ವಲ್ಸ್ ಆರ್ ಏನು ಈಕ್ವಾಲೆಂಟ್ ಅಂತ ಕರಿತೀವಿ. ಯಾಕಂದ್ರೆ ಕಾರ್ಡಿನಾಲಿಟಿ ಇಂಟರ್ವಲ್ಸ್ಗೆ ಯಾವತ್ತೂ ಕೂಡ ಕಾರ್ಡಿನಾಲಿಟಿ ಸೀನೇ ಇರುತ್ತೆ. ಇನ್ಫೈನೈಟ್ ನಂಬರ್ ತುಂಬಾ ಡೆನ್ಸ್ ಆಗಿರ್ತವೆ. ಅಂದ್ರೆ ಸೆಟ್ ಆಫ್ ಆಲ್ ಕ್ಯೂ ಬಂದ್ಬಿಟ್ಟೆ ಕ್ಯೂ ಸಿ ಬಂದ್ಬಿಟ್ಟೆ ನಮ್ಗೆ ಇದಿರ್ತವೆ. ಹಂಗಾಗಿ ನಿಮ್ಗೆ ಗೊತ್ತು, ಯಾವುದೇ 2 ಇಂಟರ್ವಲ್ಸ್ ತಗೊಂಡ್ರೆ ಅವು ಈಕ್ವಾಲೆಂಟ್ ಇರ್ತವೆ. ಓಕೆನಾ? ಇನ್ನೊಂದು n ಅಂಡ್ 3n, ಇವು ಕೂಡ ಏನಂತ ಹೇಳ್ಬೋದು? ಇವು ಕೂಡ ಈಕ್ವಾಲೆಂಟೇ. ನೀವ್ ಹೇಳ್ಬೋದು, ಸರ್ ಇದು ಸಬ್ಸೆಟ್ ಅಲ್ವಾ ಸರ್ ಅಂತ. ಅದು ಅಪ್ರೋಚೇ ಬೇರೆ ಇದೆ. ಈಕ್ವಾಲೆಂಟ್ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್. ನಾನು ಅವಾಗಲೇ ಹೇಳಿದೆ ಏನಂತ, ಕಾರ್ಡಿನಾಲಿಟಿ ಸೇಮ್ ಇದ್ರೆ, ಇದು ಡೆಫಿನಿಷನ್ ಹೇಳ್ತಿರೋದೇ ಅದು. ಇಫ್ ದೇರ್ ಕಾರ್ಡಿನಾಲಿಟಿ ಆರ್ ಈಕ್ವಲ್, ವಿ ಸೇ ದೇ ಆರ್ ಈಕ್ವಾಲೆಂಟ್ ಅಷ್ಟೇ. ಅಂದ್ರೆ ಸರ್ ಎನ್ ದೊಡ್ಡದಲ್ವಾ ಸರ್, ಮ್ಯೂಟ್ ಮಾಡಿ ಮೇಡಮ್ ಅವರು, ಎನ್ ದೊಡ್ಡದ ಅಥವಾ 3n ದೊಡ್ಡದ ಅನ್ನೋದಕ್ಕಿಂತ ಕಾರ್ಡಿನಾಲಿಟಿ ಡಿಫೈನ್ ಮಾಡ್ಬೇಕಾದ್ರೆ ಇನ್ಫೈನೈಟ್ ಸೆಟ್ಸ್ಗೆ ನಾವು ಟ್ರಾನ್ಸ್ಫೈನೈಟ್ ನಂಬರ್ಗಳನ್ನ ತಗೊಂತಿರ್ತೀವಿ. ಹಂಗಾಗಿ ನಾವು, ಯಾಕಂದ್ರೆ ಎಷ್ಟು ಎಲಿಮೆಂಟ್ ಇದೆ ಅಂತ ಗೊತ್ತಿಲ್ಲ ನಮ್ಗೆ, ಎನ್ ಎಷ್ಟು ಎಲಿಮೆಂಟ್ ಇದೆ ಅಂತ ಗೊತ್ತಿಲ್ಲ, 3n ಎಷ್ಟು ಎಲಿಮೆಂಟ್ ಇದೆ ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ದೇ ಆರ್ ಈಕ್ವಾಲೆಂಟ್. ಕ್ಲಿಯರ್? ಈಗ ನಾನು ಇನ್ನೊಂದು ಹೇಳ್ಬೋದು. ಈಗ ಆರ್ ಅಂತ ಇದೆ, ಆರ್ ಇಸ್ ವಾಟ್? ಸೆಟ್ ಆಫ್ ಆಲ್ ರಿಯಲ್ಸ್ ಅಲ್ವಾ? ಅಂಡ್ ಇನ್ನೊಂದು ಯಾವ್ದೋ ಒಂದು ಇಂಟರ್ವಲ್ ತಗೊಂಡು, ಸೊ ಐ ಸೇ 1, 2, ದಿಸ್ ಇಸ್ ಅನ್ ಇಂಟರ್ವಲ್. ಸೊ ಕ್ಯಾನ್ ವಿ ಸೇ ದೀಸ್ ಟು ಆರ್ ಈಕ್ವಾಲೆಂಟ್? Yes, sir. Yes, these two are equal. ಯಾಕಂದ್ರೆ ಇದ್ರದ್ದು ಕಾರ್ಡಿನಾಲಿಟಿ ಬಂದ್ಬಿಟ್ಟು ಸೀನೇ ಇರುತ್ತೆ, ಇದ್ರದ್ದು ಕಾರ್ಡಿನಾಲಿಟಿ ಸೀನೇ ಇರುತ್ತೆ. ಇದು ತುಂಬಾ ಮೀನಿಂಗ್ ಡೆಪ್ತ್ ಆಗಿ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಯಾವಾಗ ಅಂದ್ರೆ ಕೌಂಟಬಿಲಿಟಿ ಬಂದಾಗ ಅರ್ಥ ಆಗುತ್ತೆ. ನಿಮ್ಗೆ ಈಗ ರಫ್ ಆಗಿ ಗೊತ್ತಿಲ್ಲಪ್ಪ, ಅನ್ಕೌಂಟಬಲ್ ಕೌಂಟಬಲ್ ಮೀನಿಂಗ್ ಏನಂತಂದ್ರೆ, ಒಂದೆರಡು ಸೆಟ್ಗಳನ್ನ ಬರಿತೀನಿ, ರಫ್ ಆಗಿ ಐಡಿಯಾ ಗೊತ್ತಿರಲಿ ನಿಮ್ಗೆ. ನೋಡಿ, ಕೌಂಟಬಲ್ ಸೆಟ್ಸ್ಗಳನ್ನ ಬರಿತೀನಿ. ನೋಡಿ, ಒಂದ್ ಕಡೆ ಕೌಂಟಬಲ್ ಬರಿತಿರ್ತೀನಿ. ಯಾಕೆ ಏನಂತ ಕೇಳಕ್ ಹೋಗ್ಬಿಡಿ, ಸುಮ್ನೆ ನೆನ್ಪಿಟ್ಕೊಳ್ಳಿ. ಸೊ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಬೈಜೆಕ್ಷನ್ ಡಿಫೈನ್ ಮಾಡಿದ್ದಾದ್ಮೇಲೆ ಕೌಂಟಬಲ್ ಅನ್ಕೌಂಟಬಲ್ ಸೆಟ್ಸ್ ಅಲ್ಲಿ ಬಂದಾಗ ನಾನು ಹೇಳ್ತೀನಿ. ಈಗ ಸುಮ್ನೆ ಕೌಂಟಬಲ್ ಅಂದ್ರೆ ಏನು ಅಂತಂದ್ರೆ, ಕೌಂಟ್ ಮಾಡಬಹುದಾದಂತ ಎಲ್ಲಾ ನಂಬರ್ಸ್ ಕೌಂಟಬಲ್. n ಈಸ್ ಕೌಂಟಬಲ್, z ಈಸ್ ಕೌಂಟಬಲ್, ಹೋಲ್ ನಂಬರ್ಸ್ ಆರ್ ಕೌಂಟಬಲ್, ಇಂಟೀಜರ್ಸ್ ಆರ್ ಕೌಂಟಬಲ್, ರಾಷನಲ್ಸ್ ಆರ್ ಕೌಂಟಬಲ್. ರಾಷನಲ್ಸ್ ಏನಂತ ಕ್ಯೂ ಆರ್ ಕೌಂಟಬಲ್. ಇಷ್ಟು ನೆನಪಿಲ್ಲಿ. ಓಕೆನಾ? 5 ಕೂಡ ಕೌಂಟಬಲ್ ಫ್ಯಾಮಿಲಿಗೆ ಸೇರಿಸ್ತೀವಿ. ಕೌಂಟಬಲ್ ಅಂತ ಅಂದ್ರೆ, ಕೌಂಟಬಲ್ ಮೀನಿಂಗ್ ಏನಂತ ಅಂದ್ರೆ, 5 ಅಂದ್ರೆ ಅದು ನಲ್ ಸೆಟ್, ಅದು ಬಿಡಿ ಇರ್ಲಿ, ತೊಂದ್ರೆ ಇಲ್ಲ. ಇನ್ಯಾವ್ದು ಕೌಂಟಬಲ್ ಅಂತಂದ್ರೆ ಅಷ್ಟು. ಅನ್ಕೌಂಟಬಲ್ ಅಂತಾರೆ ನೋಡಿ, ಫಸ್ಟ್ ಆರ್ ಈಸ್ ಅನ್ಕೌಂಟಬಲ್, ಕ್ಯೂ ಸಿ ಈಸ್ ಅನ್ಕೌಂಟಬಲ್. ಮೂರನೇದು ಎನಿ ಇಂಟರ್ವಲ್ಸ್, ಯಾವುದೇ ಇಂಟರ್ವಲ್ ತಕೋ ಅದು ಅನ್ಕೌಂಟಬಲ್. ಓಕೆನಾ? ಅಂದ್ರೆ ನಾನ್ ಎಂಟಿ ಅಂದ್ರೆ ಏನಿದ್ರು ಸಿಂಗಲ್ ಟನ್ ಇಂಟರ್ವಲ್ ತಗೊಳಂಗಿಲ್ಲ ನೀವು. 1, 1 ಅಂತ ಬರಿತೀವಿ. ಸೊ ಎಷ್ಟು ಎಲಿಮೆಂಟ್ ಇದೆ ಇದರಲ್ಲಿ? 1. ಇದ್ರಲ್ಲಿ ಒಂದೇ ಒಂದು, ಇಟ್ ಇಸ್ ಸಿಂಗಲ್ ಟನ್. ಓಕೆನಾ? ಸೊ ಅದು ಇಂಟರ್ವಲ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ ಅಷ್ಟೇ. ಸೊ ಈ ತರ ಇಂಟರ್ವಲ್ ಬಿಟ್ಟು ದ ಲೆಂತ್ ಆಫ್ ದಿ ಇಂಟರ್ವಲ್ಸ್ ಮಸ್ಟ್ ಬಿ ಗ್ರೇಟರ್ ದನ್ 0 ಇರಬೇಕು. ಸೊ ಆ ತರ ಇಂಟರ್ವಲ್ ಯು ಟೇಕ್ ಎನಿ ಇಂಟರ್ವಲ್. ಅಂದ್ರೆ ನೀವು 0, 0.1 ತಗೊಳ್ಳಿ. ದಿಸ್ ಇಸ್ ಆಲ್ಸೋ ಎನ್ ಅನ್ಕೌಂಟ್. ಇದು ತಪ್ಪರ್ದೀನಿ. ದಿಸ್ ಇಸ್ ವಾಟ್? ಅನ್ಕೌಂಟಬಲ್. ಇವೆಲ್ಲ ಅನ್ಕೌಂಟಬಲ್ ಇರ್ತವೆ. ಸೊ ಇಷ್ಟು ಬೇಸಿಕ್ ಐಡಿಯಾ ಗೊತ್ತಿಲ್ಲ ನಿಮ್ಗೆ. ಎನಿ ಇಂಟರ್ವಲ್ಸ್, ಯಾವುದೇ ಇಂಟರ್ವಲ್ ತಗೋ ಅವೆಲ್ಲ ಅನ್ಕೌಂಟಬಲ್ ಇರ್ತವೆ. ಯಾಕಂದ್ರೆ ಬಿಕಾಸ್ ಇಂಟರ್ವಲ್ಸ್ ಅಂತ ನಾವು ಮಾತಾಡೋದು ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ಸ್. ಸೊ ಅದು ಗೊತ್ತಿರ್ಲಿ. ಸೊ ಇಷ್ಟು ಮಾತಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಗೊತ್ತಿರ್ಲಿ ಈಕ್ವಲ್ ಸೆಟ್ಸ್ ಅಂತ. ಸೊ ವೆನ್ ವಿ ಸೇ ದ 2 sets ಆರ್ ಈಕ್ವಲ್ ಅಂತ, Exactly same elements. ಟೇಬಲ್ ಅಲ್ಲಿ ಎರಡನೇದು ಯಾವ್ದು ಸರ್? ಅದು
QC irrationals. Irrational. Set of all irrationals. ಇರ್ರಾಷನಲ್ ನಂಬರ್ ಏನಿದೆ ಅದನ್ನ ಅನ್ಕೌಂಟಬಲ್ ಅಂತ ಕರಿತೀವಿ. ಓಕೆನಾ? ಆಮೇಲೆ ಮುಂದೊಂದು ನಿಮ್ಗೆ ಥಿಯರಂ ಬರುತ್ತೆ, ಕೌಂಟಬಲ್ ಯೂನಿಯನ್ ಆಫ್ ಕೌಂಟಬಲ್ ಸೆಟ್ಸ್ ಇಸ್ ಕೌಂಟಬಲ್ ಅಂತ. ನಾವು ಆರ್ ನ ಅನ್ಕೌಂಟಬಲ್ ಫ್ಯಾಮಿಲಿ ಅಂತ ಸೇರಿಸ್ಕೊಂತೀವಿ. ಈಗ ನಾವು ಈ ಆರ್ ನ ಹೆಂಗ್ ಬರಿತೀವಿ ಅಂತ ಅಂದ್ರೆ Q ಯೂನಿಯನ್ QC ಅಂತ ಬರಿತೀವಿ. ರಾಷನಲ್ಸ್ ಮತ್ತೆ ಇರ್ರಾಷನಲ್ಸ್ ಎರಡನ್ನೂ ಒಟ್ಟಿಗೆ ಹಾಕಿದ್ರ ಸೊ ಅವಾಗ ನಮ್ಗೆ ಏನ್ ಬರುತ್ತೆ, ರಾಷನಲ್ಸ್ ಇರ್ರಾಷನಲ್ಸ್ ಒಟ್ಟಿಗೆ ಹಾಕಿದ್ರೆ ನಮ್ಗೆ ರಿಯಲ್ಸ್ ಬರುತ್ತೆ. ಸೊ ನಮ್ಗೆ ನಾವ್ ಇಲ್ಲಿ ಡಿಫೈನ್ ಮಾಡಿರೋ ಪ್ರಕಾರ Q ಬಂದ್ಬಿಟ್ಟು ಕೌಂಟಬಲ್ ಅಂತ ಹೇಳಿದ್ವಿ. QCನು ಏನಾದ್ರು ಕೌಂಟಬಲ್ ಆಗ್ಬಿಟ್ರೆ ಆರ್ ಏನಾಗ್ಬಿಡುತ್ತೆ, ಇದು ಎರಡ್ ಸೆಟ್ ಕೌಂಟಬಲ್ ಆಗಿದ್ರೆ ಅವೆರಡರದ್ದು Countable ಯೂನಿಯನ್ ಆಗ್ಬಿಡುತ್ತೆ. ಕೌಂಟಬಲ್ ಆಗುತ್ತೆ ಅಂತ ಒಂದು ಥಿಯರಂ ಇದೆ. ಅದು ಕೌಂಟಬಲ್ ಆಗ್ಬಿಡುತ್ತೆ. ಟು ಮೇಕ್ ದಿಸ್ ಆಸ್ ಅನ್ಕೌಂಟಬಲ್ ಯುವರ್ QC ಶುಡ್ ಬಿ ಅನ್ ಅನ್ಕೌಂಟಬಲ್ ಸೆಟ್. ಓಕೆನಾ? ಸೊ ಹಂಗಾಗಿ ಆ ಡೆಫಿನೇಷನ್ ಕೊಡ್ತೀವಿ. ಆ ತರ ಅಪ್ರೋಚ್ ಅಲ್ಲಿ ನಾವು ಅದನ್ನ ಡೀಲ್ ಮಾಡ್ತೀವಿ. ಓಕೆ, ಅದನ್ನ ನೋಡೋಣ. ಈಕ್ವಲ್ ಅಂತ ಅಂದ್ರೆ ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್ ಇರಬೇಕು. ಅದ್ರಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ ಅಂತ ಅಲ್ಲ, ಸೇಮ್ ಎಲಿಮೆಂಟ್ಸ್. ಅದ್ರಲ್ಲಿ 1 2 3 ಇದ್ರೆ ಇದ್ರಲ್ಲೂ ಕೂಡ 1 2 3 ಇರಬೇಕು. ಅದನ್ನೇ ಈಕ್ವಲ್ ಸೆಟ್ಸ್ ಅಂತ. ಅಂದ್ರೆ ಸೊ ಸಪೋಸ್ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತ ಅಂದ್ರೆ, ಸೊ ಈಗ ಸಪೋಸ್ ಎ ಇಸ್ ಈಕ್ವಲ್ ಟು ಬಿ ಅಂತ ನಾನು ಬರ್ದಿದ್ದೀನಿ ಅಂತಂದ್ರೆ, ಸೊ ವಿಚ್ ಇಂಪ್ಲೈಸ್ ಏನ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತಂದ್ರೆ ವಿಚ್ ಇಂಪ್ಲೈಸ್ ವಾಟ್, X belongs to B. ಬಿ ಅಂತ. ಓಕೆನಾ? ಸೊ ಇದು ಗೊತ್ತಿರ್ಬೇಕು. ಸೊ ಅದನ್ನ ನಾವು ಎಂತ ಕರಿತೀವಿ, ಈಕ್ವಲ್ ಅಂತ ಕರಿತೀವಿ. ನೆಕ್ಸ್ಟ್ ಕಮಿಂಗ್ ಟು ದ ಸಬ್ಸೆಟ್ ಅಪ್ರೋಚ್. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾಡೋಣ. ಸಬ್ಸೆಟ್ ನಿಮ್ಗೆ X numbers, ಸೆಟ್ ಆಫ್ ಆಲ್ ಹೇಳಿ. complex numbers, is it countable or uncountable? Set of all complex numbers uncountable, obviously. See, set of all complex are the superset of reals ಅಲ್ವಾ? ಈಗ ಏನಿದೆ ರಿಯಲ್ ನಂಬರ್ಸ್ ಏನಿದೆ, R is a subset of C ಅಂತ ಅಂದ್ರೆ ಸೂಪರ್ ಸೆಟ್ ಆಫ್ ಎನಿ ಅನ್ಕೌಂಟಬಲ್ ಸೆಟ್ ಇಸ್ ಆಲ್ವೇಸ್ ಅನ್ ಅನ್ಕೌಂಟಬಲ್. ಹಂಗಾಗಿ ನಾವು ಬೇಸಿಕ್ ಆಗಿ ಮಾತಾಡ್ಬೇಕಂದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಅಂದ್ರೆ ದೇ ಆರ್ ನಥಿಂಗ್ ಬಟ್ ದ ಪಾಯಿಂಟ್ಸ್ ಅಲ್ವಾ? ಸೊ ಒನ್ ಕರೆಸ್ಪಾಂಡಿಂಗ್ ಇರುತ್ತೆ. ಅಂದ್ರೆ ನೀವು ಯಾವ್ದೋ ಒಂದು ಕಾಂಪ್ಲೆಕ್ಸ್ ನಂಬರ್ ಎಕ್ಸ್ ಐ ವೈ ಬರೀತಿದ್ದೀರಾ ಅಂತ ಅಂದ್ರೆ ಇಟ್ ಕರೆಸ್ಪಾಂಡ್ಸ್ ಟು ದ ಪಾಯಿಂಟ್ ಎಕ್ಸ್ ವೈ ಇನ್ ದ ಪ್ಲೇನ್. ಅಂದ್ರೆ ಇದು ಯಾವ್ದೋ ಒಂದು ಎಕ್ಸ್ ವೈ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಎಷ್ಟು ಅನ್ಕೌಂಟಬಲ್ ನಂಬರ್ ಆಫ್ ಪಾಯಿಂಟ್ಸ್ ಇರ್ತವೆ. ಓಕೆನಾ? ಸೊ ಹಂಗಾಗಿ ನಾವು ಮ್ಯಾಪಿಂಗು ಕೂಡ ಮಾಡ್ಬೋದು. R² is equivalent to R ಅಂತ ಹೇಳ್ತೀವಿ. ಅಂದ್ರೆ ವಿ ಕೆನ್ ಒನ್ ಕರೆಸ್ಪಾಂಡೆನ್ಸ್ ಕೂಡ ಮಾಡ್ಬೋದು ಅಲ್ಲೂ ಕೂಡ. ಹಾಗಾಗಿ ಆ ಅಪ್ರೋಚ್ ಅಲ್ಲಿ ಇರಿದ್ರು ಇಟ್ ಇಸ್ ಅನ್ ಅನ್ಕೌಂಟಬಲ್ ಸೆಟ್. ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ಆರ್ ಅನ್ಕೌಂಟಬಲ್. ಸಬ್ಸೆಟ್ ಅಪ್ರೋಚ್ ಹೋಗ್ತೀವಿ ಅಂತ ಅಂದ್ರೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಕರಿತೀವಿ. ಇಲ್ಲಿ ಎರಡು ತರ ಬರಿತೀವಿ. ಇದನ್ನ ಎ ಇಸ್ ಎ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂತ ಕರಿತೀವಿ. ಇನ್ನೊಂದು ಎ ಇಸ್ ಸಬ್ಸೆಟ್ ಆರ್ ಈಕ್ವಲ್ ಟು ಬಿ ಅಂತ ಕರಿತೀವಿ. ದರ್ ಆರ್ ಟೂ ಅಪ್ರೋಚಸ್. ಓಕೆನಾ? ಸೊ ಇದನ್ನ ಏನಂತ ಕರಿತೀವಿ, ಸ್ಪೆಷಲ್ ಆಗಿದ್ದೀನಿ ಅಂತ ಕರಿತೀವಿ, ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಪ್ರಾಪರ್. ಓಕೆನಾ? ಸೊ ಎಕ್ಸಾಕ್ಟ್ ಅಂದ್ರೆ ಎ ಇಸ್ ಎ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂತ ಅಂದ್ರೆ ಅದ್ರ ಅರ್ಥ ಏನದ್ರ ಅರ್ಥ ಅಂದ್ರೆ there exists at least one element which is in B not in A ಅಂತ. A is a subset ಅಂತ ಅಂದ್ರೆ I say ನೋಡಿ, ಈಗ ಸಪೋಸ್ ಇಫ್ A is equal to 1 2 3 ಇದೆ ಅಂತ ಅನ್ಕೊಳ್ಳೋಣ. ಸೊ B is equal to A 1 2 3 ಅಂತ ಅನ್ಕೊಳ್ಳೋಣ. ಓಕೆ? ಸೊ I say, ಸೊ ನಾನು ಎಂತ ಹೇಳ್ಬೋದು ಇದ್ರಲ್ಲಿ, ಈಗ A is a proper subset of B ಅಂತ ಹೇಳ್ಬೋದಾ? ಯಾಕಂತ ಅಂದ್ರೆ Yes, sir. ಏನಿಲ್ಲ ಎಲ್ಲಾ ಎಲಿಮೆಂಟ್ ಬಿ ನಲ್ಲಿ ಇದಾವೆ, ಬಟ್ ದೇರ್ ಎಕ್ಸಿಸ್ಟ್ ಒನ್ ಎಲಿಮೆಂಟ್ ವಿಚ್ ಈಸ್ ಇನ್ ಬಿ ಬಟ್ ನಾಟ್ ಇನ್ ಎ. ಸೊ ಹಂಗಾಗಿ ಎ ಇಸ್ ಎ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂತ ಅನ್ಬೇಕಾದ್ರೆ ಬಿ ನಲ್ಲಿ ಅಟ್ಲೀಸ್ಟ್ ಒಂದ್ ಎಕ್ಸ್ಟ್ರಾ ಎಲಿಮೆಂಟ್ ಇರಬೇಕು ಎ ನಲ್ಲಿ ಇಲ್ಲದೆ ಇರುವಂತದ್ದು. ಓಕೆನಾ? ಸೊ ಅದನ್ನೇ ನಾವು ಪ್ರಾಪರ್ ಅಂತ ಕರಿತೀವಿ. ಸೊ ಇಲ್ಲಿ ಎ ಇಸ್ ಎ ಸಬ್ಸೆಟ್ ಆರ್ ಈಕ್ವಲ್ ಟು ಬಿ ನೋಟೇಶನ್ ಸುಮ್ಮನೆ ಯೂಸ್ ಮಾಡ್ತೀವಿ. ಎ ಇಸ್ ಎ ಸಬ್ಸೆಟ್ ಆರ್ ಈಕ್ವಲ್ ಟು ಬಿ ಅಂತ ಯೂಸ್ ಮಾಡ್ತೀವಿ. ಅಂದ್ರೆ ಈಕ್ವಲ್ ಟು ಅಂದ್ರೆ ದ ಪಾಸಿಬಿಲಿಟಿ ಇಸ್ ದಟ್ ಎ ಮೇ ಈಕ್ವಲ್ ಟು ಬಿ ಆಲ್ಸೋ ಅಂತ ಅದರ ಅರ್ಥ. ಕ್ಲಿಯರ್ ಆಯ್ತಲ್ವಾ? ಸೊ ದಿಸ್ ಇಸ್ ಎ ಸಬ್ಸೆಟ್ ಅಪ್ರೋಚ್. ನಿಮ್ಗೆ ಸಬ್ಸೆಟ್ ಅಲ್ಲಿ ನಿಮ್ಗೆ ಎರಡು ವಿಷಯ ಗೊತ್ತಿರಬೇಕು. ಒಂದು ವಿಷಯ ಏನಪ್ಪಾ ಅಂದ್ರೆ ಎವ್ರಿ ಸೆಟ್ ಇಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅನ್ನೋದು ಗೊತ್ತಿರಬೇಕು. ಎವ್ರಿ ಸೆಟ್ is a subset of itself. Every set is a subset of itself ಅನ್ನೋದನ್ನು ಗೊತ್ತಿರಬೇಕು. ಇನ್ನೊಂದು phi is a subset of every set. Phi is a subset of every set ಅಂತ ಹೇಳ್ಬೇಕು. ಸೊ ಎರಡು ಬೈ ಕನ್ವೆನ್ಷನ್ ನೀವು ಅರ್ಥ ಮಾಡ್ಕೋಬೇಕು.
ಅರ್ಥ ಆಯ್ತಲ್ವಾ? ಎವ್ರಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ ಹೇಳ್ಬೇಕು, ಫೈ ಇಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಹೇಳ್ಬೇಕು. ಸೊ ಈಗ ಇಷ್ಟು ಕಥೆ ಆಯ್ತು. ನೆಕ್ಸ್ಟ್ ಕಮಿಂಗ್ ಟು ದ ಪವರ್ ಸೆಟ್. ಪವರ್ ಸೆಟ್ ಅಂತ ಮಾತಾಡ್ತೀವಿ, ಇದು ತುಂಬಾ ಇಂಪಾರ್ಟೆಂಟ್. ಪವರ್ ಸೆಟ್ ಅಂತಂದ್ರೆ ಅದನ್ನ ಸಿಂಪ್ಲಿ ನಾವು ಪಿ ಆಫ್ ಎ ಅಂತ ಕರಿತೀವಿ. ಇದೇನಪ್ಪಾ ಅಂದ್ರೆ ಸೆಟ್ ಆಫ್ ಆಲ್ collection of all the subsets. ಸೆಟ್ ಆಫ್ ಆಲ್ ಸಬ್ಸೆಟ್ಸ್ ನಾವೇನಂತ ಕರಿತೀವಿ ಅಂತಂದ್ರೆ ಪವರ್ ಸೆಟ್ ಅಂತ ಕರಿತೀವಿ. ಅಂದ್ರೆ ಇಫ್ ಐ ಸೇ ಸೆಟ್ ಎ ಇಸ್ ಈಕ್ವಲ್ ಟು 1, 2 ಅಂತ ಅಂದ್ರೆ, ಸೊ ದೆನ್ ವಾಟ್ ಈಸ್ ಪಿ ಆಫ್ ಎ ಅಂದ್ರೆ, ಪಿ ಆಫ್ ಎ ಇಸ್ ಎ ಕಲೆಕ್ಷನ್ ಆಫ್ ಸಬ್ಸೆಟ್ಸ್. ಇನ್ಫ್ಯಾಕ್ಟ್ ಪಿ ಆಫ್ ಎ ಇಸ್ ಎ ಸೆಟ್ ಆಫ್ ಸೆಟ್ಸ್, ಆಕ್ಚುಲಿ ಸಬ್ಸೆಟ್ಸ್ ಆಫ್ ಎ ಅಂತ ಬರೀ. ಯಾಕಂದ್ರೆ ಯಾವ್ಯಾವ ಬರ್ತವೆ? ಸಿಂಗಲ್ಟನ್ 1 ಬರುತ್ತಾ, ಸಿಂಗಲ್ಟನ್ 2 ಬರುತ್ತಾ, ನೆಕ್ಸ್ಟ್ ಇನ್ನೇದು ಬರುತ್ತೆ ಅಂದ್ರೆ ಎ ಇಟ್ ಸೆಲ್ಫ್ ಬರುತ್ತೆ ಅಂಡ್ 5 ಬರುತ್ತೆ. ಓಕೆ, ಸೊ ದೀಸ್ ಆರ್ ಆಲ್ ದ ಪಾಸಿಬಿಲಿಟೀಸ್. ಅಂದ್ರೆ ನೀವು ಯಾವ್ದೇ ಒಂದು ಪಿ ಆಫ್ ಎ ಬರಿಬೇಕಂದ್ರೆ ಅದರಲ್ಲಿ ಎ ಮತ್ತೆ 5 ಇರ್ಲೇಬೇಕು, ಅಂದ್ರೆ ಸೇಮ್ ಸೆಟ್ ಅಂಡ್ 5. ಯಾಕಂದ್ರೆ ಬೈ ಕನ್ವೆನ್ಷನ್ ನಾವು ಹೇಳ್ತಾ ಇದೀವಿ ಇಲ್ಲಿ. ಓಕೆನಾ? ಬೈ ಕನ್ವೆನ್ಷನ್ ಏನಂತ ಹೇಳ್ತಿದೀವಿ? ಎವ್ರಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ ಹೇಳ್ತಿದೀವಿ, 5 ಇಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಹೇಳ್ತಿದೀವಿ. ಸೊ ದಟ್ ಈಸ್ ದ ಒನ್. ಸೊ ಅಂಡ್ ಇಷ್ಟು there are 4 elements in the set. So if I say a is equal to 1, 2, 3 ಅಂತ ಕೇಳಿದ್ರೆ ಪಿ ಆಫ್ ಎ ನಲ್ಲಿ ಎಷ್ಟು ಬರುತ್ತಪ್ಪ ಅಂತ ಅಂದ್ರೆ ಯಾವ್ದು ಬರುತ್ತೆ? ಸಿಂಗಲ್ಟನ್ 1 ಬರುತ್ತೆ, ಸಿಂಗಲ್ಟನ್ 2 ಬರುತ್ತೆ, ಸಿಂಗಲ್ಟನ್ 3 ಬರುತ್ತೆ, Empty 1, 2, 1, 2, 1, 2, 1, 2, 3, 1, 3, 3, 1, 3, 1, 2, 3, ಎ ಮತ್ತೆ 5. empty set. ಸೊ ನಿಮ್ಗೆ ಟೋಟಲ್ 8 ಎಲಿಮೆಂಟ್ಸ್ ಬರ್ತವೆ. ಸೊ ಜನರಲೈಸ್ ಮಾಡ್ತೀನಿ ಅಂತಂದ್ರೆ ಇಫ್ ದ ಕಾರ್ಡಿನಾಲಿಟಿ ಆಫ್, ಸೊ ರಿಸಲ್ಟ್ ತರ ಬರ್ಕೊಳ್ಳಿದ್ದೀನ. ರಿಸಲ್ಟ್ ಏನಪ್ಪಾ ಅಂತ ಹೇಳ್ತಿದೆ ಅಂತಂದ್ರೆ, ಇಫ್ ದ ಕಾರ್ಡಿನಾಲಿಟಿ ಆಫ್ ಎ ಇಸ್ ಈಕ್ವಲ್ ಟು ಎನ್, ದೆನ್ ದ ಕಾರ್ಡಿನಾಲಿಟಿ ಆಫ್ ಪಿ ಆಫ್ ಎ ಇಸ್ ಈಕ್ವಲ್ ಟು ವಾಟ್? 2 ಪವರ್ ಎನ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಇಫ್ ಇದು ದಿಸ್ ಇಸ್ ದ ರಿಸಲ್ಟ್, ಇದು ನೆನ್ಪಿರ್ಬೇಕು. ಅಂದ್ರೆ ಈಗ ಏನಲ್ಲಿ 5 ಎಲಿಮೆಂಟ್ ಇದಾವೆ ಅಂತಂದ್ರೆ ಇದ್ರಲ್ಲಿ ಎಷ್ಟು ಇರ್ತವೆ? 2 ಪವರ್ 5 ಆಗುತ್ತೆ. ಸೊ 2 ಪವರ್ 5 ಅಂದ್ರೆ 32 ಬರುತ್ತೆ. 32. ಸೊ ದಿಸ್ ಇಸ್ ದ ರಿಸಲ್ಟ್, ಯು ಮಸ್ಟ್ ರಿಮೆಂಬರ್. ಅಂಡ್ ಇನ್ನೊಂದು ಏನಂತ ಹೇಳ್ತೀವಿ ಅಂದ್ರೆ, ಪಿ ಆಫ್ ಎ ಕ್ಯಾನ್ ನೆವರ್ ಬಿ ಎಂಟಿ ಅಂತ ಹೇಳ್ತೀವಿ. ದಿಸ್ ಇಸ್ ದ ರಿಸಲ್ಟ್, ಯು ಮಸ್ಟ್ ರಿಮೆಂಬರ್. ಪಿ ಆಫ್ ಎ ಕ್ಯಾನ್ ನೆವರ್ ಬಿ ಎನ್ ಎಂಟಿ ಸೆಟ್ ಅಂತ ಹೇಳ್ತೀವಿ. ಕ್ಯಾನ್ ನೆವರ್ ಬಿ ಎನ್ ಎಂಟಿ ಅಂದ್ರೆ ಪಿ ಆಫ್ ಎ ಅಂತ ಏನಿದೆ, ಪಿ ಆಫ್ ಎ ಅನ್ನೋದು ಏನ್ ಆಕ್ಚುಲಿ ಪವರ್ ಸೆಟ್. ಪವರ್ ಸೆಟ್ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಗಳು ಕೂಡ ಒಂದೊಂದು ಸೆಟ್. ನೆನಪಿಲ್ಲ ನಿಮ್ಗೆ? ಪಿ ಆಫ್ ಎ ಎಂಟಿ ಆಗಿ ಚಾನ್ಸೇ ಇಲ್ವಂತೆ. ಯಾಕೆ ಅಂತ ರೀಸನ್ ಹುಡ್ಕಕ್ ಹೋದಾಗ ನಮ್ಗೆ ಗೊತ್ತಾಗಿದೆ ಏನಪ್ಪಾ ಅಂತ ಅಂದ್ರೆ, ಈಗ ಯೋಚನೆ ಮಾಡಿ, ವಾಟ್ ಈಸ್ ದ ಪಾಸಿಬಿಲಿಟಿ ಆಫ್ ಎ? ದ ಮಿನಿಮಮ್ ಕಾರ್ಡಿನಾಲಿಟಿ ಆಫ್ ಎ ಮಸ್ಟ್ ಬಿ ವಾಟ್? ದ ಕಾರ್ಡಿನಾಲಿಟಿ ಕ್ಯಾನ್ ನಾಟ್ ಬಿ ನೆಗೆಟಿವ್. Zero. ಸೊ ದ ಮಿನಿಮಮ್ ಕಾರ್ಡಿನಾಲಿಟಿ ಆಫ್ ಎನಿ ಸೆಟ್ ಬಿ 0 ಓನ್ಲಿ. ಓಕೆನಾ? ಸೊ 0 ಆಗಿದಾಗ ಈ 2 ಪವರ್ 0 ಏನಾಗುತ್ತೆ? 2, 1. 1 ಆಗುತ್ತೆ. ಸೊ 1, 1. ಅಂದ್ರೆ if I say if I take A as null set, so then the cardinality of P of Cardinality A of is A equal to 2 power 0 ಆಗುತ್ತೆ. ಅಂದ್ರೆ so it implies the cardinality of A is equal to 0. ಈಗ null set ಅಂದ್ರೆ ಏನಲ್ಲಿ ಯಾವ್ದು ಎಲಿಮೆಂಟ್ ಇಲ್ಲ ಅಂತ. 2 power 0 is what? 1. The minimum, at least the power set contains minimum 1 element. Minimum 1 element ಇದ್ದೇ ಇರುತ್ತೆ ಅದರಲ್ಲಿ, ಪವರ್ ಸೆಟ್ ಅಲ್ಲಿ. So from that I say P of A can never be an empty set. P of A ಅನ್ನೋದು empty set ಆಗೋದಕ್ಕೆ ಚಾನ್ಸ್ ಇಲ್ಲ ಅನ್ನೋದೊಂದು. ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ಇನ್ನೂ ಒಂದೆರಡು ರಿಸಲ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. P of A ಅಂತ ಹೇಳ್ತೀವಿ. ಅಂದ್ರೆ ಲೈಕ್ ಇದನ್ನ ಜನರಲೈಸ್ ಮಾಡೋದಾದ್ರೆ ನೋಡಿ, ಈಗ ಹಿಂಗೆ ಪವರ್ ಸೆಟ್ ಎ ಏನ್ ಬರುತ್ತೆ ಅಂತ ನೋಡೋದು. ಒಂದು ಪವರ್ ಸೆಟ್ ಬರ್ದಿರ್ತೀರಾ, ಅದೇನ್ ಬರುತ್ತೆ ಅಂತ ಅಂದ್ರೆ 2 ಪವರ್ ಎನ್ ಬರುತ್ತೆ. ಇಫ್ ಪಿ ಆಫ್ ಎ ದಟ್ ಇಸ್ ಎನ್ ಆಫ್ ಎ ಇಸ್ ಎನ್ ಅಂತ ಅಂದಾಗ ಈ ತರ ಬರುತ್ತೆ. ಪಿ ಆಫ್ ಎ ಅಂತ ಬಂದ್ರೆ 2 cube power 2 n. ಪವರ್ ಎನ್. ದಿಸ್ ಇಸ್ ಎನ್. ಅಂದ್ರೆ ಇಲ್ಲಿ ಎಷ್ಟು ಪಿ ಇರ್ತಾವೋ ಅಷ್ಟು 2 ಬರುತ್ತೆ ಅಂತ ನೋಡಿ. ಇಲ್ಲಿ ಒಂದೇ ಪಿ ಇದೆ, ಒಂದೇ 2 ಇದೆ. ಇಲ್ಲಿ 2 ಪಿ ಗಳಿದಾವೆ, 2 ಪವರ್ ಎನ್. ಇಲ್ಲಿ 3 ಪಿ ಇದೆ, 2 ಪವರ್ ಎನ್. ಸೊ ಈ ತರ ನಿಮ್ಗೆ ರಿಸಲ್ಟ್ಸ್ ಇದೆ. ಸೊ ಇಷ್ಟು ನಿಮ್ಗೆ ಗೊತ್ತಿಲ್ಲಿ. ದೆನ್ ನಿಮ್ಗೆ ಇಂಟರ್ವಲ್ಸ್ ಬಗ್ಗೆ ಸ್ವಲ್ಪ ಐಡಿಯಾಸ್ ಇರಬೇಕು ನಮ್ಗೆ. ಇಂಟರ್ವಲ್ಸ್ ಅಂದ್ರೆ ಗೊತ್ತಲ್ವಾ ನಮ್ಗೆ? 4 ಟೈಪ್ ಆಫ್ ಇಂಟರ್ವಲ್ಸ್ ಬರ್ತವೆ. ಒಂದು
ಕ್ಲೋಸ್ಡ್ ಇಂಟರ್ವಲ್ ಅಂತ ಬರುತ್ತೆ. ಮತ್ತೆ ಇನ್ನೊಂದು ಕ್ಲೋಸ್ಡ್ ಇಂಟರ್ವಲ್ ಅಂತ ಅಂದ್ರೆ, ಸೊ ದಿಸ್ ಇಸ್ ಅ ಸೆಟ್ ಆಕ್ಚುಲಿ. ಇಂಟರ್ವಲ್ಸ್ ಆರ್ ಆಲ್ಸೋ ಸೆಟ್ಸ್ ಆಕ್ಚುಲಿ. ಓಕೆನಾ. ಸೊ ಇನ್ಫ್ಯಾಕ್ಟ್ ದೇ ಆರ್ ದಿ ಸಬ್ಸೆಟ್ಸ್ ಆಫ್ ವಾಟ್ ರಿಯಲ್ಸ್. ಓಕೆನಾ, ರಿಯಲ್ ನಂಬರ್ಗೆ ಸಬ್ಸೆಟ್ಸ್ ಗಳು. ಓಕೆನಾ. ಕ್ಲೋಸ್ಡ್ ಇಂಟರ್ವಲ್, ಕ್ಲೋಸ್ಡ್ ಸೆಟ್ ಅಂದ್ರೆ ಇಂಟರ್ವಲ್ ಅಂದ್ರೆ ಏನಪ್ಪಾ? ಸೊ ಹಿಂಗ ಬರ್ತದೆ. ಸಪೋಸ್ ಎಕ್ಸ್ ಬಿಲಾಂಗ್ಸ್ ಎಕ್ಸ್ ಇಸ್ ದಟ್ a is less than or X equal less to than x equal less than to or X equal less to equal b. to B. So and x belongs to reals. ಓಕೆನಾ. ಸೊ ಅದನ್ನ ಇದನ್ನ ಹೆಂಗೆ ಡಿನೋಟ್ ಮಾಡ್ತೀವಿ ಅಂತಂದ್ರೆ ಕ್ಲೋಸ್ಡ್ ಅಂತ ಸ್ಕ್ವೇರ್ ಬ್ರಾಕೆಟ್ ಹಾಕೋತೀವಿ ಆ ಕಡೆ ಈ ಕಡೆ a b. ಓಕೆನಾ. ಸೊ ಹಂಗಾಗಿ ಸೊ ದಿಸ್ ಇಸ್ ದ ಕ್ಲೋಸ್ಡ್ ಇಂಟರ್ವಲ್ ಈ ತರ ಕರಿತೀವಿ. ಓಕೆನಾ. ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಎಂಡ್ ಪಾಯಿಂಟ್ಸ್ ಕೂಡ ಇನ್ಕ್ಲೂಡ್ ಇರ್ತವೆ. ಓಕೆನಾ. So this contains set of all real numbers between a and b, including a and b. So it is called closed interval. So idu nimage gottirbeku closed interval definition. And you say the cardinality of closed interval a comma b is what? ಯಾರನ್ನ ಕೇಳಿದ್ರೆ ಅಂತ ಹೇಳ್ಬೇಕು? c ಅಂತ ಹೇಳ್ಬೇಕು. ಯಾಕೆ c? ಕಾಂಟಿನಮ್ ಅಂತ ಹೇಳಿದೀನಿ. ಎನಿ ಇಂಟರ್ವಲ್ಸ್ ಆರ್ ಅನ್ಕೌಂಟಬಲ್. ನೋಡಿ ನಿಮ್ಗೆ 2 ರಿಸಲ್ಟ್ ಕೊಟ್ಟಿದ್ದೆ ನಾನು. ಕಾರ್ಡಿನಾಲಿಟಿ ಕೌಂಟಬಲ್ ಅಂತ. ಕಾರ್ಡಿನಾಲಿಟಿ ಆಫ್ ಎನಿ ಫೈನೈಟ್ ಸೆಟ್ ಅಂದ್ರೆ ಫೈನೈಟೇ ಬರುತ್ತೆ. ಕಾರ್ಡಿನಾಲಿಟಿ ಆಫ್ ಕೌಂಟಬಲ್ ಸೆಟ್ ಕೊಟ್ರೆ ಕಾಂಟಿನಮ್ ಬರುತ್ತೆ. ಕಾರ್ಡಿನಾಲಿಟಿ ಆಫ್ ಕೌಂಟಬಲ್ ಕೊಟ್ರೆ ಏನ್ ಬರುತ್ತೆ? ಅಲೆಫ್ ನಾಟ್. ಅನ್ಕೌಂಟಬಲ್ ಕೊಟ್ರೆ Continuum. ಸೊ ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಓಪನ್ ಇಂಟರ್ವಲ್ ಅಂತ ಬರುತ್ತೆ. ಓಪನ್ ಇಂಟರ್ವಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೊ ಇದನ್ನ ಹೆಂಗ್ ಬರಿತೀವಿ? ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ x such that a lesser than x lesser than b X belongs to R. x belongs to R. ಈ x belongs to R ಅನ್ನೋದು ಬರೀಲೇಬೇಕು. ಬಿಕಾಸ್ ಆಲ್ ಇಂಟರ್ವಲ್ಸ್ ಆರ್ ಸಬ್ಸೆಟ್ಸ್ ಆಫ್ Real. ರಿಯಲ್ಸ್. ಹಂಗಾಗಿ ಇದನ್ನ ಓಪನ್ a comma b ಅಂತ ಕರಿತೀವಿ. ಸೊ ಇಲ್ಲೂ ಅಷ್ಟೇ ದರ್ ಕಾರ್ಡಿನಾಲಿಟಿ ಇಸ್ ವಾಟ್? ಕಾರ್ಡಿನಾಲಿಟಿ ಆಫ್ ಓಪನ್ ಇಸ್ ಆಲ್ಸೋ ಕಾರ್ಡಿನಮ್. ಓಕೆನಾ. ಸೊ ಈ ತರ ಹೇಳ್ತಾ ಹೋಗ್ಬೋದು. ಅಂಡ್ ಇಲ್ಲೂ ಕೂಡ ದೇರ್ ಇಸ್ ಎ ಬೈಜೆಕ್ಷನ್. ನೀವ್ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಕಾರ್ಡಿನಾಲಿಟಿ ಸರ್ ಇದ್ರಲ್ಲಿ 2 ಎಲಿಮೆಂಟ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇದಕ್ಕೂ ಡಿಫರೆನ್ಸ್ ಏನಂತಂದ್ರೆ ದ ಎಂಡ್ ಪಾಯಿಂಟ್ಸ್. ಬಟ್ ಆಲ್ದೋ ದೇರ್ ಎಕ್ಸಿಸ್ಟ್ ಒಂದೊಂದು ಕರೆಸ್ಪಾಂಡೆನ್ಸ್. ಓಕೆನಾ. ಸೊ ಹಂಗಾಗಿ ಅವನ್ನ ಈಕ್ವಾಲೆಂಟ್ ಅಂತಾನೆ ಕರಿತೀವಿ ನಾವು. ಸೆಮಿ ಓಪನ್ ಸೆಮಿ ಕ್ಲೋಸ್ಡ್ ಅಂತ ಕರಿತೀವಿ. ಸೆಮಿ ಅಂತ ಹೆಂಗಿರುತ್ತೆ? ಸೆಮಿ ಓಪನ್ ಅಥವಾ ಸೆಮಿ ಕ್ಲೋಸ್ ಅಂತಂದ್ರೆ ಒಂದ್ ಕಡೆ ಓಪನ್ ಒಂದ್ ಕಡೆ ಕ್ಲೋಸ್ ಇರೋದು. ಸೊ ಸಿಂಪಲ್ ಆಗಿ ಹೇಳೋದಂತ ನಾನು ಡೈರೆಕ್ಟ್ ಇದು ಬರಿತೀನಿ. a ಕಾಮ b ಇದು ಸೆಮಿ ಓಪನ್. ಅಥವಾ ಈ ಕಡೆ ಕ್ಲೋಸ್ ಇರುತ್ತೆ, ಈ ಕಡೆ ಓಪನ್ ಇರುತ್ತೆ. ಇದನ್ನ ಸೆಮಿ ಓಪನ್ ಅಥವಾ ಸೆಮಿ ಕ್ಲೋಸ್ ಅಂತ ನಾವು ಕರಿತೀವಿ. ಮತ್ತೆ ಇನ್ನೊಂದು ನಿಮ್ಗೆ ಗೊತ್ತಿರ್ಬೇಕು, ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿನ ನಾವು ಆರ್ ಅಂತ ಕರಿತೀವಿ. ಓಕೆನಾ. ಆರ್ ಅಂತ ಅಂದ್ರು ಒಂದೇ, ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ ಅಂದ್ರು ಒಂದೇ. ಇಟ್ ಇಸ್ ಅ ರಿಯಲ್ ಲೈನ್ ಬೇಸಿಕಲಿ. ಇಲ್ಲಿ 0 ಇರುತ್ತೆ, ಸೊ ಈ ಕಡೆ ಇನ್ಫಿನಿಟಿ ಇರುತ್ತೆ, ಈ ಕಡೆ ಮೈನಸ್ ಇನ್ಫಿನಿಟಿ ಇರುತ್ತೆ. ಓಕೆನಾ. ಸೊ ಮೈನಸ್ ಇನ್ಫಿನಿಟಿ ಇಂದ ಪ್ಲಸ್ ಇನ್ಫಿನಿಟಿ ಟೇಕ್ ದ ನಂಬರ್ಸ್. ಹಾಗಾಗಿ ಅದನ್ನ ಆರ್ ಅಂತ ಕರಿತೀವಿ. ಸೊ ಇದನ್ನ ಸಿಂಗಲ್ಟನ್ ಸೆಟ್ ಇನ್ನೊಂದು ಗೊತ್ತಿರುತ್ತೆ ನಿಮ್ಗೆ. ಸಿಂಗಲ್ಟನ್ ಇಂಟರ್ವಲ್ ಅಂತಾನು ಕರೀತಾರೆ ಇದನ್ನ. ಸೊ ಅಂದ್ರೆ ಹೆಂಗೆ ಅಂದ್ರೆ a ಕಾಮ a ಇದ್ರೆ ಇಟ್ ಈಸ್ ವಾಟ್? ಇಟ್ ಈಸ್ ಓನ್ಲಿ a. ಇಟ್ ಈಸ್ ಎ ಸಿಂಗಲ್ಟನ್ ಸೆಟ್. ಇಟ್ ಈಸ್ ಸಿಂಗಲ್ಟನ್. ಸೊ ನಿಮಗೆ ಇಷ್ಟು ಗೊತ್ತಿರಲಿ. ಅದಲ್ವಾ ಇಂಟರ್ವಲ್ಸ್ ಬಗ್ಗೆ? ಇನ್ನೇನಿಲ್ಲ. ನೆಕ್ಸ್ಟ್ ಬರ್ತಾ ಹೋಗ್ತೀನಿ. ಇಂಟರ್ವಲ್ಸ್ ಬಗ್ಗೆ ನಿಮ್ಗೆ ಬೇಸಿಕ್ ಐಡಿಯಾ ಗೊತ್ತಿಲ್ಲ. ಇಂಟರ್ವಲ್ಸ್ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಸಪೋಸ್ ನೋಡಿ ಇದ್ಯಾವುದೋ ಒಂದು ಎ ಇರುತ್ತೆ ಅಂತ ಅನ್ಕೊಳ್ಳಿ, ಇದ್ಯಾವುದೋ ಒಂದು ಇಲ್ಲಿ ಯಾವ್ದೋ ಒಂದು ಬಿ ಇರುತ್ತೆ ಅಂತ ಅನ್ಕೊಳ್ಳಿ. ಅಂದ್ರೆ ಇಷ್ಟ್ರ ಮಧ್ಯೆ ಇರೋ ಎಲ್ಲಾ ಎಲಿಮೆಂಟ್ಸ್ ಬರ್ತವೆ ಅಂತ ಅದರ ಅರ್ಥ. ಓಕೆನಾ. ಅಷ್ಟೊಂದು ಅದ್ ನಾನು ಮುಂದೆ ಆಪರೇಷನ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಏನೇನಾಗುತ್ತೆ ಅಂತ. ನೆಕ್ಸ್ಟ್ ನಿಮ್ಗೆ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಯೂನಿವರ್ಸಲ್ ಸೆಟ್ ಅಂತ ಬರುತ್ತೆ. ಯೂನಿವರ್ಸಲ್ ಸೆಟ್ ಅಂತ. ಯೂನಿವರ್ಸಲ್ ಸೆಟ್ ಅಂತ ಅಂದ್ರೆ ಯಾವ್ದೋ ಒಂದು ಸೆಟ್ ಅನ್ನ ನಾನು ಯೂನಿವರ್ಸಲ್ ಸೆಟ್ ಅಂತ ಅನ್ಬೇಕಾದ್ರೆ ಏನೇನು ಅದಕ್ಕೆ ಕ್ವಾಲಿಟಿ ಇರ್ಬೇಕಪ್ಪ ಅಂತ ಅಂದ್ರೆ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಡಿಸ್ಕಷನ್ ಅಲ್ಲಿ ನೋಡಿ, ಈಗ ಸಪೋಸ್ ಇಫ್ ಐ ಸೇ, ಸೊ ಇನ್ ಎ ಪರ್ಟಿಕ್ಯುಲರ್ ಕಂಟೆಕ್ಸ್ಟ್ ಆಫ್ ದ ಡಿಸ್ಕಷನ್ ನಾನು ಎ ಬಿ ಸಿ ಡಿ ಅಂತ ತಗೋತೀನಿ. ಸೊ ಟೇಕನ್ 4 ಸೆಟ್ಸ್ ಎ ಬಿ ಸಿ ಡಿ. ಓಕೆನಾ. 4 ಸೆಟ್ಸ್ ತಗೊಂಡಿದ್ದೀನಿ ನಾನು. ಅದರಲ್ಲಿ ಸೊ ಐ ಸೇ ಸಿ ಇಸ್ ದ ಯೂನಿವರ್ಸಲ್ ಸೆಟ್ ಅಂತ ಹೇಳ್ತಿದ್ದೀನಿ. ನಾನೇ ಹೇಳ್ತಿದ್ದೀನಿ ಬಾಯ್ ಬಿಟ್ಟು, ಸಿ ಇಸ್ ದ ಯೂನಿವರ್ಸಲ್ ಸೆಟ್ ಅಂತ. ಸಿ ನ ಯೂನಿವರ್ಸಲ್ ಅಂತ ಅನ್ಬೇಕಾದ್ರೆ ಅದಕ್ಕೆ ಏನ್ ಕ್ವಾಲಿಟಿ ಇರ್ಬೇಕಂತ ಅಂದ್ರೆ, ಈ ರಿಮೈನಿಂಗ್ ಸೆಟ್ಸ್ ಇದಾವಲ್ಲ ಸಿ ಬಿಟ್ಟು ಉಳಿದಿರೋ ಯಾವ್ಯಾವು ಎ ಬಿ ಡಿ ಇರ್ತಾವಲ್ಲ, ಅವೆಲ್ಲವೂ ಕೂಡ ಸಿ ಗೆ ಸಬ್ಸೆಟ್ಸ್ ಆಗಿರ್ಬೇಕು.
ಓಕೆನಾ? ಅಂದ್ರೆ ಇನ್ ಪರ್ಟಿಕ್ಯುಲರ್ ಕಂಟೆಕ್ಸ್ಟ್ ಆಫ್ ದ ಡಿಸ್ಕಷನ್ ಅಲ್ಲಿ ಯಾವುದೋ ಒಂದು ಸೆಟ್ ನ ಯೂನಿವರ್ಸಲ್ ಸೆಟ್ ಅಂತ ಅನ್ಬೇಕಾದ್ರೆ ದ ರಿಮೈನಿಂಗ್ ಸೆಟ್ಸ್ ಶುಡ್ ಬಿ ಏನು ಸಬ್ಸೆಟ್ಸ್ ಆಫ್ ದಟ್ ಸೆಟ್ ಅಂತ ಹೇಳ್ತೀವಿ. ಓಕೆನಾ? ಸೊ ಅಂದ್ರೆ ಯೂನಿವರ್ಸಲ್ ಸೆಟ್ ಈಸ್ ನಾಟ್ ಯೂನಿಕ್ ಆಬ್ವಿಯಸ್ಲಿ. ಓಕೆನಾ? ಸೊ ಇಟ್ ಈಸ್ ನಾಟ್ ಯೂನಿಕ್. ಅಂದ್ರೆ ಇಲ್ಲಿ ಡಿಸ್ಕಷನ್ ಏನ್ ಮಾಡ್ತಾ ಇದೆಯಾ ಅನ್ನೋದ್ರ ಮೇಲೆ ನಾವು ಯೂನಿವರ್ಸಲ್ ಸೆಟ್ ನ ಡಿಫೈನ್ ಮಾಡ್ತೀವಿ ಹೊರತು ಇಟ್ ಈಸ್ ನಾಟ್ ಲೈಕ್ ಯೂನಿವರ್ಸಲಿ ಒಂದೇ ಯೂನಿವರ್ಸಲ್ ಸೆಟ್ ಅಂತ ಹೇಳಕ್ಕಾಗಲ್ಲ. ಇಟ್ ಮೇ ಡಿಫರ್. ಓಕೆನಾ? ಸೊ ಇಟ್ ಡಿಪೆಂಡ್ಸ್ ಆನ್ ದ ಡಿಸ್ಕಷನ್ ವಾಟ್ ಯು ಆರ್ ಡೂಯಿಂಗ್. ಅಂದ್ರೆ ಈಗ ನೋಡಿ, ಸಪೋಸ್ ನಾನೇನೋ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋ. ಈಗ ಎನ್ ಝೆಡ್ ಕ್ಯೂ. ಸೊ ಐ ಹ್ಯಾವ್ ಎ ಪ್ರಾಬ್ಲಮ್ ಬೈ ದೀಸ್ 3 ಸೆಟ್ಸ್. ನಾನು ಯಾವ್ದೋ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಈ 3 ಸೆಟ್ ಇದೆ ಅಂತಂದ್ರೆ ಯಾವ ಸೆಟ್ ನ ನಾನು ಯೂನಿವರ್ಸಲ್ ಅಂತ ಟ್ರೀಟ್ ಮಾಡಬಹುದು? ಕ್ಯೂನ. ಕ್ಯೂನ. ಸೊ ವಿಚ್ ಇಂಪ್ಲೈಸ್ ಈ 3 ಡಿಸ್ಕಷನ್ ಅಲ್ಲಿ ಕ್ಯೂ ಇಸ್ ಯೂನಿವರ್ಸಲ್. ಓಕೆ? ಅಂದ್ರೆ ನೀವು ಯಾವ್ದು ಅಂದ್ರೆ ಯಾಕೆ ಕ್ಯೂ ಇಸ್ ಯೂನಿವರ್ಸಲ್ ಅಂತಂದ್ರೆ ರಿಮೈನಿಂಗ್ ಎನ್ ಮತ್ತೆ ಝೆಡ್ ಆರ್ ಸಬ್ಸೆಟ್ಸ್. ಅರ್ಥ ಮಾಡ್ಕೊಳ್ಬೇಕನಾ? ನೋಟ್ಸ್ It ನಾನು ಸೆಂಡ್ contains ಮಾಡ್ತೀನಿ. all the elements under consideration. ನೋಟ್ಸ್ ನಾನು ಸೆಂಡ್ ಮಾಡ್ತೀನಿ. ಇವಾಗ ಕನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸೊ ಒನ್ಸ್ ಕನ್ಸೆಪ್ಟ್ ಅರ್ಥ ಆದ್ರೆ ನೀವು ಇದ್ರ ಮೇಲೆ ಯಾವ್ದು ಕ್ವಶನ್ಸ್ ನಿಮಗೆ ಡೈರೆಕ್ಟ್ಲಿ ಬರೋದಿಲ್ಲ. ಬಟ್ ಇವಾಗ ಎಲ್ಲ ಮಾಡ್ತಾ ಇರೋದೆಲ್ಲ ದೀಸ್ ಆರ್ ಆಲ್ ದ ವೆರಿ ಬೇಸಿಕ್ಸ್. ಓಕೆನಾ? ಯಾಕಂದ್ರೆ ರಿಯಲ್ ಶುರು ಮಾಡ್ಬೇಕಾದ್ರೆ ನಿಮ್ಗೆ ಇಷ್ಟು ಬೇಸಿಕ್ಸ್ ಇರ್ಲೇಬೇಕು. ಓಕೆನಾ? ಯಾಕಂದ್ರೆ ನಮ್ಗೆ ಮುಂದೆ ನಾವು ಪಾಠ ಮಾಡ್ಬೇಕಾದ್ರೆ ಪ್ರತಿಯೊಂದು ನಿಮ್ಗೆ ವಿಜುವಲೈಸ್ ಆಗ್ತಾ ಇರ್ಬೇಕು. ನಿಮ್ಗೆ ಓಹೋ ಹಿಂಗಾಗುತ್ತಲ್ಲ ಅಂತ. ಈಗ ಎನ್ ಝೆಡ್ ಕ್ಯೂ ಕ್ಯೂ ಸಿ ಆರ್ ಅಂತ ತಗೊಂಡಾಗ ಯಾವ್ದನ್ನ ಯೂನಿವರ್ಸಲ್ ಅಂತ ಅನ್ಬೋದು? R. ಆರ್ ಇಸ್ ಯೂನಿವರ್ಸಲ್ ಅಂತ ಹೇಳ್ತೀವಿ. ಓಕೆನಾ? ಇಲ್ಲಿ ಸಿ ನ ಸೇರ್ಸ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ? ಕಾಂಪ್ಲೆಕ್ಸ್ ಸಿಸ್ಟಮ್ ನ C is the ಕಾಂಪ್ಲೆಕ್ಸ್ universal. C is the ಸಿಸ್ಟಮ್ universal ಅವಾಗ set. ಅದು ಸೆಟ್ ದೊಡ್ಡ ಸೆಟ್ ನ ಅಂತ ಹೇಳ್ತೀವಿ ಅಷ್ಟೇ. ಸೊ ದಟ್ ಇಸ್ ದ ಥಿಂಗ್ ಯೂನಿವರ್ಸಲ್ ಅಂತ ಅಂದ್ರೆ. ಸೊ ಇಷ್ಟು ಬೇಸಿಕ್ ಆಯ್ತು. ನೆಕ್ಸ್ಟ್ ಆಪರೇಷನ್ಸ್ ಬರುತ್ತೆ. ಸೆಟ್ಸ್ ಗೆ ಆಪರೇಷನ್ಸ್ ಕೂಡ ನಾವು ಮಾಡ್ತೀವಿ. ಆಪರೇಷನ್ಸ್ ಆನ್ ಸೆಟ್ಸ್ ಅಂತ ಇದೆ. ಸೊ ಏನಿದೆ ಸ್ವಲ್ಪ ಆಪರೇಷನ್ಸ್ ಆನ್ ಸೆಟ್ಸ್ ಅಂತ ಅಂದ್ರೆ ಅದರಲ್ಲಿ ನಾವು ಬೇಸಿಕ್ ಆಪರೇಷನ್ಸ್ ಗಳು ಏನಂತ ಮಾಡ್ತೀವಿ ಅಂದ್ರೆ ಇದರಲ್ಲಿ ಫಸ್ಟ್ ಯೂನಿಯನ್ ಅಂತ ಮಾಡ್ತೀವಿ. ಸೊ ಯೂನಿಯನ್ ಅಂತ ಮಾಡ್ತೀವಿ. ಯೂನಿಯನ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಸೊ ಸಪೋಸ್ ಟೂ ಸೆಟ್ಸ್ ಅಂತ ಅಂದ್ರೆ ಎ ಯೂನಿಯನ್ ಬಿ ಅಂತ ಇದೆ ಅಂತಂದ್ರೆ ಅದನ್ನ ಹೆಂಗ್ ಡಿಫೈನ್ ಮಾಡ್ತೀವಿ? ದಿಸ್ ಇಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ ಬರಿತೀವಿ. ಅಂದ್ರೆ ಏನಲ್ಲಿರೋದಾದ್ರೂ ಆಗಿರ್ಬೋದು, ಈ ಎಕ್ಸ್ ಅನ್ನೋದು ಏನಲ್ಲಿರೋದಾದ್ರೂ ಆಗಿರುತ್ತೆ, ಇಲ್ಲ ಬಿ ನಲ್ಲಿರೋದಾದ್ರೂ ಆಗಿರುತ್ತೆ, ಯಾವುದೋ ಒಂದಿರುತ್ತೆ, ಇಲ್ಲ ಎರಡಲ್ಲಿರೋದು ಆಗಿರುತ್ತೆ ಅಂತ. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಎ ಯೂನಿಯನ್ ಬಿ. ಅಂದ್ರೆ 2 ಸೆಟ್ ಕೊಟ್ರೆ ಯೂನಿಯನ್ ಮಾಡೋದು ಗೊತ್ತಿರ್ಬೇಕು. ಅಂದ್ರೆ ಸಿಂಪಲ್ ಆಗಿ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಎ ಯೂನಿಯನ್ ಬಿ ಅಂತಂದ್ರೆ ಏನಲ್ಲಿರೋದು ಬರಿಬೇಕು, ಬಿ ನಲ್ಲಿರೋದು ಬರಿಬೇಕು ಅಂತ. ಓಕೆನಾ? ಎಲ್ಲ ಬರಿಬೇಕು ಅಂತ. ಸೊ ಇಫ್ ಐ ಸೇ ಫಸ್ಟ್ ಎಕ್ಸಾಂಪಲ್ ನಿಮ್ಗೆ 1 2 3 ಅಂತ ಬರ್ಕೋತೀವಿ. ಸೊ ಸೆಕೆಂಡ್ ಸೆಟ್ ನಿಮ್ಗೆ ಎಕ್ಸ್ ವೈ 2 1 ಅಂತ ಬರ್ಕೋತೀನಿ ಅಂತ ಇಟ್ಕೊಳ್ಳಿ. ನಾವು ವಾಟ್ ಈಸ್ ಯುವರ್ ಎ ಯೂನಿಯನ್ ಬಿ? 1, 2, 3, XY. XY. ಇದೇನಿಗೆ ಝೆಡ್ 2, sir. 1 ಎಕ್ಸ್ ವೈ 2 1, 3. 3. 1 3 ಅಥವಾ 1 2 3. ಓಕೆನಾ? ಏನಲ್ಲಿರೋದು ಬರ್ದೆ, ಬಿ ನಲ್ಲಿ ಬರ್ದೆ, ರಿಪೀಟ್ ಇರೋದ್ನು ಬರ್ದೆ. ಅಂದ್ರೆ ವೈಲ್ ರೈಟಿಂಗ್ ದ ಸೆಟ್ಸ್ ದ ಎಲಿಮೆಂಟ್ ಶುಡ್ ನಾಟ್ ಬಿ ರಿಪೀಟೆಡ್. ಓಕೆನಾ? ಎಲಿಮೆಂಟ್ಸ್ ಗಳು ರಿಪೀಟ್ ಆಗಂಗಿಲ್ಲ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಸೊ ದಿಸ್ ಇಸ್ ಒನ್ ಥಿಂಗ್. ಅಂಡ್ ಆಲ್ಸೋ ಈವನ್ ವಿ ಕ್ಯಾನ್ ಏನದು ಮೇಕ್ ದಿ ಯೂನಿಯನ್ ಆಫ್ ಟೂ ವಾಟ್ ಇಂಟರ್ವಲ್ಸ್ ಕೂಡ ಮಾಡ್ಬೋದು. ನಿಮ್ಗೆ ಗೊತ್ತಿರ್ಬೋದು. ಈಗ ಸಪೋಸ್ ನೋಡಿ 1,3 ಅಂತ ಇದೆ. ಓಕೆ? ಇನ್ನೊಂದು ಬಿ ಅನ್ನೋದು 2,5 ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ ಓಪನ್. 5 ಹತ್ರ ಓಪನ್ ಇರ್ಲಿ. ನಾವು ಹೌ ಟು ಫೈಂಡ್ ದ ಯೂನಿಯನ್? ಹೌ ಟು ಫೈಂಡ್ ದ ಯೂನಿಯನ್ ಆಫ್ ದೀಸ್ ಟು? Closed 1, ಕ್ಲೋಸ್ open 1, 5. Open 5. Open 5. ಓಪನ್ 5. 5. ಓಕೆನಾ? ಸೊ ದಿಸ್ ಇಸ್ ಹೌ ಟು ಟೇಕ್ ದ ಯೂನಿಯನ್ ಆಫ್ ದ ಇಂಟರ್ವಲ್ಸ್. ಇನ್ನೊಂದು ಕೊಡ್ತೀನಿ, ಸ್ವಲ್ಪ ಕನ್ಫ್ಯೂಷನ್ ಕನ್ಫ್ಯೂಷನ್ ಏನ್ ಬೇಡ, ಗೊತ್ತಾಗುತ್ತೆ ನಿಮ್ಗೆ. ಬಿ ಇಸ್ ಈಕ್ವಲ್ ಟು 3, 4.
open 1, closed 4. ಓಪನ್ 1 Closed ಕ್ಲೋಸ್ 4 4. ಏನು ಕನ್ಫ್ಯೂಷನ್ ಇಲ್ಲ. ಓಪನ್ 1 ಕ್ಲೋಸ್ 4 ವೆರಿ ಗುಡ್. ಸೊ ಇನ್ನೊಂದು ನಾನು ಡೈರೆಕ್ಟ್ ಹಂಗೆ ಕ್ವಶನ್ ಬರ್ಬಿಡ್ತೀನಿ. -1, 4 ಯೂನಿಯನ್ 4, 5. This is open. This is open. This is also open. ಹೆಂಗ್ ಮಾಡ್ತೀರಾ? How to take the union? Closed -1, Close closed 5. ನೋಡಿ ಮ್ಯೂಟ್ ಮಾಡಿ ಮೇಡಮ್. ತಸ್ವಿನ್ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದ್ರೆ ಇದಕ್ಕೆ ಇಷ್ಟ ಇನ್ನೇನು ಮಾಡಕ್ ಆಗಲ್ಲ. ಆಕ್ಚುಲಿ ಹಿಂಗೆ ಬರುತ್ತೆ. Closed ಇದು ಇನ್ನೊಂದು -1, closed 5, -4 in the set Very good. -4. ಸೊ ಮೈನಸ್ ಸಿಂಗಲ್ಟನ್ 4 ಅಂತ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ಇನ್ಕ್ಲೂಡ್ ಆಗಿದೆ. ಯೂನಿಯನ್ ತಗೋಬೇಕು, ಬಟ್ ಇದರಲ್ಲೂ 4 ಇಲ್ಲ, ಇದರಲ್ಲೂ 4 ಇಲ್ಲ. ಹಾಗಾಗಿ ಯು ಹ್ಯಾವ್ ಟು ಎಕ್ಸ್ಕ್ಲೂಡ್ 4. ಸೊ ದಟ್ ಈಸ್ ವಾಟ್. ಸೊ ಒಂದೆರಡು ಪ್ರಾಪರ್ಟೀಸ್ ಬರಿತಾ ಹೋಗ್ತೀನಿ ಯೂನಿಯನ್ಗೆ. ಸೊ ಯೂನಿಯನ್ ಪ್ರಾಪರ್ಟೀಸ್ ನಿಮ್ಗೆ ಗೊತ್ತಿರ್ಲಿ. The first property of union is that it is commutative. A union B is equal to B union A ಆಗುತ್ತೆ. So second property, it is associative as well. A union B union C. ಇಲ್ಲೂ ಕೂಡ A union B union C ಇದೆ. ಇಲ್ಲಿ A union B ಗೆ ಬ್ರಾಕೆಟ್, ಇಲ್ಲಿ B union C ಗೆ ಬ್ರಾಕೆಟ್ ಇರುತ್ತೆ. If you take the union of on the same set, ಅವಾಗ ಏನಾಗುತ್ತೆ? A union A ಏನಾಗುತ್ತೆ? ಏನೇ ಬರುತ್ತೆ. ನಾಲ್ಕನೇದು ಏನ 5 ಜೊತೆ ಯೂನಿಯನ್ ಮಾಡಿದ್ರೆ ನಿಮ್ಗೆ ಏನೇ ಬರುತ್ತೆ. ಸೊ ಅದೇ ತರ ನಿಮ್ಗೆ ಏನ ಯೂನಿವರ್ಸಲ್ ಜೊತೆ ಯೂನಿಯನ್ ಮಾಡಿದ್ರೆ ನಿಮ್ಗೆ ಯೂನಿವರ್ಸಲ್ ಸೆಟ್ ಬರುತ್ತೆ. ಸೊ ನಿಮ್ಗೆ ಇದು ಗೊತ್ತಿರ್ಬೇಕು. ಮತ್ತೆ ಇನ್ನೊಂದು ವಿಷಯ ಚೆನ್ನಾಗಿ ಗೊತ್ತಿರ್ಬೇಕು. ಇಫ್ ಎ ಇಸ್ ಎ ಸಬ್ಸೆಟ್ ಆರ್ ಈಕ್ವಲ್ ಟು ಬಿ, ದೆನ್ ವಾಟ್ ಈಸ್ ಎ ಯೂನಿಯನ್ ಬಿ ಅನ್ನೋದು? ಎ ಅನ್ನೋದು ಸಬ್ಸೆಟ್ ಆದ್ರೆ ಎ ಯೂನಿಯನ್ ಬಿ ಅನ್ನೋದು ಏನ್ ಬರುತ್ತೆ? ಬಿ ಬರುತ್ತೆ. ಅಂದ್ರೆ ಇದ್ರಲ್ಲಿ ದೊಡ್ಡ ಸೆಟ್ ಯಾವುದು ಅಂದ್ರೆ, ಸೊ ಇಮ್ಯಾಜಿನ್, ಸೊ ದಿಸ್ ಇಸ್ ಸೆಟ್ ಎ ಅಂತ ಅನ್ಕೊಳ್ಳಿ, ಸೆಟ್ ಬಿ ಇಸ್ ಸಬ್ಸೆಟ್ ಅಂತ ಅನ್ಕೊಳ್ಳಿ, ಸೊ ದಿಸ್ ಇಸ್ ಬಿ ಅಂತ ಅನ್ಕೊಳ್ಳಿ. ಸೊ ಇವೆರಡದು ಯೂನಿಯನ್ ಮಾಡಿದ್ರೆ ದೊಡ್ಡ ಸೆಟ್ಟೇ ಬರ್ಬೇಕಲ್ಲ ನಮ್ಗೆ. ಎ ಯೂನಿಯನ್ ಬಿ ಮಸ್ಟ್ ಬಿ ಈಕ್ವಲ್ ಟು ಬಿ ಎನ್ ಬಿ. ಕ್ಲಿಯರ್ ಆಯ್ತಲ್ವಾ? ಸೊ ಹಂಗಾಗಿ ದಿಸ್ ಇಸ್ ದ ಕೇಸ್. ಇಫ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ, ಎ ಯೂನಿಯನ್ ಬಿ ಇಸ್ ಬಿ ಓನ್ಲಿ. ಸೊ ಇಷ್ಟು ಗೊತ್ತಿಲ್ಲ. ಸೊ ದೆನ್ ಕಮಿಂಗ್ ಟು ಇಂಟರ್ಸೆಕ್ಷನ್ ಜಾಸ್ತಿ ಎಳಿಯಕ್ ಹೋಗಲ್ಲ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇಂಟರ್ಸೆಕ್ಷನ್ ಅಂದ್ರೆ ಏನು. ಕಾಮನ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಕಾಮನ್ ಎಲಿಮೆಂಟ್ಸ್ ಏನಾದ್ರು ಇದ್ರೆ ಒಂದು ಸೆಟ್ ಅಲ್ಲಿ, Such that So, X ಅವನ್ನ- belongs to A. ಅದನ್ನ ಹೇಳ್ತೀವಿ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಅಂತ ಹೇಳ್ತೀವಿ. ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ಎ ಯೂನಿಟ್ Intersection. ಇಂಟರ್ಸೆಕ್ಷನ್ ಬಿ ಅಂತ ಹೇಳ್ತೀವಿ. ಓಕೆ, ಸೊ ಇಂಟರ್ಸೆಕ್ಷನ್ ನಿಮಗೆ ಮಾಡೋದು ಗೊತ್ತಿರ್ಬೇಕು. ಎರಡು ಸೆಟ್ಸ್ ನ ಇಂಟರ್ಸೆಕ್ಷನ್ ಮಾಡೋದು ಹೆಂಗೆ ಅಂತ ಗೊತ್ತಿರ್ಬೇಕು. ಓಕೆನಾ? ಸಪೋಸ್ ಇಫ್ ಎ ಇಸ್ ಈಕ್ವಲ್ ಟು 1 2 3, so b is equal to xy3, then which implies I say a intersection b is equal to what? 3 ಬರುತ್ತೆ. 3 is the only element which is in both a and b. ಅಂದ್ರೆ a ನಲ್ಲೂ ಇರಬೇಕು and b ನಲ್ಲೂ ಇರಬೇಕು ಅಂತ. ಓಕೆ, ಸೊ ಇದು ಗೊತ್ತಿದೆ ಅಂತ. ಇನ್ನೊಂದು ಹೆಂಗ್ ಇದರ ಅರ್ಥ ಏನಂತಂದ್ರೆ, ಯಾವ್ದೋ ಒಂದು ಎಲಿಮೆಂಟ್ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ಐ ಸೇ ಏನಂತ ಹೇಳ್ಬೋದು? ಎಕ್ಸ್ ಬಿಲಾಂಗ್ಸ್ ಟು ಎ and x belongs to b ಅಂತ ಹೇಳ್ಬೋದು. ಸೊ ಉಲ್ಟಾ. ಸೊ ಅಂದ್ರೆ how to take the intersection of the intervals. So how to take the, suppose ನೋಡಿ ನಾನು ಹಿಂಗ್ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಇಂಟರ್ವಲ್ 1, 5 ಇದು ಓಪನ್, ಯೂನಿಯನ್ 4, 7 ಅಂತ ಕೊಡ್ತೀನಿ. ದಿಸ್ ಇಸ್ ಕ್ಲೋಸ್. how to take the intersection? ಇವೆರಡರಲ್ಲೂ ಕಾಮನ್ ಎಲಿಮೆಂಟ್ಸ್ ಏನಿದೆ ಅಂತ. ಸೊ ಇದನ್ನ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನೀವೇನ್ ಮಾಡಿ ಅಂತಂದ್ರೆ, 4, 5
ಹಾ ಹೆಂಗ್ ತಗೋತೀರಾ ಅಂತಂದ್ರೆ ನೀವು ಒನ್ ಮತ್ತೆ ರೆಪ್ರೆಸೆಂಟ್ ಮಾಡಿ, ರಿಯಲ್ ರೆಪ್ರೆಸೆಂಟ್ ಮಾಡಿ. ಸೊ ದಿಸ್ ಇಸ್ 1 ಅನ್ಕೊಳ್ಳಿ, ಸೊ ದಿಸ್ ಇಸ್ 5 ಅಂತ ಅನ್ಕೊಳ್ಳಿ. ಸೊ ಇದನ್ನ ಮಾರ್ಕ್ ಮಾಡಿ ಈ ತರ. ಅದ್ರ ಕೆಳಗೆ ಇನ್ನೊಂದು ತಗೊಳ್ಳಿ, ಯಾವುದು ಸೇಮ್ 4 ಎಲ್ಲಿ ಬರುತ್ತೆ, ಅಪ್ರಾಕ್ಸಿಮೇಟ್ಲಿ ಸಮ್ ಇಯರ್ ದಟ್ ಇಸ್ 4, ದಿಸ್ ಇಸ್ 4 ಅಂಡ್ 7 is after 5, ರೈಟ್? ಸೊ ಇವೆರಡನ್ನ ಹಿಂಗ್ ತಗೊಳ್ಳಿ. ಸೊ ಹ್ಯಾವ್ ರೆಪ್ರೆಸೆಂಟ್ 2 intervals and in fact this is a closed, ಅಂದ್ರೆ you have to include 7. ಸೊ ಇದ್ರಲ್ಲಿ ಕಾಮನ್ ರೀಜನ್ ಯಾವ್ದು ಬರ್ತಿದೆ, ಇದು ಮತ್ತೆ 5. ಇದು ಕಾಮನ್ ರೀಜನ್ ಬರ್ತಾ ಇದೆ. ಸೊ ದಿಸ್ ಇಸ್ ದ ಕಾಮನ್ ರೀಜನ್ ಎರಡಕ್ಕೂ ಬರ್ತಾ ಇರೋದು. ಇವಾಗ ಇಂಟರ್ವಲ್ ತಗೊಳ್ಳಿ. ಸೊ ದ ಇಂಟರ್ಸೆಕ್ಷನ್ ವಿಲ್ ಬಿ 4 ಹತ್ರ ಓಪನ್ ಇದೆಯಾ ಕ್ಲೋಸ್ ಇದೆಯಾ ನೋಡ್ಕೋಬೇಕು. ಇಲ್ಲಿ ಓಪನ್ ಇದೆ, ಸೊ 4 ಓಪನ್. ನೆಕ್ಸ್ಟ್ ಯಾವುದು 5. 5 ಓಪನ್ ಇದೆಯಾ, ಏನಿದೆ Open. ಓಪನ್ ಇದೆ. ಸೊ 4, 5 is the intersection. ಕ್ಲಿಯರ್ ಅಲ್ವಾ? ಸೊ ಈ ತರ ಇಂಟರ್ಸೆಕ್ಷನ್ ತಗೊಳ್ಳೋದು ನಿಮ್ಗೆ ಗೊತ್ತಿರಬೇಕು. ಸೊ ದಿಸ್ ಇಸ್ ಅಬೌಟ್ ಇಂಟರ್ಸೆಕ್ಷನ್. ಲೆಟ್ ಅಸ್ ಡಿಸ್ಕಸ್ ಸಮ್ ಪ್ರಾಪರ್ಟೀಸ್ ಆಫ್ ಇಂಟರ್ಸೆಕ್ಷನ್. ಪ್ರಾಪರ್ಟೀಸ್ ಏನಪ್ಪಾ ಅಂದ್ರೆ ಇಂಟರ್ಸೆಕ್ಷನ್ ಅಲ್ಲಿ ಫಸ್ಟ್ ಪ್ರಾಪರ್ಟಿ ಇಸ್ ಇನ್ ಫ್ಯಾಕ್ಟ್ ಇಟ್ ಇಸ್ ವಾಟ್ ಕಮ್ಯುಟೇಟಿವ್. ಸೊ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ಓಕೆನಾ? ಸೊ ಕಮ್ಯುಟೇಟಿವ್ ಆಗಿರುತ್ತೆ. ಇಟ್ ಈಸ್ ಅಸೋಸಿಯೇಟಿವ್ ಆಸ್ ವೆಲ್. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಗೆ, ಇಲ್ಲಿ ಬಿ ಇಂಟರ್ಸೆಕ್ಷನ್ ಗೆ ಆಗುತ್ತೆ. ಮೂರನೇದು ಎನ ಎ ಜೊತೆನೆ ಇಂಟರ್ಸೆಕ್ಟ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ, ಏನೇ ಬರುತ್ತೆ. ಓಕೆನಾ? ಸೊ ಎನ ನಲ್ ಸೆಟ್ ಜೊತೆ ಇಂಟರ್ಸೆಕ್ಟ್ ಮಾಡಿದ್ರೆ Null set ಬರುತ್ತೆ. ಓಕೆನಾ? ಎನ ಯೂನಿವರ್ಸಲ್ ಜೊತೆ ಇಂಟರ್ಸೆಕ್ಟ್ ಮಾಡಿದ್ರೆ A ಬರುತ್ತೆ. ಎ ಬರುತ್ತೆ. ನೆಕ್ಸ್ಟ್ ಇನ್ನ ಏನ್ ಪ್ರಾಪರ್ಟೀಸ್ ಇದಾವೆ ಅಂತ ಅಂದ್ರೆ ಅದ್ ಯಾವಾಗಲೂ ಹೇಳಿದ್ನಲ್ಲ, ಇಟ್ ಎ ಇಸ್ ಸಬ್ಸೆಟ್ ಆಫ್ ಬಿ. Subset of B. ಎ A ಇಂಟರ್ಸೆಕ್ಷನ್ ಬರುತ್ತೆ. ಬಿ ಏನಾಗುತ್ತೆ, A. ಎ ಇಸ್ ಸಬ್ಸೆಟ್ ಆಫ್ ಬಿ, ಎ ಬರುತ್ತೆ. ನೋಡಿ, ಇಫ್ ಎ ಇಸ್ ಸಬ್ಸೆಟ್ ಆಫ್ ಬಿ, ಎ ಯೂನಿಯನ್ ಬಿ ಬಂದ್ಬಿಟ್ಟು ಬಿ ಬರುತ್ತೆ, ಎ ಇಂಟರ್ಸೆಕ್ಷನ್ ಬಂದ್ಬಿಟ್ಟು ಎ ಬರುತ್ತೆ. A ಸೊ ಬರುತ್ತೆ. ಇದು ಗೊತ್ತಿಲ್ಲ. ಸೊ ಇಷ್ಟು ಪ್ರಾಪರ್ಟೀಸ್ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ ಇಂಟರ್ಸೆಕ್ಷನ್. ಮತ್ತೆ ಇಂಟರ್ಸೆಕ್ಷನ್ ಇನ್ನೊಂದು ಪ್ರಾಪರ್ಟಿ ಏನಪ್ಪಾ ಅಂತ ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಆಗುತ್ತೆ. ಅಂದ್ರೆ ವಿ ಕ್ಯಾನ್ ಡಿಸ್ಟ್ರಿಬ್ಯೂಟ್ ಯೂನಿಯನ್ ಓವರ್ ಇಂಟರ್ಸೆಕ್ಷನ್. ಇದು ನೋಡಿ, ಈಗ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ. ಇದನ್ನ ಹೆಂಗ್ ಬರೀಬಹುದು, Intersection A union C. ಅಂದ್ರೆ ವಿ ಕ್ಯಾನ್ ಡಿಸ್ಟ್ರಿಬ್ಯೂಟ್ ಯೂನಿಯನ್ ಓವರ್ ಇಂಟರ್ಸೆಕ್ಷನ್. ಓಕೆನಾ? ಯೂನಿಯನ್ ನ ಓವರ್ ಇಂಟರ್ಸೆಕ್ಷನ್ ವಿ ಕ್ಯಾನ್ ವಾಟ್ ಡಿಸ್ಟ್ರಿಬ್ಯೂಟ್. ಓಕೆ? ಸೊ ಅದೇ ತರ ಇವನ್ ವಿ ಕ್ಯಾನ್ ಡಿಸ್ಟ್ರಿಬ್ಯೂಟ್ ಇಂಟರ್ಸೆಕ್ಷನ್ ಓವರ್ ಯೂನಿಯನ್. ದಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಈಗ ಯೂನಿಯನ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಯಾವ ತರ ಅಂತ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ಸೊ ಈ ತರ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು. ದಿಸ್ ಇಸ್ ಕಾಲ್ಡ್ ದ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಬರುತ್ತೆ. ಇಂಟರ್ಸೆಕ್ಷನ್ ಅಲ್ಲಿ ಇನ್ನೊಂದು ಟಾಪಿಕ್ ಡಿಸ್ಜಾಯಿಂಟ್. ಡಿಸ್ಜಾಯಿಂಟ್ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ when their intersection is Null set. null, we say A and B are disjoint. ಅಂದ್ರೆ there are no common elements, ಅವರಿಬ್ರು ಜಾಯಿಂಟ್ ಇಲ್ಲ ಅಂತ. ಓಕೆನಾ? ಬೇರೆ ಬೇರೆ ಆಸ್ತಿ ವಿಂಗಡಣೆ ಮಾಡ್ಕೊಂಡು ಬೇರೆ ಬೇರೆ ಹೋಗ್ಬಿಟ್ಟವ್ರು ಅಂತ. ನೆಕ್ಸ್ಟ್ ಆಪರೇಷನ್ is that the difference of two sets. ಟೂ ಸೆಟ್ಸ್ ಅಂತ ಹೇಳ್ತೀವಿ. ಡಿಫ್ರೆನ್ಸ್ ಆಫ್ ಟೂ ಸೆಟ್ಸ್ ಅಂತ ಅಂದ್ರೆ ಎ ಮೈನಸ್ ಬಿ ಅಂತ ಹೇಳಿದ್ರೆ, ಸಪೋಸ್ ಎ ಮೈನಸ್ ಬಿ ಅಂತ ಅಂದ್ರೆ ಎ ನಲ್ಲಿ ಬಿ ನಲ್ಲಿರೋ ಎಲಿಮೆಂಟ್ಸ್ ನ ಮೈನಸ್ ಮಾಡಿ ಅಂತ, ಇದನ್ನ ಡಿಫ್ರೆನ್ಸ್ ಅಂತ ಕರಿತೀವಿ. ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಬಟ್ ಅಂಡ್ ಎಕ್ಸ್ ನಾಟ್ ಬಿಲಾಂಗ್ಸ್ ಟು ಬಿ. ಅಂದ್ರೆ you have to write all the elements of A in the A minus B which are in B but not in which are in A but not in B ಅಂತ. ಕ್ಲಿಯರ್ ಅಥವಾ? B minus A ಅಂತಂದ್ರೆ ರಿವರ್ಸ್. B minus A ಅಂತ ಅಂದ್ರೆ you have to write the set of all elements in B but not in A. ಯಾವ್ಯಾವ ಎಲಿಮೆಂಟ್ಸ್ ನ ಈ B minus A ನಲ್ಲಿ ಬರಿಬೇಕಂತ ಅಂದ್ರೆ B ನಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ A ನಲ್ಲಿ ಇಲ್ಲದೆ ಇರೋವು ಅವನ್ನ ಬರಿಬೇಕು. ಓಕೆನಾ? ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಅಂತ ಅಂದ್ರೆ ನಮ್ಗೆ ನೋಡಿ, ಎ ಇಸ್ ಈಕ್ವಲ್ ಟು 1 2 3 4 5 ಅಂತ ಇದೆ. ಬಿ ಇಸ್ ಈಕ್ವಲ್ ಟು
1 5 x y z ಅಂತ ಇದೆ. ಓಕೆ, ಇಫ್ ಐ ಆಸ್ಕ್ ಯು ಟು ಫೈಂಡ್ a ಮೈನಸ್ ಬಿ, ಏನ್ ಬರೀಬೇಕು? a ಮೈನಸ್ ಬಿ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ, a ಮೈನಸ್ ಬಿ ಅಂತ ಹೇಳ್ತಿದೀನಿ ಅಂದ್ರೆ ಇಲ್ಲಿ ಬರೆಯುವಂತ ಎಲಿಮೆಂಟ್ಸ್ಗಳು ಯಾವ ಎಲಿಮೆಂಟ್ಸ್ಗಳು? ಎ ನಲ್ಲಿರುವ ಎಲಿಮೆಂಟ್ಸ್ಗಳು. a ಮೈನಸ್ ಬಿ ಬರಿತಾ ಇದ್ದೀನಿ ಅಂದ್ರೆ ದ ಎಲಿಮೆಂಟ್ಸ್ ಆಫ್ a ಮೈನಸ್ ಬಿ ಆರ್ ದ ಎಲಿಮೆಂಟ್ಸ್ ಆಫ್ a ವಿಚ್ ಆರ್ ನಾಟ್ ಇನ್ ಬಿ. ಅರ್ಥ ಆಯ್ತಲ್ವಾ? ಯಾಕಂದ್ರೆ ಮೈನಸ್ ಬಿ ಅಂದ್ರೆ ಎ ನಲ್ಲಿ ಬಿ ನಲ್ಲಿರುವ ಎಲಿಮೆಂಟ್ಸ್ ಗಳನ್ನ ಮೈನಸ್ ಮಾಡ್ತಾ ಇದ್ದೀನಿ ಅಂತ. ಎ ಮೈನಸ್ ಬಿ ಅಂತ ಏನಾಗುತ್ತೆ ನೋಡಿ, ಎ ನಲ್ಲಿ ಬಿ ನಲ್ಲಿರೋ ಎಲಿಮೆಂಟ್ಸ್ ಯಾವ್ದು ಬರುತ್ತೆ? 2 3 4. ಅಂದ್ರೆ ದೀಸ್ ಆರ್ ಆಲ್ ದ ಎಲಿಮೆಂಟ್ಸ್ ಆಫ್ ಎ. ನಾನು ಯಾಕೆ 1 ಮತ್ತೆ 5 ನ ಡಿಲೀಟ್ ಮಾಡಿದ್ದೀನಿ ಅಂತಂದ್ರೆ ದೇ ಆರ್ ಇನ್ ಬಿ. ಬಿ ನಲ್ಲಿ ಇದಾವೆ ಅವು. ಬಿ ನಲ್ಲಿ ಇಲ್ಲದೆ ಇರುವಂತ ಏನ ಎಲಿಮೆಂಟ್ಸ್ ಗಳೇ ನಮ್ಮ ಎ ಮೈನಸ್ ಬಿ ಎಲಿಮೆಂಟ್ಸ್ ಗಳು. ಓಕೆ, ಬಿ ಮೈನಸ್ ಎ ಅಂತ ಅಂದ್ರೆ ದೀಸ್ ಆರ್ ಆಲ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಬಿ ವಿಚ್ ಆರ್ ನಾಟ್ X, Y, Z. ಎಕ್ಸ್ ವೈ ಝೆಡ್. ಅದಲ್ವಾ? ಯಾಕೆ ನೀವು 1 5 ಬರ್ದಿಲ್ಲ ಅಂತ ಅಂದ್ರೆ 1 5 ಅನ್ನೋವು ಇದ್ರಲ್ಲಿ ಇದಾವೆ. ಹಾಗಾದ್ರೆ ಬಿ ನಲ್ಲಿ ಎ ನಲ್ಲಿರುವ ಎಲಿಮೆಂಟ್ಸ್ ಗಳನ್ನ ಮೈನಸ್ ಮಾಡ್ತಾ ಇದೀವಿ ಅಂತಂದ್ರೆ 1 ಮತ್ತೆ 5 ನ ತೆಗಿತಾ ಇದೀವಿ ಅಂತ ಅರ್ಥ. ಓಕೆನಾ? ಸೊ ದಟ್ ಈಸ್ ದ ಥಿಂಗ್. ಅಂಡ್ ನಿಮ್ಗೆ ಇನ್ನೊಂದು ಮೈನಸ್ ಗಳಲ್ಲಿ ಮೈನಸ್ ಹೆಂಗ್ ಮಾಡೋದು ಅಂತ ಗೊತ್ತಿರ್ಬೇಕು ನಿಮ್ಗೆ. ಅಂದ್ರೆ ಒಂದು ಇಂಟರ್ವಲ್ ಕೊಟ್ಟಾಗ ಅದನ್ನ ತೆಗ್ದಾಕದ ಹೆಂಗೆ ಅಂತ ಗೊತ್ತಿರ್ಬೇಕು. ನೋಡಿಗ ನೋಡಿಗ ಆರ್ ಮೈನಸ್ ಸಿಂಗಲ್ಟನ್ 4 ಹೆಂಗ್ ಮಾಡ್ತೀರಾ? ಒಂದು ಸೆಟ್ ಆಫ್ ಆಲ್ ರಿಯಲ್ಸ್ ಅಲ್ಲಿ ಒಂದು ಎಲಿಮೆಂಟ್ ನ ಮೈನಸ್ ಮಾಡ್ಬೇಕು. ಹೆಂಗೆ ಎಲಿಮೆಂಟ್ ಮೈನಸ್ ಮಾಡ್ಬೇಕು ಅಂತಂದ್ರೆ ನೋಡಿಗ ನೋಡಿ, ಇಫ್ ಟೇಕ್ ಇಟ್ ದಿಸ್ ಇಸ್ ರಿಯಲ್, ದಿಸ್ ಇಸ್ ಮೈನಸ್ ಇನ್ಫಿನಿಟಿ, ದಿಸ್ ಇಸ್ 4 ಅಂಡ್ ದಿಸ್ ಇಸ್ ಪ್ಲಸ್ ಇನ್ಫಿನಿಟಿ. ಹೌದಲ್ವಾ? ಇದರಲ್ಲಿ ನೀವು 4 ನ ಎಲಿಮೆಂಟ್ ನ ಮೈನಸ್ ಮಾಡ್ಬೇಕು. ಯು ಹ್ಯಾವ್ ಟು ಎಕ್ಸ್ಕ್ಲೂಡ್ 4. ನನಗೆ 4 ಬೇಡ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ತಗೊಳ್ಳಿ. ಎಕ್ಸ್ಕ್ಲೂಡ್ ಮಾಡೋದು ಹೆಂಗೆ ಅಂತ ನೋಡಿ, ಮೈನಸ್ ಇನ್ಫಿನಿಟಿ ಓಪನ್ 4 ಓಪನ್ 4 ಯೂನಿಯನ್ ಓಪನ್ 4 ಟು ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ. ಈ ತರ ಮಾಡಿದಾಗ ನಾವು ಒಂದು ಎಲಿಮೆಂಟ್ ನ ಡಿಲೀಟ್ ಮಾಡಬಹುದು. ಅಂದ್ರೆ ಒಂದು ಎಲಿಮೆಂಟ್ ನ ತೆಗಿತಾ ಇದ್ದೀನಿ ಅಂತ. ಓಕೆ, ಸೊ ಅದ 2 ಎಲಿಮೆಂಟ್ ಕೊಟ್ಬಿಟ್ರೆ ನಾನು ನಿಮ್ಗೆ ಇದನ್ನ ಈ ತರ ಕೊಟ್ಬಿಟ್ರೆ ಆರ್ ಮೈನಸ್ 1 2 ಅಂತ ಕೊಟ್ರೆ ಹೆಂಗ್ ಬರೀತೀರಾ? ಆರ್ ಮೈನಸ್ ಸೆಟ್ 1 2 ಅಂತ ಕೊಟ್ರೆ ಹೌ ಟು ಎಲಿಮಿನೇಟ್ ರೈಟ್ ದಿಸ್ ಇನ್ ಮೈನಸ್ ಇನ್ಫಿನಿಟಿ 1 ಯಾವ ಎಲಿಮೆಂಟ್ ನ ಡಿಲೀಟ್ ಮಾಡ್ಬೇಕು, ತೆಗಿಬೇಕು, ಅದ್ರ ಓಪನ್ ಹಾಕ್ಬಿಡಿ ಅಷ್ಟೇ. ಓಪನ್ ಯೂನಿಯನ್ 1 2 ಯೂನಿಯನ್ 2 ಇನ್ಫಿನಿಟಿ. ಅಲ್ವಾ? ದಿಸ್ ಇಸ್ ನನ್ ಇಂಟರ್ವಲ್ ಫಾರ್ಮ್. ಓಕೆನಾ? ಸೊ ಇದು ಗೊತ್ತಿರ್ಲಿ. ಮತ್ತೆ ಇಂಟರ್ವಲ್ ಇಂದ ಮೈನಸ್ ಮಾಡೋದು ಹೆಂಗೆ ಅಂತ. ಈಗ ಸಪೋಸ್ ನೋಡಿ, ಈಗ ಏನಾಗುತ್ತೆ? ಸಪೋಸ್ ನೋಡಿ, ಹಿಂಗ್ ತಗೊಂಡ್ರೆ ಇಫ್ ಐ ಇದೇನಾಗುತ್ತೆ? ಕ್ಯಾನ್ ಯು ಟೆಲ್ ಮಿ ವಾಟ್ ಇಸ್ ದ ಡಿಫರೆನ್ಸ್? ವಾಟ್ ಇಸ್ ದ ಡಿಫರೆನ್ಸ್ ಆಫ್ ದೀಸ್ ಟು ಸೆಟ್ಸ್? A, B. ಎ ಬಿ ಬರುತ್ತೆ. ಇಟ್ ಇಸ್ ಅ ಫೈನೈಟ್ ಸೆಟ್ ಬರುತ್ತೆ. ಹೌದಾ ಇಲ್ಲ? Yes, sir. ದಿಸ್ ಇಸ್ ಅ ಫೈನೈಟ್ Yes, sir. A and B. ಓಕೆನಾ? ಸೊ ಅಂದ್ರೆ ಡಿಫರೆನ್ಸ್ ಆಫ್ ಟು ಇಂಟರ್ವಲ್ಸ್ ಬರುತ್ತೆ ಅಂತ ಏನ್ ರೂಲ್ಸ್ ಇಲ್ಲ. ಇಟ್ ಮೇ ಬಿ ಫೈನೈಟ್ ಆಲ್ಸೋ. ಓಕೆನಾ? ಸೊ ಡಿಫರೆನ್ಸ್ ಅಂದ್ರೆ ಕ್ಲೋಸ್ ಇಂಟರ್ವಲ್ ಅಲ್ಲಿ ಇದು ಎಲ್ಲ ಎಲಿಮೆಂಟ್ ತೆಗೆದ್ರೆ ನಿಮ್ಗೆ ಎ ಮಾತ್ರ ಬಿ ಮಾತ್ರ ಉಳಿಯುತ್ತೆ ನಿಮ್ಗೆ. ಸೊ ಈ ತರ ಈಗ ನೋಡಿ, ನಿಮ್ಗೆ ಕ್ಲೋಸ್ಡ್ ಇಂಟರ್ವಲ್ 1 3 ಅಂತ ಇದೆ. ಓಪನ್ ಮೈನಸ್ 2 4 ಕ್ಲೋಸ್ ಇದೆ. ಏನ್ ಮಾಡ್ತೀರಾ? ಸಿಂಗಲ್ಟನ್ 1. How to subtract 2 4 Close 1, close 1 good. Open 2. open 3. Empty set, sir. ನಿಮ್ಗೆ ಕನ್ಫ್ಯೂಷನ್ ಆಯ್ತು ಅಂತಂದ್ರೆ ಯು ಡ್ರಾ ಎ ರಿಯಲ್ ಲೈನ್. ಇದೆಲ್ಲ 1 ಇರುತ್ತಾ, ಇದೆಲ್ಲ 3 ಇರುತ್ತೆ ಅಲ್ವಾ? ಸೊ ದೀಸ್ ಆರ್ ಆಲ್ ದ ಎಲಿಮೆಂಟ್ಸ್. ಈಗ ಅದೇ 2 4 ಎಲ್ಲಿ ಬರುತ್ತೆ? ಇನ್ನೊಂದು ರಿಯಲ್ ನಲ್ಲಿ 2 ಇಲ್ಲೆಲ್ಲೋ ಬರುತ್ತೆ, 4 ಇಲ್ಲೆಲ್ಲೋ ಬರುತ್ತೆ. ಸೊ ದೀಸ್ ಆರ್ ದ ಎಲಿಮೆಂಟ್ಸ್.
ಅಂದ್ರೆ ಈ 1 ನಲ್ಲಿ ಇಲ್ಲಿ ಕಾಮನ್ ಎಲಿಮೆಂಟ್ಸ್ ಏನ್ ಬರ್ತಿದಾವೆ ಇವನ್ನ ತೆಗ್ದಾಕ್ಬೇಕಲ್ವಾ? ಈ ಎಲಿಮೆಂಟ್ಸ್ ತೆಗ್ದಾಕ್ಬೇಕು. ಈ ಎಲಿಮೆಂಟ್ಸ್ ತೆಗ್ದಾಕ್ಬೇಕು ಅಂದ್ರೆ ಇವನ್ ತೆಗ್ದಾಕ್ಬೇಕು. ಅಂದ್ರೆ ಏನ್ ಬರುತ್ತೆ ಈಗ ಹೇಳಿ ನೋಡೋಣ ಈಗ. One comma two. 1, Close 2, one, open Open two. ಕ್ಲೋಸ್ ಒನ್, Closed one, ಓಪನ್ open One two. two. ಅಷ್ಟೇ. ಅಂದ್ರೆ ನೀವು ಅಲ್ಲಲ್ಲ ಅವನ್ನ ತೆಗಿಯಬೇಕು ಅಷ್ಟೇ. ಓಪನ್ ಕ್ಲೋಸ್ ಒನ್ ಓಪನ್ ಟು ಕರೆಕ್ಟ್ ಆಗಿದೆಯಲ್ಲ. ಅಂದ್ರೆ ಈ ಎಲಿಮೆಂಟ್ಸ್ ಮಾತ್ರ ಅಂದ್ರೆ ಸೆಟ್ ಆಫ್ ಆಲ್ ಇದ್ರಲ್ಲಿಂದ್ರೆ ಇದ್ರಲ್ಲಿರೋ ಎಲಿಮೆಂಟ್ಸ್ ನ ಬರಿತಾ ಇದ್ದೀನಿ ಅಂತ ಅರ್ಥ. ಈಗ ಲೆಟ್ ಅಸ್ ರಿವರ್ಸ್ ದ ಪ್ರಾಸೆಸ್. ಇದರಿಂದ ಇದನ್ನ ಮೈನಸ್ ಮಾಡೋದಾಗಿದ್ದಿದ್ರೆ ಏನ್ ಬರೀತಿದ್ರಿ ನಾ ಸರ್? Open 3, ಅವಾಗ close. open 3, close 4. ಓಪನ್ 3 ಕ್ಲೋಸ್ 4 ಬರೀತಿದ್ದೆ ಅವಾಗ. ಓಕೆನಾ? ಸೊ ದಿಸ್ ಇಸ್ ವಾಟ್ ದ ಡಿಫರೆನ್ಸ್ ಆಫ್ ಟೂ ಸೆಟ್ಸ್. ಮೀನಿಂಗ್ ಅರ್ಥ ಆಯ್ತಲ್ವಾ? ಡಿಫರೆನ್ಸ್ ಹೆಂಗ್ ತಗೊಳ್ಳೋದು ಅಂದ್ರೆ ನಿಮಗೆ ಗೊತ್ತಾಗಿರ್ಬೇಕು. ಒಂದು ಸೆಟ್ ನ ಡಿಫರೆನ್ಸ್ ಹೆಂಗ್ ತಗೊಂತೀವಿ, ಒಂದು ಸೆಟ್ ಇಂದ ಇನ್ನೊಂದು ಸೆಟ್ ನ ಹೆಂಗೆ ಸಬ್ಟ್ರಾಕ್ಟ್ ಮಾಡ್ತೀವಿ ಅಂತ. ಓಕೆನಾ? ಸರಿ, ಇನ್ನೊಂದ್ಸರಿ ಹೇಳಿ. ಯಾವುದು ಇದು ಹೇಳ್ತೀನಲ್ಲ. 1 3 ನಲ್ಲಿ 2 4 ಹೆಂಗ್ ಬರೆಯೋದು ಅಂದ್ರೆ 2 ರಿಯಲ್ ಲೈನ್ ಬರ್ಕೊಂಡ್ರಿ. 2 ರಿಯಲ್ ಲೈನ್ ಬರ್ಕೊಂಡು ಮಾರ್ಕ್ ಮಾಡ್ತೀರಾ ರೀಜನ್ ನ. ಅದಾದ್ಮೇಲೆ ಕಾಮನ್ ರೀಜನ್ ಏನಿದೆ ಬೆಟರ್ ಹಿಂಗ್ ಕೆಲಸ ಮಾಡಿ. ಕಾಮನ್ ರೀಜನ್ ಎತ್ಕೊಳ್ಳಿ. ಕಾಮನ್ ರೀಜನ್ ನ ನೀವು ಆ ಕಾಮನ್ ರೀಜನ್ ಬಿಟ್ಟು ಉಳಿದಿರೋ ಪೋರ್ಷನ್, ದಿಸ್ ಇಸ್ ದ ಪೋರ್ಷನ್, ದಿಸ್ ಇಸ್ ದ ಪೋರ್ಷನ್. ಇದನ್ನ ಎ ಮೈನಸ್ ಬಿ ಅಂದ್ರೆ ಇದನ್ನ ಇನ್ನೊಂದ್ ತರ ಕರಿತೀವಿ. ಇದನ್ನ ಓನ್ಲಿ ಎ ಅಂತಾನು ಕರೀತಾರೆ. ನಾವಿನ್ನ ಓನ್ಲಿ ಎ ಪೋರ್ಷನ್ ಅಂತಾನು ಕರೀತಾರೆ. ಇದನ್ನ ಓನ್ಲಿ ಬಿ ಅಂತ ಕರಿತೀವಿ. ಓನ್ಲಿ ಬಿ ಅಂತ ಅಂದ್ರೆ ನೋಡಿ ಓನ್ಲಿ ಎ. ಸೊ ಇಲ್ಲೆಲ್ಲ ಏನ್ ಎಲಿಮೆಂಟ್ಸ್ ಇದಾವೆ ಇಲ್ಲಿ ನಾನು ಇಲ್ಲಿ ಏನ್ ಬರ್ದಿದ್ದೀನಿ. ಸೊ ದೀಸ್ ಆರ್ ಆಲ್ ದ ಎಲಿಮೆಂಟ್ಸ್ ಆಫ್ ಓನ್ಲಿ 1, 3. ಇದ್ರಲ್ಲಿ ಯಾವುದೇ ಎಲಿಮೆಂಟ್ ಈ 1, 2 ಏನ್ ಬರ್ದಿದ್ದೀನಿ ಇದ್ರಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಇದ್ರಲ್ಲಿರೋಂಥವು. ಇದ್ರಲ್ಲಿರೋಂಥ ಯಾವ್ದನ್ನ ಒಂದ್ ಎಲಿಮೆಂಟ್ ಆದ್ರೂ ಸೇರ್ಕೊಂಡಿದ್ಯಾ ಇದ್ರಲ್ಲಿ? ನೋ, ನೆವರ್, ಯಾವ್ದು ಇಲ್ಲ. ಓಕೆನಾ? ಸೊ ಹಂಗಾಗಿ ಇದು ವೆನ್ ಡಯಾಗ್ರಾಮ್ ಅಲ್ಲಿ ಡೀಲ್ ಮಾಡ್ಬೇಕಾದ್ರೆ ನೀಟಾಗಿ ಹೇಳ್ಕೊಡ್ತೀನಿ. ಓಕೆನಾ? ತೊಂದ್ರೆ ಏನಿಲ್ಲ. ನೋಡಿ ಇಷ್ಟೇ ಸಿಂಪಲ್. ಮೈನಸ್ ಮಾಡೋದು ಇಷ್ಟೇ. ಕಾಮನ್ ಎಲಿಮೆಂಟ್ಸ್ ನ ಮೈನಸ್ ಮಾಡ್ಬಿಡಿ ಅಷ್ಟೇ, ಮುಗಿದೋಯ್ತು ಕೆಲಸ. ಈ ತರ ಇಂಟರ್ವಲ್ಸ್ ಅಲ್ಲಿ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ, ಬರುತ್ತೆ ಅಂತ ಏನಿಲ್ಲ. ನೆಕ್ಸ್ಟ್ ಸಿಮೆಟ್ರಿಕ್ ಡಿಫರೆನ್ಸ್ ಅಂತ ಬರುತ್ತೆ. ಮತ್ತೆ ಎ ಮೈನಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ. ಅದು ಗೊತ್ತಿಲ್ಲ ನಿಮಗೆ. ಇಟ್ ಈಸ್ ನಾಟ್ ಕಮ್ಯುಟೇಟಿವ್. ಡಿಫರೆನ್ಸ್ ಇಸ್ ನಾಟ್ ಕಮ್ಯುಟೇಟಿವ್. ಯಾಕೆಂತಂದ್ರೆ ಎ ಮೈನಸ್ ಬಿ ನೇ ಬೇರೆ ಬರುತ್ತೆ, ಬಿ ಮೈನಸ್ ಎ ನೇ ಬೇರೆ ಬರುತ್ತೆ. ಸಿಮೆಟ್ರಿಕ್ ಡಿಫರೆನ್ಸ್ ಅಂದ್ರೆ ದಿಸ್ ಇಸ್ ಡಿನೋಟೆಡ್ ಬೈ ದಿಸ್ ಸಿಂಬಲ್ ಎ ಸಿಮೆಟ್ರಿಕ್ ಡಿಫರೆನ್ಸ್ ಬಿ. ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಅಂತ ಅಂದ್ರೆ ಎ ಮೈನಸ್ ಬಿ ಏನ್ ಆನ್ಸರ್ ಬರುತ್ತೆ ಯೂನಿಯನ್ ಬಿ ಮೈನಸ್ ಎ. ಅವೆರಡನ್ನು ಯೂನಿಯನ್ ಮಾಡಿದಾಗ ಏನ್ ಬರುತ್ತೆ ದಟ್ ಈಸ್ ವಾಟ್ ದ ಸಿಮೆಟ್ರಿಕ್ ಡಿಫರೆನ್ಸ್. ಅಂದ್ರೆ ಇದ್ರ ಅರ್ಥ ಸೊ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಅಂತ. ಓಕೆನಾ? ಸೊ ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಡಸ್ ನಾಟ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಕಾಮನ್ ಎಲಿಮೆಂಟ್ಸ್ ಇಲ್ಲೇ ಇರೋದು ಅಂತ. ಇದನ್ನ ವೆನ್ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ನೀಟಾಗಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ವೆನ್ ಡಯಾಗ್ರಾಮ್ಸ್ ಎಲ್ಲದಕ್ಕೂ ಹಾಕ್ಬಿಡ್ತೀನಿ. ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂತ. ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂತ ಅಂದ್ರೆ ಕಾಂಪ್ಲಿಮೆಂಟ್ ಅಂತ ಅಂದ್ರೆ ನಾಟ್ ಅಂತ ಹೇಳ್ಬೋದು. ಇದನ್ನ ಸಿಂಪ್ಲಿ ಅಂತ ಹೇಳ್ಬೋದು, ನಾಟ್ ಎ ಅಂತ ಹೇಳ್ಬೋದು. ಅಂದ್ರೆ ಎ ಕಾಂಪ್ಲಿಮೆಂಟ್ ಅದನ್ನ ಡ್ಯಾಶ್ ಅಂತ ಬರಿತೀವಿ. ಎ ಕಾಂಪ್ಲಿಮೆಂಟ್ ನಾವ್ ಹೆಂಗ್ ಬರಿತೀವಿ ಅಂದ್ರೆ ಯೂನಿವರ್ಸಲ್ ಸೆಟ್ ಯು ಮೈನಸ್ ಎ. ಅಂದ್ರೆ ವಿಚ್ ಈಸ್ ನಥಿಂಗ್ ಬಟ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಯೂನಿವರ್ಸಲ್ ಬಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ ಅಂತ ಬರಿತೀವಿ. ಓಕೆನಾ? ಸೊ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಿಮ್ಗೆ ಗೊತ್ತಿದೆ ಆರ್ ಅಲ್ಲಿ ಆರ್ ಅಂತ ಸೆಟ್ ಇದೆ. ಮೈನಸ್ ಕ್ಯೂ ಮಾಡಿದ್ರೆ ಏನ್ ಬರುತ್ತೆ? ಕ್ಯೂ ಸಿ ಬರುತ್ತೆ, ಇರ್ರಾಷನಲ್ ಬರುತ್ತೆ. ಸೊ ಆರ್ ಅಲ್ಲಿ ಕಾಂಪ್ಲಿಮೆಂಟ್ ಅಂದ್ರೆ ಕಾಂಪ್ಲಿಮೆಂಟ್ ಅಂತ ಅಂದ್ರೆ ಈಗ ದಟ್ ಈಸ್ ವಾಟ್ ಕ್ಯೂ ಸಿ. ಜನರಲ್ ಆಗಿ ಹಿಂಗ್ ಮಾತಾಡೋಣ ಅಲ್ವಾ? ಆತರ ಬೇಡ. ಅಂದ್ರೆ ಕ್ಯೂ ಸಿ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಎಸ್ ಇದನ್ನ ಸಿ ಅಂತನಾದ್ರೂ ಬರ್ತೀವಿ ಇಲ್ಲ ಡ್ಯಾಶ್ ಅಂತನಾದ್ರೂ ಬರ್ತೀವಿ, ತೊಂದ್ರೆ ಇಲ್ಲ. ಸಿ ಕ್ಯೂ ಸಿ ಅಂದ್ರೆ ಅಂತ ಬರೀಬೇಕು ಅಕಾರ್ಡಿಂಗ್ ಟು ಡೆಫಿನಿಷನ್. ಕಾಂಪ್ಲಿಮೆಂಟ್ ಆಫ್ ಕಾಂಪ್ಲಿಮೆಂಟ್ ಆಫ್ ಇನ್ ರಾಶಿ. ಮುಂದೆ ನಾವು ಸ್ಟಡಿ ಮಾಡ್ಬೇಕಾದ್ರೆ ನಾವು ರಿಯಲ್ ಅಪ್ರೋಚ್ ಇಟ್ಕೊಂಡೇ ಹೋಗ್ತಾ ಇದೀವಿ. ಓಕೆನಾ? ರಿಯಲ್ ಅಪ್ರೋಚ್ ನಲ್ಲೇ ನಾವು ಮಾತಾಡ್ತಾ ಹೋಗೋದ್ರಿಂದ ಟೇಕ್ ಆರ್ ಆಸ್ ಅ ಯೂನಿವರ್ಸಲ್, ಆರ್ ಆಸ್ ಯೂನಿವರ್ಸಲ್ ಮೈನಸ್ ಕ್ಯೂ. ಸೊ ಆರ್ ಮೈನಸ್ ಕ್ಯೂ ನೇ ನಾವೇನಂತ ಕರಿತೀವಿ? ಕ್ಯೂ ಸಿ ಅಂತ ಕರಿತೀವಿ ಅಷ್ಟೇ. ಈ ತರ ನಾವು ಮಾತಾಡ್ಕೊಂಡು ಹೋಗ್ತೀವಿ. ಸೊ ಇನ್ನೇನಿಲ್ಲ. ಕಾಂಪ್ಲಿಮೆಂಟ್ ಅಂದ್ರೆ ಯೂನಿವರ್ಸಲ್ ಇಂದ ಆ ಸೆಟ್ ನ ಮೈನಸ್ ಮಾಡೋದಷ್ಟೇ, ತೊಂದ್ರೆ ಏನಿಲ್ಲ. ಓಕೆ, ಪ್ರಾಪರ್ಟೀಸ್ ಏನಂತ ಒಂದೆರಡು ಪ್ರಾಪರ್ಟೀಸ್ ಬರೆಯೋದಾದ್ರೆ ನಿಮ್ಗೆ ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ವಾಟ್? ಯು ಮೈನಸ್ ಎ.
ನಿಮ್ಗೆ ಇದು ಅರ್ಥ ತುಂಬಾ ಬೇಸಿಕ್ ಆಗಿರೋದನ್ನ ನಾನು ಜಾಸ್ತಿ ಡ್ರ್ಯಾಗ್ ಮಾಡಕ್ ಹೋಗ್ತಾ ಇಲ್ಲ, ನಾನು ಸುಮ್ನೆ ಹೋಗ್ತಾ ಇದ್ದೀನಿ, ನಿಮ್ಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಏನ್ ಅರ್ಥ ಆಗಿಲ್ಲ ಅಂತಂದ್ರೆ ಸ್ಲೋ ಹೋಗ್ಬೇಕು, ಅದೇನಾದ್ರು ಹೇಳಿ ನೀವು, ಓಕೆನಾ? ಇದು ಡೆಫಿನಿಷನ್. ಇನ್ನೊಂದು ಯೂನಿವರ್ಸಲ್ ಸೆಲ್ಫ್ ಕಾಂಪ್ಲಿಮೆಂಟ್ ಅಂದ್ರೆ ನೋಡಿ, 5 ಕಾಂಪ್ಲಿಮೆಂಟ್ ಏನಾಗುತ್ತೆ? ಯು ಮೈನಸ್ 5, ಸೊ ವಿಚ್ ಇಸ್ ಈಕ್ವಲ್ ಟು ಯೂನಿವರ್ಸಲ್. ಯೂನಿವರ್ಸಲ್ ಕಾಂಪ್ಲಿಮೆಂಟ್ ಬೇಕಂದ್ರೆ 5. ಯೂನಿವರ್ಸಲ್ ಮೈನಸ್ ಯೂನಿವರ್ಸಲ್, ಯು ವಿಲ್ ಗೆಟ್ ವಾಟ್? 5. ವೆರಿ ಸಿಂಪಲ್ ರಪ್ಪ. ಸೊ ನಾ ಕಾಂಪ್ಲಿಮೆಂಟ್ ಅಂದ್ರೆ ಯೂನಿವರ್ಸಲ್ ಮೈನಸ್ ನಾ, ಈ ತರ ಅಂತ ಅನ್ಕೊಳ್ಳಿ. ನೀ ಕಾಂಪ್ಲಿಮೆಂಟ್ ಅಂದ್ರೆ ಯೂನಿವರ್ಸಲ್ ಮೈನಸ್ ನೀ. ಏನೇ ಒಂದು ಕಾಂಪ್ಲಿಮೆಂಟ್ ತಗೊಂಡ್ರು ಯೂನಿವರ್ಸಲ್ ಮೈನಸ್ ದಟ್ ಸೆಟ್. ಸೊ ದಟ್ ಈಸ್ ವಾಟ್ ಥಿಂಗ್ ಇಸ್. ಸೊ ಅಂಡ್ ಇನ್ನೊಂದು 4ನೇ ಪ್ರಾಪರ್ಟಿ, ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? ಯೂನಿವರ್ಸಲ್ ಸೆಟ್ ಬರುತ್ತೆ. ಇದು ಗೊತ್ತಿರಲಿ. ಯಾವುದೇ ಒಂದು ಸೆಟ್ ನ ಅದ್ರ ಕಾಂಪ್ಲಿಮೆಂಟ್ ಜೊತೆ ಯೂನಿಯನ್ ಮಾಡಿದ್ರೆ ಯೂನಿವರ್ಸಲ್ ಬರುತ್ತೆ. ಅದೇ ಯಾವ್ದೋ ಒಂದು ಸೆಟ್ ನ ಅದ್ರ ಕಾಂಪ್ಲಿಮೆಂಟ್ ಜೊತೆ ಇಂಟರ್ಸೆಕ್ಷನ್ ಮಾಡಿದ್ರೆ ನಿಮ್ಗೆ ನಲ್ ಸೆಟ್ ಬರುತ್ತೆ. ಅಂದ್ರೆ ಎನಿ ಎಲಿಮೆಂಟ್, ಯಾವುದೇ ಎಲಿಮೆಂಟ್ ಏನಲ್ಲೂ ಇದ್ದು ಎ ಕಾಂಪ್ಲಿಮೆಂಟ್ ಅಲ್ಲೂ ಇರ್ತೀನಿ ಅಂತಂದ್ರೆ ಸಿಸ್ಟಮ್ ಒಪ್ಪಲ್ಲ ಅಂತ ಅದ್ರ ಅರ್ಥ. ಅರ್ಥ ಆಯ್ತಾ ಇಲ್ಲ? ಕಾಂಪ್ಲಿಮೆಂಟ್ ಅಂತಂದ್ರೆ ಎ ಮತ್ತೆ ಎ ಕಾಂಪ್ಲಿಮೆಂಟ್ ಎರಡೂ ಎಲಿಮೆಂಟ್ ಒಟ್ಟೊಟ್ಟಿಗೆ ಇರಕ್ಕೆ, ಒಂದು ಎಲಿಮೆಂಟ್ ಅದ್ರಲ್ಲೂ ಇರ್ತೀನಿ ಇದ್ರಲ್ಲೂ ಇರ್ತೀನಿ ಅನ್ನೋಕೆ ಚಾನ್ಸ್ ಇಲ್ಲ. ಸೊ ಯಾವ್ದನ್ನು ಒಂದಕ್ಕೆ ಕ್ಯಾಟಗರಿಗೆ ಬಿಲಾಂಗ್ಸ್ ಆಗ್ಬೇಕು, ಅದು ಮಾತ್ರ. ಇನ್ನೊಂದು ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಈಸ್ ಅಗೈನ್ ಎ ಓನ್ಲಿ, ಇದು ಗೊತ್ತಿರ್ಬೇಕು. ಇದ್ರ ಜೊತೆಗೆ ಡಿಮೋರ್ಗನ್ಸ್ ಲಾ ಗೊತ್ತಿರ್ಬೇಕು. ಡಿಮೋರ್ಗನ್ಸ್ ಲಾ ಏನ್ ಹೇಳುತ್ತೆ? A union B whole complement equals to A complement is equal to A A complement complement intersection B complement. complement. A intersection B whole complement is equal to A complement union B B complement. So ಅಂದ್ರೆ for any two sets these two laws are universally accepted and ಇದು ಒಪ್ಕೋಬಹುದಂತ ಥಿಯರಮ್ಗಳು. ಇದಾದ್ಮೇಲೆ ನಾವು ಕಮಿಂಗ್ ಟು ವೆನ್ ಡಯಾಗ್ರಾಮ್ಸ್. ವೆನ್ ಡಯಾಗ್ರಾಮ್ಸ್ ಅಪ್ರೋಚ್ ಹೋಗ್ತಾ ಹೋಗೋಣ. ಇದೊಂದು ಟಾಪಿಕ್ ಮಾಡೋಣ. ವೆನ್ ಡಯಾಗ್ರಾಮ್ಸ್ ಅಂತ ನಾನು ಬೇಸಿಕ್ ಆಪರೇಷನ್ಸ್ ಗಳಿಗೆ ವೆನ್ ಡಯಾಗ್ರಾಮ್ಸ್ ಬರಿತಾ ಹೋಗ್ತೀನಿ. ಸೊ ನೋಡಿ, ಯೂನಿಯನ್ ಹೆಂಗ್ ಬರಿತೀವಿ ಆಪರೇಷನ್ಸ್ ಗಳು? ಯೂನಿಯನ್ ಅಂತಂದ್ರೆ ಫುಲ್ ಸೆಟ್ ಎಲ್ಲಾನು ಸೇರಿಸಿ ಅದನ್ನೇ ಅಂತ ಕರಿತೀವಿ ನಾವು ಇಲ್ಲಿ ಯೂನಿಯನ್ ಅಂತ ಕರಿತೀವಿ. ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ದ ಟೋಟಲ್ ಶೇಡೆಡ್ ರೀಜನ್ ರೆಪ್ರೆಸೆಂಟ್ಸ್ ಎ ಯೂನಿಯನ್ ಬಿ. ದಟ್ ಇಸ್ ದ ಫಸ್ಟ್ ಒನ್. ಅಂಡ್ ಇಂಟರ್ಸೆಕ್ಷನ್ ಹೆಂಗ್ ರೆಪ್ರೆಸೆಂಟ್? ದಿಸ್ ಇಸ್ ವಾಟ್ ಎ ಯೂನಿಯನ್ ಬಿ. ಇಂಟರ್ಸೆಕ್ಷನ್ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀರಾ? ದಿಸ್ ಇಸ್ ಟೂ ಸೆಟ್ಸ್ ಕಾಮನ್. ಇದೇನ್ ರೀಜನ್ ಇದೆ, ದಿಸ್ ರೀಜನ್ ಇಸ್ ವಾಟ್ ಎ ಇಂಟರ್ಸೆಕ್ಷನ್ ಬಿ. ಅಂದ್ರೆ ಅದ್ರಲ್ಲಿ ಇರೋನು ಏನಲ್ಲೂ ಇರ್ತಾನೆ, ಬಿ ನಲ್ಲೂ ಇರ್ತಾನೆ ಅಂತ. ದಿಸ್ ಇಸ್ ವಾಟ್ ಎ ಅಂಡ್ ದಿಸ್ ಇಸ್ ಬಿ ಅಂಡ್ ದಿಸ್ ಇಸ್ ವಾಟ್ ಯೂನಿವರ್ಸಲ್ ಇಸ್. ಅಂಡ್ ದ ಥರ್ಡ್ ಒನ್ ಇಸ್ ವಾಟ್ Difference. ಡಿಫರೆನ್ಸ್ ತಗೋತೀನಿ ಅಂತ ಅಂದ್ರೆ ಎ ನಲ್ಲಿ ಬಿ ನಲ್ಲಿ ಎಲಿಮೆಂಟ್ ನ ಮೈನಸ್ ಮಾಡೋದು. ಅಂದ್ರೆ ಇದು ಎ ಸೆಟ್, ಇದು ಬಿ ಸೆಟ್. ಅಂದ್ರೆ ಎ ನಲ್ಲಿ ಬಿ ಎಲಿಮೆಂಟ್ಸ್ ನ ಮೈನಸ್ ಮಾಡೋದು. ಬಿ ಎಲಿಮೆಂಟ್ಸ್ ಏನಾಗುತ್ತೆ? ಬಿ ಎಲಿಮೆಂಟ್ಸ್ ನ ಸಾರಿ ಕೇಳ್ಕೊಳ್ಳೋ. ಎ ಮೈನಸ್ ಬಿ ಅಂತ ಅಂದ್ರೆ ವೆರಿ ಸಿಂಪಲ್. ನೋಡಿ, ಇದು ಎ ಇದು ಬಿ ಅಂತ ಅಂದ್ರೆ ಓನ್ಲಿ ಎ ಅಂತ ಕರಿತೀವಿ. ದಿಸ್ ಪೋರ್ಷನ್ ಏನಿದೆ ಇದನ್ನೇ ನಾವೇನಂತ ಕರಿತೀವಿ? ಎ ಮೈನಸ್ ಬಿ ಅಂದ್ರೆ ಓನ್ಲಿ ಎ ಅಂತ ಕರಿತೀವಿ. ಇದು ನೆನಪಿಟ್ಕೊಳ್ಳಿ, ಓಕೆನಾ? ಇದನ್ನ ಎ ಅಂಡ್ ಬಿ ಅಂತ ಕರಿತೀವಿ. ಇದನ್ನ ಎ ಆರ್ ಬಿ ಅಂತ ಕರಿತೀವಿ. ಎ ಆರ್ ಬಿ ಅಂತ ಕರಿತೀವಿ. ಇದನ್ನ ಓನ್ಲಿ ಎ ಅಂತ ಕರಿತೀವಿ. ಓನ್ಲಿ ಎ ಅಂತ ಕರಿತೀವಿ. ಇನ್ನೊಂದನ್ನ ಬರೀಬೇಕಂದ್ರೆ ಡಯಾಗ್ರಾಮ್ ನ ಹೆಂಗ್ ಬರಿತೀವಿ ಅಂತ ಅಂದ್ರೆ ದಿಸ್ ಇಸ್ ದ ಒನ್. ಈ ಪೋರ್ಷನ್ ಎ ಅಂತ ಕರಿತೀವಿ. ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ ಆಗಿದ್ರೆ ಇನ್ನ ಓನ್ಲಿ ಬಿ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಬಿ ಮೈನಸ್ ಎ. ಕ್ಲಿಯರ್? ಇನ್ನೊಂದು ಯಾವ್ದಪ್ಪ ಅಂತ ಅಂದ್ರೆ ಕಾಂಪ್ಲಿಮೆಂಟ್ ಹೆಂಗ್ ಕಾಂಪ್ಲಿಮೆಂಟ್ Symmetric difference. ಸಿಮೆಟ್ರಿಕ್ ಡಿಫರೆನ್ಸ್ ಅಂತ ಅಂದ್ರೆ ನೋಡಿ, ದಿಸ್ ಇಸ್ ಅಂದ್ರೆ ಎ ಮೈನಸ್ ಬಿ ಯೂನಿಯನ್ ಬಿ ಮೈನಸ್ ಎ.
ಅವೆರಡನ್ನು ಯೂನಿಯನ್ ಮಾಡಿದ್ರೆ ಅದೇ ನಮಗೆ ಸಿಮೆಟ್ರಿಕ್ ಡಿಫರೆನ್ಸ್ ಅಂತ. ಸೊ ದಿಸ್ ಇಸ್ ವಾಟ್ ಎ ಅಂಡ್ ದಿಸ್ ಇಸ್ ವಾಟ್ ಬಿ. ದಿಸ್ ಇಸ್ ಎ ಸಿಮೆಟ್ರಿಕ್ ಡಿಫರೆನ್ಸ್ ಬಿ ಅಂತ ಕರಿತೀವಿ. ಸೊ ಇಟ್ ಇಸ್ ನಥಿಂಗ್ ಬಟ್ ವಾಟ್ ಎ ಮೈನಸ್ ಬಿ ಯೂನಿಯನ್ ಬಿ ಮೈನಸ್ ಎ, ಆರ್ ಎಲ್ಸ್ ದ ಸೇಮ್ ಥಿಂಗ್ ಕ್ಯಾನ್ ಬಿ ರಿಟನ್ A union B minus A Minus. intersection B. ಈ ತರನು ಕರಿಬಹುದು ನಾವು. ಓಕೆನಾ? ಯಾಕಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಡಯಾಗ್ರಾಮ್ ನ ಟೋಟಲ್ ಯೂನಿಯನ್ ಅಲ್ಲಿ ಇಂಟರ್ಸೆಕ್ಷನ್ ನ ಮೈನಸ್ ಮಾಡ್ಬಿಟ್ಟಿದ್ದಾರೆ, ಆವಾಗ ನಮಗೆ ಸಿಮೆಟ್ರಿಕ್ ಡಿಫರೆನ್ಸ್ ಬರುತ್ತೆ. ದಟ್ ಈಸ್ ಆಲ್. ಅಂಡ್ ಈವನ್ ಓನ್ಲಿ ಬಿ ಅಥವಾ ಓನ್ಲಿ ಏನೋ ಹಿಂಗೂ ಬರಿಬಹುದು. ಹೆಂಗ್ ಬರಿಬಹುದು ಹೇಳಿ? ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಇವನ್ ಹೆಂಗ್ ಕರೋದು ಎ ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಅಂತಾನು ಕೂಡ ಕರಿಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬರಿಬೋದಾ? sir. ಬರಿಬಹುದು. Yes, sir. ಇಫ್ ಯು ಟೇಕ್ ತ್ರೀ ಸೆಟ್ಸ್ ಯೂನಿಯನ್ ನಿಮ್ಗೆ ಗೊತ್ತಿದೆ, ಅದು ಎಕ್ಸ್ಪ್ಲೇನ್ ಮಾಡ್ಬೇಕಾ? ಗೊತ್ತಾಗುತ್ತೆ ಅಂತ ಅನ್ಕೊಂತೀನಿ. ಸ್ವಲ್ಪ ನಿಮಗೆ ಕಾಂಪ್ಲಿಮೆಂಟರಿ ಬಿಟ್ಟೆ ಅಲ್ವಾ? ಸೊ ನೋಡಿ, ಇದು ಎ ಅಂತ ಅಂದ್ರೆ ಕಾಂಪ್ಲಿಮೆಂಟರಿ ಅಂತಂದ್ರೆ ಏನಾಗುತ್ತೆ? ಫುಲ್ ಔಟ್ ಸೈಡ್ ಏನಿದೆ, ಸೊ ಈ ರೀಜನ್ ಏನಂತ ಕರಿತೀವಿ ನಾವು? ಕಾಂಪ್ಲಿಮೆಂಟರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ನೊಂದು ತ್ರೀ ಸೆಟ್ ಒಂದೆರಡು ಡಿಸ್ಕಷನ್ ಮಾಡ್ಬಿಡ್ತೀನಿ. ಸ್ವಲ್ಪ ಕಷ್ಟ ಆಗಿರೋ ನೋಡೋಣ ಯಾವ ತರ ಅಪ್ರೋಚ್ ಮಾಡ್ತೀರಾ. ದಿಸ್ ಇಸ್ ಎ, ದಿಸ್ ಇಸ್ ಬಿ ಅಂಡ್ ದಿಸ್ ಇಸ್ ಸಿ ಅಂತ ಅನ್ಕೊಂಡ್ರೆ, ಮೂರು ಇಂಟರ್ಸೆಕ್ಷನ್ ಅಂದ್ರೆ ಯಾವ್ದಾಗುತ್ತೆ? ಮೂರು ಇಂಟರ್ಸೆಕ್ಷನ್ ಅಂದ್ರೆ ಯಾವ್ದು? ದಿಸ್ ರೀಜನ್ ಇಸ್ ವಾಟ್? A intersection B. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಕ್ಲಿಯರಾ? ಈಗ ನಿಮ್ಗೆ ಐ ಹೋಪ್ ಡಯಾಗ್ರಾಮ್ ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ. ನಾನು ಡಯಾಗ್ರಾಮ್ ಹಾಕ್ಬಿಟ್ಟು ನಾನು ರೀಸನ್ ಹೇಳ್ತೀನಿ, ಅದನ್ನ ರೆಪ್ರೆಸೆಂಟ್ ಮಾಡ್ತೀರಾ? ಅಲ್ಲಿ ಅರ್ಥ ಆಗಿದೆ ಅಂತ ನಾನು ಕನ್ಫರ್ಮ್ ಮಾಡ್ಕೊತೀನಿ. ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ, ನಾನು ಡಯಾಗ್ರಾಮ್ ನಾನೇ ಬರೆದು ಬಿಡ್ತೀನಿ. ದಿಸ್ ಈಸ್ ಎ, ದಿಸ್ ಈಸ್ ಬಿ ಅಂಡ್ ದಿಸ್ ಈಸ್ ಸಿ. ಓಕೆನಾ? ಎ ಬಿ ಸಿ ಮೂರ್ ಸೆಟ್ ಇದೆ. ಈಗ ನಾನು ನಿಮಗೆ ಕೇಳ್ತಿದ್ದೀನಿ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಏನಾಗುತ್ತೆ? ಯಾವ ರೀಸನ್? ಈಗ ನಿಮ್ಗೆ ಕನ್ಫ್ಯೂಷನ್, ನೀವು ಅಲ್ಲಿ ಇಲ್ಲಿ ಅಂತ ತೋರ್ಸಕ್ಕಾಗಲ್ವಲ್ಲ, ಆನ್ಲೈನ್ ಇರೋದ್ರಿಂದ ನಾನು ಇದಕ್ಕೆ ಎಲ್ಲಾರು ಒಂದು ರೀಸನ್ ನಂಬರ್ ಕೊಡ್ತೀನಿ. 1 2 3 4 5 6 7 ಯಾವ ರೀಜನ್ ನನ್ಗೆ ಈ ರೀಜನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ರೀಸನ್ ಹೇಳಿ ನನಗೆ. ನಿಮ್ಗೆ ತೋರ್ಸಕ್ಕಾಗಲ್ವಲ್ಲ, ನಾನು ನಿಮ್ ಕೈಲಿ ತೋರ್ಸಕ್ಕಾಗಲ್ವಲ್ಲ ನನಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. Region 3. 2 sir. Only 3? 4 3. 4 3 ಸರಿ, 2. ಇದನ್ನ ನೋಡಿ, ವೆನ್ ಡಯಾಗ್ರಾಮ್ಸ್ ಬಂದ್ಬಿಟ್ರೆ ಈ ತರನೇ ಹಂಗೆ ಮಾಡ್ಕೊಳ್ಳಿ, ಹೆಂಗಿದೆ ಹಂಗೆ ಮಾಡ್ಕೊಳ್ಳಿ. ಎ ಅಂದ್ರೆ A ಯಾವ್ದಪ್ಪ? intersection B ಸಾರಿ, Union A intersection. ನಾನು ಎ ಬಿ ಸಿ ಮೆನ್ಷನ್ ಮಾಡ್ಬೇಕಲ್ವಾ? ಈಗ ಎ ಬಿ ಸಿ ಮೆನ್ಷನ್ ಮಾಡಿ. 2 3 2 3 4 sir. 2 3 4. ಓಕೆನಾ? Yes, sir. 2 3 4. 2 3 4 ಹೆಂಗೆ ಅಂತಂದ್ರೆ, ಸುಮ್ನೆ ಎ ಅಂದ್ರೆ ಯಾವ್ದು ಸೆಟ್? ಎ ಅಂದ್ರೆ 1 2 3 4 ಅಲ್ವಾ? ನಾನು ಇಲ್ಲಿ ದೀಸ್ ಆರ್ ನಾಟ್ ದ ಎಲಿಮೆಂಟ್ಸ್, ದೀಸ್ ಆರ್ ಆಲ್ ದ ರೀಜನ್ಸ್. ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಅಂದ್ರೆ ಬಿ ಮತ್ತೆ ಸಿ ಎರಡರದ್ದು ಯೂನಿಯನ್ ಏನಾಗಿದೆ ಇಲ್ಲಿ? 5 4 3 6 ಏನ್ ಬರ್ತದೆ? 5 4 3 6 7 2 ಈವನ್ 2 ಇದೆ ನೋಡಿ, ಯೂನಿಯನ್ ತಗೊಂತಾ ಇರೋದು. ಯೂನಿಯನ್ ಅಂತಂದ್ರೆ ಈ ಬಿ ನಲ್ಲಿರೋ ಎಲ್ಲಾ ಪೋರ್ಷನ್ಸ್, ಸಿ ನಲ್ಲಿರೋ ಎಲ್ಲಾ ಪೋರ್ಷನ್ಸ್. ಈಗ ಇವೆರಡರಲ್ಲೂ ಕಾಮನ್ ರೀಜನ್, ಬಿಕಾಸ್ ಟೇಕಿಂಗ್ ದ ಇಂಟರ್ಸೆಕ್ಷನ್ ಕಾಮನ್ ಏನಿದೆ? 2 is ಕಾಮನ್. ದೆನ್ ಇದು ಹಿಂಗ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ. ಆಕ್ಚುಲಿ ಫಾರ್ಮಲ್ ಆಗಿ ಹೆಂಗ್ ಮಾಡೋಣ, ದೊಡ್ಡ 4-5 ಸೆಟ್ ಕೊಟ್ರೆ ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಆಗಲ್ಲ. 2 3 is ಕಾಮನ್, 4 is ಕಾಮನ್. ಅಂದ್ರೆ 2 3 4 is the answer ಅಂತ. ಅಂದ್ರೆ 2 3 4 ಅಂತ ಅಂದ್ರೆ ಈ ರೀಜನ್ ಬರುತ್ತೆ ಅಂತ. ದಿಸ್ ಇಸ್ ದ ರೀಜನ್. ಓಕೆನಾ? ಸೊ ಈ ರೀಜನ್ ನಿಮ್ಗೆ ಆನ್ಸರ್ ಆಗುತ್ತೆ. ಇದು ಈ ಆಪರೇಷನ್ ನ ರೆಪ್ರೆಸೆಂಟ್ ಮಾಡೋ ರೀಜನ್ ಯಾವ್ದಪ್ಪ ಅಂದ್ರೆ ಇದು. ಸೊ ಈ ತರ ನಂಬರ್ಗಳನ್ನ ಕೊಟ್ಕೊಂಡು ಇದೇನಿದೆ ಆಪರೇಷನ್ ಹಂಗೆ ಪರ್ಫಾರ್ಮ್ ಮಾಡ್ತಾ ಹೋಗಿ ನಿಮ್ಗೆ ಆನ್ಸರ್ಸ್ ಬರುತ್ತೆ. Distributive law apply ಮಾಡ್ಬೋದು. ಒಂದ್ ನಿಮಿಷ ಆಫ್ ಮಾಡಿ ಮೇಡಮ್, ಮ್ಯೂಟ್ ಮಾಡಿ ಪ್ಲೀಸ್.
Okay, so this is about Venn diagram. Then next ನಿಮ್ಗೆ numbers ಗಳು ಬರ್ತವೆ. ಎಷ್ಟೊಂದು ರಿಸಲ್ಟ್ಸ್ ಗಳು ಬರ್ತಾವೆ, ಅವೆಲ್ಲ ಅವಶ್ಯಕತೆ ಇಲ್ಲ, ಸುಮ್ಮನೆ ನಿಮ್ಗೆ ಕೊಟ್ಟಿರ್ತಾರೆ. ನಾನು ನೆಕ್ಸ್ಟ್ ಏನೇನ್ ಬರುತ್ತೆ ಕೌಂಟಿಂಗ್ ಪ್ರಿನ್ಸಿಪಲ್ ಬರುತ್ತಲ್ಲ ಅದ್ ನಾನು ಮಾಡ್ತೀನಿ ಮೇಡಮ್, ಮಾಡ್ತೀನಿ. ಓಕೆನಾ? ಸೊ ಏನ್ ಬೇಕು 5 minutes. ಆರ್ಡರ್ಡ್ ಪೇರ್ ಅಂತ ಬರುತ್ತೆ. ಆರ್ಡರ್ಡ್ ಬಿಡಿ, ನಾಳೆ ಮಾಡ್ಬಿಡ್ಲ ಹೋಗ್ಲಿ, ಟೈಮ್ ಅಪ್ ಆಗಿದೆ ಪಾಪ ಎಲ್ಲ ವೈಟಿಂಗ್. ಓಕೆ, ಸೊ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾನು. ಓಕೆನಾ? ಸ್ವಲ್ಪ ಬೇಸಿಕ್ಸ್ ಸ್ವಲ್ಪ ಓದ್ಕೊಂಬನ್ನಿ. ಇದೆಲ್ಲ ನಾನು ಮಾತಾಡ್ತಿರೋದೆಲ್ಲ ಪಿ ಯು ಸಿ ಇದೆ ರೀ. ಓಕೆ, ನಾನು ಇವತ್ತೆಲ್ಲ ಮಾತಾಡ್ತಿರೋದು, ನಾಳೆ ಎಲ್ಲ ಮಾತಾಡೋದೆಲ್ಲ ಪಿ ಯು ಸಿ. ನಾಳೆ ಸ್ವಲ್ಪ ನಿಮ್ಗೆ ಚೂರು ಡೆಪ್ತ್ ಹೋಗ್ತೀನಿ, ಯಾಕಂದ್ರೆ ನಿಮ್ಗೆ ಫಂಕ್ಷನ್ಸ್ ಹೋದ್ಮೇಲೆ ನಿಮ್ಗೆ ಆಕ್ಚುಯಲ್ ಶುರು ಆಗುತ್ತೆ. ಅಲ್ಲಿಂದ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಇಲ್ಲಿವರೆಗೂ ಏನ್ ಹೇಳ್ಕೊಡ್ತೀನಿ, ದಿಸ್ ಇಸ್ ವೆರಿ ಫಂಡಮೆಂಟಲ್ ಬೇಸಿಕ್ಸ್. ಸೊ ಇದನ್ನ ಸುಮ್ಮನೆ ಜಸ್ಟ್ ಪಿ ಯು ಸಿ ಬುಕ್ಸ್ ತೆಗೆದು ಹಿಂಗ್ ನೋಡ್ಕೊಂಡು ಹೋದ್ರೆ ಬಂದ್ಬಿಡುತ್ತೆ. ಅದ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎನಿಥಿಂಗ್ ಎಲ್ಸ್? Thank you so much. Thank you. ಓಕೆ, ಬಾಯ್.